ನಾವು 3 ಜನ ಒಂದು ಕಾಮನ್ ವರ್ಕ್ ಪ್ಲೇಸಲ್ಲಿ ಕೆಲಸ ಮಾಡಿದ್ದೀವಿ, ಟಾಕ್ಸಿಕ್ ಎನ್ವೈರನ್ಮೆಂಟಲ್ಲಿ ಕೆಲಸ ಮಾಡಿದ್ದೀವಿ, ಸ್ಟ್ರೆಸ್ ತೊಗೋಬಾರ್ದು ಅನ್ನೋದನ್ನು ರಿಯಲೈಸ್ ಮಾಡಿಕೊಂಡು ಸ್ಟ್ರೆಸ್ ತೊಗೊಂಡಾದ ನಂತರ ವಿ ಹ್ಯಾವ್ ಕಮ್ ಔಟ್ ಆಫ್ ಇಟ್. ಇಮ್ಮೆನ್ಸ್ ಸ್ಟ್ರೆಸ್, ಆಫ್ ಕೋರ್ಸ್ ನಿಮ್ಮಿಬ್ಬರಿಗೂ ಗೊತ್ತು, ರೈಟ್? ನಾನು ಅದರ ಸರ್ವೈವರ್ ಆಗಿ ಆಚೆ ಬಂದು ಮಾತಾಡಿದ್ರೆ ಅದಕ್ಕಿರೋ ವ್ಯಾಲ್ಯೂ ವರ್ಸಸ್ ನನಗೇನಾದರೂ ಆಗಿದ್ದಿದ್ರೆ ಅವಾಗ ನೀವೆಲ್ಲ ಹೌದು ಸೌಜನ್ಯಗೆ ತುಂಬ ಸ್ಟ್ರೆಸ್ ಇತ್ತು, ಅವಳು ಮಾತಾಡಿದ್ಲು, ಮೆಂಟಲ್ ಹ್ಯಾರಾಸ್ಮೆಂಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ಲು, ಟಾಕ್ಸಿಕ್ ವರ್ಕ್ ಪ್ಲೇಸಲ್ಲಿದ್ಲು, ಶಿ ಹ್ಯಾಡ್ ಟು ಗೋ ಥ್ರೂ ಆಲ್ ದಿಸ್ ಅಂತ ನೀವು ಮಾತಾಡಿದ ಮೇಲೆ ಅದು ಒಂದು ಟಾಪಿಕ್ ಆಫ್ ಡಿಸ್ಕಷನ್ ಆಗೋದು. ಸಿಟ್ಟು ಬಂದ್ರೂ ತಡ್ಕೊಂಡು ಮತ್ತೆ ಅದೇ ಕೆಲಸನೇ ಮಾಡ್ತಿರ್ತೀವಿ. ತಡ್ಕೊಳ್ಳೋದೇನು ನಾ ಮಾಡೋದಿಲ್ಲ, ನಾ ಎಲ್ಲರೇ ತೆಗಿತೀನಿ ಅದನ್ನ. ನನ್ನ ಮಗಳ ಮೇಲೆ ರೇಗ್ಬಿಟ್ಟೆ ನಾನು. ಓಕೆ, ಸೊ ದಟ್ I was extremely stressed. ಲೇಟ್ ನೈಟ್ ಆದರೂ ಐ ವಾಸ್ ಸ್ಟಿಲ್ ಯಾವುದೋ ಒಂದು ಡಿಸ್ಕಷನಲ್ಲಿದ್ದೆ, ಇನ್ನೊಂದು ಮತ್ತೊಂದು. ಆಬ್ವಿಯಸ್ಲಿ ಮಕ್ಕಳಿಗೆ ಅಟೆನ್ಷನ್ ಬೇಕಲ್ಲ, ದೇ ಕೀಪ್ ಕಮಿಂಗ್ ಟು ಅಸ್. ಆ್ಯಂಡ್ ನಾನು ಅವಳ ಮೇಲೆ ರೇಗ್ ಬಿಟ್ಟಾಗ ಅವಳು ಹತ್ಕೊಂಡು ಹೋದ್ಲು. ದಟ್ ಈಸ್ ವೆನ್ ಐ ಫೆಲ್ಟ್ ಎಕ್ಸ್ಟ್ರೀಮ್ಲಿ ಗಿಲ್ಟಿ ದಟ್ ಆ ಮಾಮ್ಸ್ ಗಿಲ್ಟ್ ಎನಿವೇ ಇದೆ, ಟು ಆ್ಯಡ್ ಆನ್ ರೇಗಿ ಕಳಿಸ್ಬಿಟ್ಟಿದ್ದೀನಿ. ಟೆನ್ಷನ್ ಆಗ್ತದೆ, ಟೆನ್ಷನ್ ತಗೋಬೇಡ. ಸ್ಟ್ರೆಸ್ ಆಗ್ತದೆ, ಸ್ಟ್ರೆಸ್ ತಗೋಬೇಡ. ತುಂಬ ಯೋಚನೆ ಬರ್ತದೆ, ಯೋಚನೆ ಮಾಡಬೇಡ. ಹೌ ದಟ್ಸ್ ನಾಟ್ ಪಾಸಿಬಲ್. ವಿ ಆಲ್ವೇಸ್ ಥಿಂಕ್ ಅಲ್ಲ ದಟ್ ಕಂಪನಿ ನೇಮ್ ಯಾವಾಗಲೂ ಹೇಳ್ತದಲ್ಲ, ನೀವೇನು ರಿಪ್ಲೇಸಬಲ್ಲೇ ಇದ್ದೀರಿ, ನೀವೇನು ಇರ್ರಿಪ್ಲೇಸಬಲ್ ಅಲ್ಲ. ಅದೇ ಅದೇ ಉಲ್ಟಾನು ಇಲ್ಲ, ಇಟ್ ವರ್ಕ್ಸ್ ಉಲ್ಟಾ ಆಲ್ಸೋ. ಲೈಕ್ ನೀವು ಒಂದೇ ಕಂಪನಿ ಅಲ್ಲ, ನನಗೆ ಬೇರೆಯವರು ಕೆಲಸ ಕೊಡೋರು ಇದ್ದಾರಂತ. ಅಟ್ ಆಫೀಸ್ ಫಾರ್ 72 hours ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಲಾಂಗ್ ವರ್ಕಿಂಗ್ ಅವರ್ಸ್ ಇಸ್ ಈಕ್ವಲ್ ಟು ಹಾರ್ಡ್ ವರ್ಕ್ ಅನ್ನೋದಾಗೋಗಿದೆ. ಕರೆಕ್ಟ್, ರೈಟ್? ನೀನು ತುಂಬ ಹೊತ್ತು ಆಫೀಸಲ್ಲಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ, ಶಿ ಇಸ್ ಅ ಹಾರ್ಡ್ ವರ್ಕರ್. ಫಾದರ್ ವಾಸ್ ಗೋಯಿಂಗ್ ಥ್ರೂ second stage cancer. Correct. My father was going through a second stage cancer. My head was literally under the bus's front tire, and my bike was purti pudi and I was bleeding. My hand was purti bleeding. Wow. Rakta. ಕಷ್ಟದಲ್ಲಿ ಇರೋದಲ್ದೆ ಅದ್ರ ಫೋಟೋ ತೆಗೆದ್ಬಿಟ್ಟು ಕಳಿಸ್ಬೇಕು ಫಾರ್ ಯು ಟು ಬಿಲೀವ್ ದಟ್ ಐ ಆಮ್ ಇನ್ ಪೇನ್. ನೀ ಇವತ್ತು ಆಫೀಸಿಗೆ ಬರಲಿಲ್ಲ ಅಂದರೆ ಕಂಪ್ನಿ ವಿಲ್ ಸೂ ಯು ಅನ್ನೋ ಒಂದು ಮೆಸೇಜ್ ನನಗೆ ಬಂತು ಆ ಕಡೆಯಿಂದ. ಲೈಕ್ ಆನ್ ದ ವಾಟ್ಸ್ಆಪ್. ನೀ ಆಮೇಲೆ ಯು ಕಂಟಿನ್ಯೂಡ್ ಕಮಿಂಗ್, ಇಸ್ ಇಟ್? ಯೆಸ್. ನೀ ಬ್ರೇಕ್ ತಗೊಳ್ಳೇ ಇಲ್ಲ? ಇವತ್ತು ಆಕ್ಸಿಡೆಂಟ್ ಆಗಿ ನಾಳೆಯಿಂದ ಒಂದು 4 ದಿನ ರಜಾ ತಗೋತೀನಿ, ಅದೆಲ್ಲ ಏನು ಮಾಡಲಿಲ್ಲ? ರಜಾ ಕೊಡೋಂಗಿಲ್ಲ. ಐ ಆಮ್ ಲೈಕ್, ಇಫ್ ದ್ಯಾಟ್ ಈಸ್ ಯೋರ್ ಜಾಬ್ then ಒಂದು ಸ್ವಲ್ಪ ಜಸ್ಟ್ ಕಮ್ ಅಂಡ್ ಡೂ ಮೈ ವರ್ಕ್ ಆಲ್ಸೋ, ನೋ ನಥಿಂಗ್. ದೆನ್ ಐ ವಾಸ್ ಲೈಕ್, ಓಕೆ ನನಗೆ ಬೇಡವೇ ಬೇಡ. ಸೊ ಯಾರ ಹತ್ರ ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡೋದು? HR is in Bombay. ಅಂಡ್ ಮೇಲ್ಸ್ ಮೂಲಕ ನೀವು ಕಂಪ್ಲೇಂಟ್ ಮಾಡಿದ್ರು ದೇ ಆರ್ ಈಸಿಲಿ ಗೋಯಿಂಗ್ ಟು ಟೇಕ್ 24 hours ಟು ರೆಸ್ಪಾಂಡ್. ಸೊ ಐ ಥಿಂಕ್ ನಮ್ಮ problems are very small because our company is that small and they didn't have the processes in place, which is wrong by itself. Yes. Because they claim to be the leading whatever adu. But I think ದೊಡ್ಡ ಕಂಪನೀಸ್ ಅಲ್ಲಿ ಈ ಒಂದು ಆಪ್ಷನ್ ಇದೆ. ಟಾಪ್ ಅಫಿಷಿಯಲ್ಸ್ ಅಥವಾ ಹೆಡ್ಸ್ ಸಾಮಾನ್ಯವಾಗಿ ಕನ್ನಡದವ್ರು ಇರೋದಿಲ್ಲ. ಮಲಯಾಳಿ ಇರ್ತಾರೆ, ಬೆಂಗಾಲಿ ಇರ್ತಾರೆ, ತಮಿಳಿಯನ್ ಇರ್ತಾರೆ, ತೆಲುಗು ಅವ್ರು ಇರ್ತಾರೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್, ರೈಟ್? ಅವ್ರು ಏನು ಮಾಡ್ತಾರೆ, ಅವರು ಕೆಲಸಕ್ಕೆ ಸೇರ್ಕೊಳ್ತಿದ್ದ ಹಾಗೆ ಅವರ ಕಡೆಯವ್ರನ್ನ ಹೆಚ್ಚೆಚ್ಚು ಎಂಟರ್ಟೈನ್ ಮಾಡ್ತಾರೆ. ನಾವು ಕನ್ನಡಿಗರಾಗಿ ಸುಮ್ಮನೆ ಹೇಳೋದಷ್ಟೇ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ. ನಾನು ಐ ಕುಡಂಟ್ ಸೇ ದಟ್ ಅಂಡ್ ದೇರ್ ವಾಸ್ ನೋ ಸೆಂಡ್ ಆಫ್. ರೈಟ್? ಯಾರೋ ಒಬ್ರು ಪಾಪ ನನಗೋಸ್ಕರ ವಿ ಥಿಂಕ್ ಆಫ್ ಕಂಪ್ಲೀಟ್ಲಿ ಫಿನಿಶಿಂಗ್ ದಟ್ ಪರ್ಸನ್ ಆರ್ ಗೆಟಿಂಗ್ ಬೆಟರ್. Getting better is hard work, so why don't we break this person who is a threat to us? ಮುಗಿಸ್ಬಿಡೋಣ ಕತೆ ಅಂತ. ಸೊ ನಾವೆಲ್ಲ ಬೆಳೆದಿರೋದು ಸಾಫ್ಟ್ ಆಗಿ ಬೆಳೆದಿರೋರಿಗೆ ವಿ ಆರ್ ಈಸಿ ಟಾರ್ಗೆಟ್. ಆಕ್ಚುಲಿ ವಿ ಬೀಯಿಂಗ್ ನೈಸ್. ನಿಮ್ಗೆ ಯಾರಂತ ಅವ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಅವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. and thank you so much for watching. Thank you, Saujanya. Voice of Bengaluru with Saujanya. ರೀಸೆಂಟ್ ಆಗಿ ಆನ್ ಮೈ ಟ್ರಿಪ್ ಉತ್ತರ ಕರ್ನಾಟಕದ ಕಡೆ ಹೋದಾಗ, ಆನೆಸ್ಟ್ಲಿ ಸ್ಪೀಕಿಂಗ್, ಬೆಂಗಳೂರಲ್ಲೇ ಇರೋರಿಗೆ ಇದೇ ಒಂದು ಪ್ರಪಂಚ, ಬಾವಿಯೊಳಗಿರೋ ಕಪ್ಪೆ ಆಗಿರ್ತೀವಿ. ಬಟ್ ದೆನ್ ಉತ್ತರ ಕರ್ನಾಟಕದ ಕಡೆ ಹೋದಾಗ ಸಾಕಷ್ಟು ಕಡೆಗಳಲ್ಲಿ ಜನ ನಿಲ್ಲಿಸಿ ಮಾತಾಡಿ ನಿಮ್ಮ ಕಾಂಟೆಂಟ್ ನೋಡ್ತೀನಿ ಚೆನ್ನಾಗಿದೆ ಎಂದಾಗ, ದಟ್ ಈಸ್ ವೆನ್ ಐ ರಿಯಲೈಸ್ಡ್, ಒಂದು, ಇಲ್ಲಿ ನಮ್ಮ ಕಾಂಟೆಂಟ್ನ ಬಹಳವಾಗಿ ಕನ್ಸ್ಯೂಮ್ ಮಾಡ್ತಾರೆ ಜನ, ಬಹಳ ಅಪ್ರಿಷಿಯೇಟ್ ಮಾಡ್ತಾರೆ ಒಳ್ಳೆ ಕಾಂಟೆಂಟ್ನ ಅಂತ. ಆ್ಯಂಡ್ ಎರಡನೇದು, ಉತ್ತರ ಕರ್ನಾಟಕದ ಮಂದಿ ಎಷ್ಟು ಸ್ವೀಟ್ ಅಂತ. ಇನ್ಫ್ಯಾಕ್ಟ್ ನನ್ನ ಸ್ಟೋರೀಸಲ್ಲೂ ನಾನು ಇದನ್ನ ಹಂಚ್ಕೊಂಡು ಹೇಳಿದ್ದೀನಿ. ಆ್ಯಂಡ್ ಅದಾದಮೇಲೆ ಮತ್ತೆ ಹೋಗಬೇಕು ಅಂತ ನನಗನ್ಸಿರುವಂಥ ಒಂದು ಜಾಗ, ಬಿಕಾಸ್ ರೀಸೆಂಟಾಗಿ 1 ಅಲ್ಲ 2 ಸಲ ಹೋಗಿದ್ದೀನಿ ಲಾಸ್ಟ್ 3-4 ಮಂತ್ಸಲ್ಲೇ, ಆ್ಯಂಡ್ ದ್ಯಾಟ್ ಇಸ್ ಹುಬ್ಬಳ್ಳಿ. ಸೊ ಮೊದಲನೇದಾಗಿ ನಾನು ಹುಬ್ಬಳ್ಳಿ ಬಗ್ಗೆ ಮಾತಾಡ್ತಾ, ಧಾರವಾಡ ಬಗ್ಗೆ ಮಾತಾಡ್ತಾ, ಟ್ವಿನ್ ಸಿಟೀಸ್, ಈ ಎರಡೂ ಜಾಗದ ಮೋಸ್ಟ್ ಟ್ಯಾಲೆಂಟೆಡ್ ಪೀಪಲ್ನ ಇವತ್ತು ನನ್ನ ಶೋಗೆ ಕರ್ಕೊಂಡ್ಬಂದಿದ್ದೀನಿ ಅಂದರೆ ಯು ಹ್ಯಾವ್ ಟು ಬಿಲೀವ್. ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ನಮ್ಮ ಮೂವರ ಮಧ್ಯೆ ಸಾಕಷ್ಟು ಕಾಮನ್ ಫ್ಯಾಕ್ಟರ್ಸ್ ಇದೆ, ಅದಕ್ಕೆ ಬರ್ತೀನಿ. ಬಟ್ ಮೊದಲನೇದಾಗಿ ಲೆಟ್ ಮೀ ಇಂಟ್ರೊಡ್ಯೂಸ್ ನನ್ನ ಮೊದಲನೇ ಅತಿಥಿ,
ಹುಟ್ಟಿದ್ದು ಧಾರವಾಡದಲ್ಲಿ, ಅಜ್ಜಿ ತಾತನ ಜೊತೆ ಒಂದು 4th 5th ಸ್ಟ್ಯಾಂಡರ್ಡ್ವರೆಗೂ ಅಲ್ಲೇ ಇದ್ದು ಓದಿ, ಆನಂತರ ಮೈಸೂರು ಆ್ಯಂಡ್ ಅದಾದಮೇಲೆ ಬೆಂಗಳೂರು. ಇಲ್ಲಿ ಪರಿಕ್ರಮ ಅನ್ನುವಂಥ ಒಂದು NGOನಲ್ಲಿ ಟೀಚರ್ ಆಗಿ ಕೆಲಸ ಮಾಡಿ, ಆನಂತರ ರೇಡಿಯೋದಲ್ಲಿ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ, ಮದುವೆ ಆಗಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ರೇಡಿಯೋ ಕೆಲಸನ ರೆಸ್ಯೂಮ್ ಮಾಡಿ, ಜೊತೆಗೆ ಸ್ವಿಟ್ಜರ್ಲ್ಯಾಂಡಲ್ಲಿ ಇದ್ದಾಗಲೇ ಇವರು ಸೋಷಿಯಲ್ ಮೀಡಿಯಾದಲ್ಲಿ, ಅವಾಗಿನೂ ಸೋಷಿಯಲ್ ಮೀಡಿಯಾ ಹೈಪಸ್ಟ್ ಇರಲಿಲ್ಲ, ಆವಾಗಲೇ ಬಾಜು ಮನಿ ಕಾಕು ಅಂತ ಸ್ಟಾರ್ಟ್ ಮಾಡಿ ಸಿಕ್ಕಾಪಡೆ ಫೇಮಸ್ ಆಗಿ ಇಲ್ಲಿಗೆ ಬಂದ ನಂತರ ರೇಡಿಯೋ ಜೊತೆಗೆ ಬಹಳ ಅಪರೂಪ ಕನ್ನಡದಲ್ಲಿ ಅದರಲ್ಲೂ ಸ್ಟ್ಯಾಂಡಪ್ ಕಮಿಡಿಯನ್ ಆಗಿ ಒಬ್ಬ ಹುಡುಗಿಯನ್ನು ನಾವು ನೋಡೋದು. ಅಂಥ ಕೆಲವು ಸ್ಟ್ಯಾಂಡಪ್ ಕಮಿಡಿಯನ್ಸಲ್ಲಿ ಅಪಾರವಾದಂಥ ಸಾಧನೆಯನ್ನು ಮಾಡಿರೋ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆ್ಯಂಡ್ ವೆರಿ ಡಿಯರ್ ಫ್ರೆಂಡ್ ಸೋನು ವೇಣುಗೋಪಾಲ್. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನೀವು ಇಷ್ಟು ನನ್ನ ಬಗ್ಗೆ ಹೇಳಿದ್ದು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ನೆವರ್ ಈ ಥರ ಮಾತಾಡೋದೇ ಇಲ್ಲ. ವಾವ್, ಬಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಅದಾದ ನಂತರ ಟ್ವಿನ್ ಸಿಟಿ ಹುಬ್ಬಳ್ಳಿಗೆ ಬಂದ್ಬಿಡ. ಹುಬ್ಬಳ್ಳಿಯ ಹುಡುಗ, ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ, ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ, ಬಟ್ ನೇಟಿವ್ ಯಾವುದು ಅಂತ ನೋಡಿದ್ರೆ ಬಾಗಲಕೋಟೆಯ ಇಳಕಲ್ಲು. ಇಳಕಲ್ಲು ಇಸ್ ಫೇಮಸ್ ಫಾರ್ ಅಲ್ಲಿನ ಸೀರೆಗಳು, ಅಂಡ್ ಆಲ್ಸೋ ಇಳಕಲ್ಲು ಇಸ್ ಫೇಮಸ್ ಫಾರ್ ನಮ್ಮ ಧನಂಜಯ್ ಅಂತ ಅನ್ಬೋದು ಇವಾಗ. ಬಿಕಾಸ್ ಅಲ್ಲಿನ ಜನ ದೇ ವೆರಿ ಪ್ರೌಡ್ ಆಫ್ ಹೂ ಧನಂಜಯ್ ಇಸ್, ವಾಟ್ ಧನಂಜಯ್ ಇಸ್ ಇವತ್ತಿನ ದಿನ. ಸೊ ಸೋಷಿಯಲ್ ಮೀಡಿಯಾಲಿ ಧನಂಜಯ್ ಕೀಸ್ ಇಸ್ ವೆರಿ ಪಾಪ್ಯುಲರ್, ಬಿಕಾಸ್ ಬರೀ ಧನಂಜಯ್ ಅಥವಾ ಧನಂಜಯ್ ಕುಲಕರ್ಣಿ ಅಂದಾಗ ಗೊತ್ತಾಗದೇ ಇದ್ರೂ ಧನಂಜಯ್ ಕೀಸ್ ಅಂದರೆ ಗೊತ್ತು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಸಾಕಷ್ಟು ಅದ್ಭುತವಾದ ಹಾಡುಗಳಿಗೆ ಫೇಮಸ್. ಅದೇ ರೀತಿ ಈ ಹುಡುಗ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅಪಾರವಾದಂಥ ಸಾಧನೆಯನ್ನು ಮಾಡಿ, ಫ್ರೀಲಾನ್ಸಿಂಗಿಂದ ಕರಿಯರ್ನ ಸ್ಟಾರ್ಟ್ ಮಾಡಿ, ರೇಡಿಯೋಗೆ ಪಾದಾರ್ಪಣೆ ಮಾಡಿ, ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಮಾಡೋದು, ಕಂಪೋಸಿಂಗ್ ಮಾಡೋದು, ಶೂಟ್ಸ್ ಮಾಡೋದು, ಎಡಿಟಿಂಗ್ ಮಾಡೋದು, ಆ್ಯಂಡ್ ವಾಟ್ ನಾಟ್. ಆ್ಯಂಡ್ ಅ ಡಿಯರ್ ಫ್ರೆಂಡ್ ಅಂತ ಹೇಳಲ್ಲ, ಬಿಕಾಸ್ ಹೀಸ್ ಅ ಬ್ರದರ್, ಗಾಡ್ ಗಿಫ್ಟೆಡ್ ಬ್ರದರ್, ಧನಂಜಯ್ ಕೀಸ್. ವೆಲ್ಕಮ್ ಟು ದಿ ಶೋ. Thank you so much. Thank you so much. ಓಕೆ. ಬಟ್ ಇನ್ನೊಂದು ಫನ್ ಫ್ಯಾಕ್ಟ್ ಅಬೌಟ್ ಧನಂಜಯ್ ಇಸ್, ಹೀಗೆ ಏನೋ ಹಂಗೆ ಯಾವುದೋ ಒಂದು ಅಮೌಂಟ್ ಇಸ್ಕೊಂಡಿದ್ನೋ ಏನೋ ಕೊಡಬೇಕಿತ್ತು, ಹಾಕುವಾಗ ನನಗೆ ಗೊತ್ತಾಯಿತು ಗೂಗಲ್ ಪೇನಲ್ಲಿ ಅವನ ಅಲ್ಲಿನ ನೇಮ್ ಇಸ್ ಅರ್ಜುನ್ ಸರ್ಜಾ. ಎಲ್ಲಿ ಗೂಗಲ್ ಪೇ ಅಲ್ಲ? ಎಕ್ಸಾಕ್ಟ್ಲಿ. ನಾನು ಫಸ್ಟ್ ಟೈಮ್ ನೀನು ಕಾಲ್ ಮಾಡಿದೆ, ನಾನು ಅರ್ಜುನ್ ಸರ್ಜಾ ಅಂತ ಬರ್ತಿದ್ದೆ ಕಣೋ, ನಾನು ಅರ್ಜುನ್ ಸರ್ಜಾ ಕಳಿಸ್ಬಿಡ್ಬಾರ್ದಲ್ಲ ದುಡ್ಡು. ಕಮ್ಮಿ ಅಮೌಂಟ್ ಇದ್ರೆ ಮತ್ತೆ ಅದು ಪ್ರಾಬ್ಲಮ್. ಜಾಸ್ತಿ ಅಂದ್ರೆ ನಡೀತದೆ, ಅಟ್ಲೀಸ್ಟ್ ನಮಗೂ ಒಂದು ಸ್ವಲ್ಪ. ಅದು ವೆನ್ ಐ ವಾಸ್ ಇನ್ 3rd 4th ಅವಾಗ ನನ್ನ ಚಿಕ್ಕ ವಯಸ್ಸಲ್ಲಿ ಈ ಪುಟಾಣಿ ಏಜೆಂಟ್ ಅಂತ ಕರೆಕ್ಟ್ ಅದ್ರೊಳಗ ಅರ್ಜುನ್ ಸರ್ಜಾ ಹ್ಯಾಡ್ ಇಸ್ ಲೀಡ್ ರೋಲ್. ಅದನ್ನ ನೋಡಿ ಸ್ವಲ್ಪ ನಾವು 6 ಪ್ಯಾಕ್ ಮಾಡೋಣ ಅಂತೆಲ್ಲ ಏಮ್ ಇಟ್ಕೊಂಡ್ವಿ, ಬಟ್ ಆಗ್ಲಿಲ್ಲ. ಬಟ್ ಇಟ್ಸ್ ನೆವರ್ ಟೂ ಲೇಟ್, ಯು ಸ್ಟಿಲ್ ಇನ್ ಯುವರ್ 20s, ಆರಾಮಾಗಿ ಮಾಡ್ಬೋದು, ತಲೆ ಕೆಡಿಸ್ಕೊಬೇಡ. ಆ್ಯಂಡ್ ಸೋನು ನಿಜವಾದ ಹೆಸರು, ದಟ್ಸ್ ಹುಟ್ಟು ಹೆಸರು ಸೌಮ್ಯ. ಬಟ್ ಇವತ್ತು ಔಟ್ ಆಫ್ 10 ಎಷ್ಟು ಜನ ಸೌಮ್ಯ ಅಂತಾರೆ, ಎಷ್ಟು ಜನ ಸೋನು? ಯಾರು ಇಲ್ಲ, ಮನ್ಯಾಗೂ ಯಾರು ಕರೆಯೋದಿಲ್ಲ. ಬಿಕಾಸ್ ಮನ್ಯಾಗೆ ಫಸ್ಟ್ ಸೋನು ಅಂತ ಕರಿತಿದ್ರು. ಆಮೇಲೆ ರೇಡಿಯೋ ಯಾವಾಗ ಸೇರಿದೆ ಅವಾಗ ನಮ್ಮಮ್ಮ ಒಂದ್ಸತಿ ಸ್ಟುಡಿಯೋ ಟೂರಿಂಗ್, ಬಿಕಾಸ್ ಅವ್ರು ಭಾಳ ಎಕ್ಸೈಟೆಡ್ ಇದ್ರಲ್ಲ, ವಾವ್ ರೇಡಿಯೋ ಸ್ಟೇಷನ್ ಅಂತ. ಅವಾಗ ನಮ್ಮಮ್ಮ ಸೋನು ಹಿಂಗದ ವಾವ್ ದಿಸ್ ಇಸ್ ಸೋ ನೈಸ್, ನಾವೆಲ್ಲರೂ ಹಿಂಗೆ ಕರಿತೀವಿ. ಐ ಸೆಡ್ ಓಕೆ ಫೈನ್. ಅಂಡ್ ನನಗೂ ಸೈಕಾಲಜಿಕಲಿ ಏನದ ಅಂದ್ರೆ ಅದಾದ್ಮೇಲೆ ಸ್ವಲ್ಪ ಅಂದ್ರೆ ಮೈ ಕರಿಯರ್ ಇಸ್ ಗೋಯಿಂಗ್ ಫೈನ್. ಕರೆಕ್ಟ್. ಸೊ ಐ ಡೋಂಟ್ ಫೀಲ್ ದ ನೀಡ್ ಟು ಚೇಂಜ್. ಐ ಮೀನ್ ಇಟ್ಸ್ ನಾಟ್ ಇವನ್ ಚೇಂಜ್, ಇಟ್ಸ್ ಅಲ್ಲೇ ಅದ. ಸೊ ಹೆಸರುಗಳ ಬಗ್ಗೆ ಮಾತಾಡ್ತಾ, ನನ್ನ ಹುಟ್ಟು ಹೆಸರು ಹ್ಯಾಡ್ ಟು ಬಿ ಕೀರ್ತನ. ಓ ಆಯ್ತಾ, ಸೌಜನ್ಯ ಅಂತ ಇಟ್ಬಿಟ್ರು ಮನೇಲಿ. ಬಟ್ ಒಂದ್ ಕಡೆ ಫ್ಯಾಮಿಲಿಲಿ ಕೀರ್ತನ ಅಂತ ಕರೆಯೋರು, ಇನ್ನೊಂದ್ ಕಡೆ ಸೌಜನ್ಯ ಅಂತ ಕರೆಯೋರು. ಅಂಡ್ ರೇಡಿಯೋ ಸೇರಿದ ಮೇಲೂ ಐ ವಾಸ್ ಆಲ್ವೇಸ್ ಥಿಂಕಿಂಗ್ ಚೇಂಜ್ ಮಾಡ್ಕೊಂಡ್ಬಿಡೋಣ ಹೆಸರು. ಅದೊಂದು ಲಿಬರ್ಟಿ ಇರುತ್ತಲ್ಲ ರೇಡಿಯೋ ಅಲ್ಲಿ, ಏನ್ ಅನ್ಕೊಂಡಿರ್ತೀವಿ ನಮ್ ಫೇವ್ರೆಟ್ ಹೆಸರು ಅದನ್ನ ಇಟ್ಕೋಬಹುದು ಅಂತ. ಸೊ ನಾನು ರೆಕಾರ್ಡ್ಸ್ ಅಲ್ಲೇ ಚೇಂಜ್ ಮಾಡ್ಬಿಡೋಣ ಅನ್ಕೊಂಡಿದ್ದೆ. ಅಷ್ಟೊತ್ತಿಗಾಗಲೇ ಶೋ ಹೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಕಪಲ್ ಆಫ್ ಇಯರ್ಸ್ ಆಗಿ ಹೋಗಿತ್ತು. ಸೊ ದೆನ್ ರೇಡಿಯೋದಲ್ಲೆಲ್ಲ ಹೇಳಿದ್ರು ಸೇಯಿಂಗ್ ಇವಾಗ ಸೌಜನ್ಯ ಅನ್ನೋದು ಎಸ್ಟಾಬ್ಲಿಷ್ ಆಗಿದೆ, ಮತ್ತೆ ಕೀರ್ತನ ಅಂತ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಫಾರ್ ಮೆನಿ ಇಯರ್ಸ್ ಐ ಯೂಸ್ ಟು ಫೀಲ್ ನನಗೆ ಯಾಕೆ ಈ ಹೆಸರಿಟ್ರು ಚೆನ್ನಾಗೇ ಇಲ್ಲ. ತುಂಬಾ ಕಮ್ಮಿ ಜನ ತಮ್ಮ ಹೆಸರನ್ನ ಇಷ್ಟಪಡ್ತಾರೆ. ಇಷ್ಟ ನಿನ್ನ ಹೆಸರು? ನಂಗೆ ಡೆಫಿನೆಟ್ಲಿ ಇಷ್ಟ. ನನ್ನ ಹೆಸರು ಯಾಕೆ ಇಷ್ಟ ಆಯ್ತು, ಬಿಕಾಸ್ ಅದಕ್ಕೆ ಮೀನಿಂಗ್ ಬಂದು ಅರ್ಜುನ. ಅರ್ಜುನ್ ಸರ್ಜಾ. ಅಂಡ್ ಮೋಸ್ಟ್ ಕಾಮನ್ ಆಗಿ ಇವಾಗ ನಮ್ಮ ಹೆಸರನ್ನ ಯಾರಾದ್ರೂ ತಪ್ಪು ಕರಿಬೇಕು ಅಂದ್ರೆ ಒಂದಿರತ್ತೆ, ನನಗೆ ಇಟ್ಸ್ ಆಲ್ವೇಸ್ ಸೌಮ್ಯ. ಆಯ್ತಾ, ಫಸ್ಟ್ ನೋಡಿದ ತಕ್ಷಣ SOU ಅಥವಾ SOW ಮಾತ್ರ ನೋಡಿದ್ರೆ ಸೌಮ್ಯ, ನೋ ಸೌಜನ್ಯ ಅಂತ ಕರೆಕ್ಟ್ ಮಾಡಬೇಕು. ಟುಡೇ ವಿತ್ ಸೌಮ್ಯ ಮಾತಾಡ್ತಾ ಇದ್ದೀನಿ, ವಿತ್ ಧನಂಜಯ್ ಮಾತಾಡ್ತಾ ಇದ್ದೀನಿ. ಸೊ ಸೋನು ಬಗ್ಗೆ ಸಾಕಷ್ಟು ಇಂಟರ್ವ್ಯೂಸ್ಗಳನ್ನು ಯೂಟ್ಯೂಬಲ್ಲಿ ನೋಡಬಹುದು. ಧನಂಜಯ್ ಕೂಡ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್. ಬಟ್ ಇವತ್ತು ನಾವು ಜನರಲಿ ಏನು ಹೊರಗಡೆ ಪೀಪಲ್ ನೋ ಅಬೌಟ್ ಯು ಬೋತ್ ಅಥವಾ ಮೀ ಅದ್ರ ಬಗ್ಗೆ ಮಾತಾಡ್ದಿರಾ, ಒಂದು ಟರ್ಮ್ ಇದ್ರ ಬಗ್ಗೆನೇ ಮಾತಾಡ್ಬೇಕಂತ ಸೇರಿರೋದು. ಬಹಳಷ್ಟು ದಿನಗಳಿಂದ ಇದ್ರ ಬಗ್ಗೆ ಮಾತಾಡ್ಬೇಕು ಅನ್ಕೋತಿದ್ವಿ. ಬಟ್ ಇವತ್ತು ಯಾಕೆ ಇದಕ್ಕೆ ರೈಟ್ ಟೈಮ್ ಅಂದರೆ, ಪ್ರಪಂಚದಾದ್ಯಂತ ಎಸ್ಪೆಷಲಿ ಇಂಡಿಯಾದಲ್ಲಿ ಡಿಸ್ಕಷನ್ ನಡೀತಿದೆ ಅಬೌಟ್ ಸ್ಟ್ರೆಸ್, ಅಬೌಟ್ ಹರಾಸ್ಮೆಂಟ್. ಅದು ಪರ್ಸನಲ್ ಲೈಫಲ್ಲಿ ಇರಬಹುದು, ಪ್ರೊಫೆಷ್ನಲಿ ಇರಬಹುದು.
ಸೂಸೈಡ್ ರೇಟ್ಸ್ ಇಡೀ ವರ್ಲ್ಡಲ್ಲಿ ಮಾತ್ರ ಅಲ್ಲದೆ ಇಂಡಿಯಾದಲ್ಲಿ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ದಟ್ ಈಸ್ ಮೇ ಬಿ ಬಿಕಾಸ್ ಇವತ್ತಿನ ದಿನ ಜನ ಹೆಚ್ಚು ಸೋಷಿಯಲೈಸ್ ಆಗ್ತಿಲ್ಲ. ವಿ ಆರ್ ಸೋಷಿಯಲೈಸಿಂಗ್ ಓನ್ಲಿ ಆನ್ ಗ್ಯಾಡ್ಜೆಟ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ. ಸೊ ಸೋನು ಸಾಕಷ್ಟು ಇಂಟರ್ವ್ಯೂಸ್ಗಳನ್ನು ಕೊಟ್ಟು, ಸೋನು ಬಗ್ಗೆ ನಮಗೆ ಸಾಕಷ್ಟು ಗೊತ್ತು. ಸ್ಟ್ಯಾಂಡಪ್ ಕಾಮಿಡಿ ಶೋಸ್ಗಳು ನಾವು ಖುದ್ದಾಗಿ ಬಂದು ನೋಡಿರೋದಿರಬಹುದು, ಆನ್ ಯೂಟ್ಯೂಬ್ ನಮ್ಗೆ ಅವೈಲೇಬಲ್ ಇರೋದು ನೋಡಿರೋದಿರಬಹುದು. ಒಂದು ಪರಿಚಯ ಖಂಡಿತ ಇದೆ. ಆ್ಯಂಡ್ ಧನಂಜಯ್ ಬಗ್ಗೆ ಪರಿಚಯ ಇದೆ ಥ್ಯಾಂಕ್ಸ್ ಟು ಹಿಸ್ ಆಕ್ಟಿವ್ ಸೋಷಿಯಲ್ ಮೀಡಿಯಾ ಲೈಫ್. ಆ್ಯಂಡ್ ಆಫ್ ಕೋರ್ಸ್ ನನ್ನ ಆಕ್ಟಿವ್ ಸೋಷಿಯಲ್ ಮೀಡಿಯಾ ಲೈಫ್ ಫ್ರಮ್ ಪಾಸ್ಟ್ 2 years. ನಮ್ಮೆಲ್ಲರ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಎಲ್ಲವೂ ಪರಿಚಯ ಇದೆ ಜನರಿಗೆ. ಬಟ್ ಇವತ್ತು ಈ ಎಲ್ಲವನ್ನು ಹೊರತುಪಡಿಸಿ ಒಂದು ವಿಷಯದ ಬಗ್ಗೆ ನಾವು ಮಾತಾಡೋದಕ್ಕೆ ಸೇರಿರೋದು, ಆ್ಯಂಡ್ ದ್ಯಾಟ್ ಈಸ್ ಸ್ಟ್ರೆಸ್. ರೈಟ್? ಸ್ಟ್ರೆಸ್ ಬಗ್ಗೆ ಒಂದೇನೆಂದರೆ ಇಟ್ ಕಾಂಟ್ ಬಿ ಮೆಜರ್ಡ್ ಅನ್ನೋದು, ಅನ್ಫಾರ್ಚುನೇಟ್ಲಿ. ಇಫ್ ಐ ಸೇ ಐ ಆಮ್ ಸ್ಟ್ರೆಸ್ಡ್, ನೋಬಡಿ ಎವರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಸ್ಟ್ರೆಸ್ಡ್ ಐ ಆಮ್ ಅಥವಾ ಐ ವಾಸ್ ಅಂತ. ರೈಟ್? ಡಾಕ್ಟರ್ ಸಹ ಅಳಿಯೋಕ್ಕಾಗಲ್ಲ ಅದನ್ನು. ದೆರ್ ಇಸ್ ನೋ ಗ್ಯಾಡ್ಜೆಟ್ ಅಥವಾ ಒಂದು ಡಿವೈಸ್ ಅದನ್ನು ಅಳಿಯೋದಕ್ಕೆ. ಅದಕ್ಕೆ ಡಾಕ್ಟರ್ಸ್ ಕೇಳ್ತಾರೆ, ನೀನು ತುಂಬ ಸ್ಟ್ರೆಸ್ ಜಾಸ್ತಿ ಇದೆಯಾ ಅಂತ. ನಾವು ಹೂ ಅನ್ನೋದು ಹೊರತು ದೇ ವಿಲ್ ಆಲ್ಸೋ ನಾಟ್ ನೋ. ರೈಟ್? ಸ್ಟ್ರೆಸ್ ಇರಬೇಕು ಇಸ್ ವಾಟ್ ಐ ಫೀಲ್. ಬಿಕಾಸ್ ನಮ್ಮಲ್ಲಿನ ಕ್ರಿಯೇಟಿವ್ ಇದನ್ನು ಅದು ಜಾಸ್ತಿ ಮಾಡುತ್ತೆ. ಆ್ಯಂಡ್ ರೈಟ್, ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ನಾವು. ಬಟ್ ಆ ಸ್ಟ್ರೆಸ್ ಎಷ್ಟಿರಬೇಕು ಅನ್ನೋದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಆಫ್ಟರ್ ಪಾಯಿಂಟ್ ಸ್ಟ್ರೆಸ್ ನಾವು ತಗೊಂಡಾಗ ಏನಾಗುತ್ತೆ, ನಾವು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ, ನಮ್ಮ ಕ್ರಿಯೇಟಿವಿಟಿ ಹೊಟ್ಟೋಗುತ್ತೆ. ಸೊ ದಿಸ್ ಇಸ್ ಸ್ಟ್ರೆಸ್ ಅಕಾರ್ಡಿಂಗ್ ಟು ಮೀ. ಸೊ ದನ್ ವಾಟ್ ಇಸ್ ಸ್ಟ್ರೆಸ್ ಅಕಾರ್ಡಿಂಗ್ ಟು ಯು? ಬೆಳಗಿಂದ ರಾತ್ರಿ ತನಕ ಕೆಲಸ ಮಾಡೋದು. ಆ್ಯಂಡ್ ಮೈ ಫಿಸಿಕಲಿ ಎಷ್ಟು ಸ್ಟ್ರೆಸ್ ಆದರೂ ಇಟ್ಸ್ ಲೈಕ್ ತಗೋಬೋದು. ಬಟ್ ಮೆಂಟಲ್ ಸ್ಟ್ರೆಸ್ ಇಸ್ ವಾಟ್ ನಾನು ಜಾಸ್ತಿ ಕೇರ್ ಮಾಡೋದು ಅಂತ. ಮೆಂಟಲಿ ಎಷ್ಟೇ ಸ್ಟ್ರೆಸ್ ಆದರೂ, ತುಂಬ ಯೋಚನೆಗಳು, ತುಂಬ ಕೆಲಸಗಳು ಅಂತ ಮೈ ಮೇಲೆ ಬಂದಾಗ ದಟ್ ಐ ಕಾಲ್ ಇಟ್ ಸ್ಟ್ರೆಸ್ ಅಂತ ಐ ಕಾಲ್ ಇಟ್. ಓಕೆ ಓಕೆ. ಸೊ ವಾಟ್ ಇಸ್ ಸ್ಟ್ರೆಸ್ ಅಕಾರ್ಡಿಂಗ್ ಟು ಯು? ನನಗೆ ಐ ಥಿಂಕ್ ನನಗೆ ಯಾವಾಗ ತುಂಬ ಜಾಸ್ತಿ ಸ್ಟ್ರೆಸ್ ಆಗುತ್ತೆ, ನನ್ನ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ. ನಾನು ಅದನ್ನು ನೋಡಿದ್ದೀನಿ. ಸೊ ಮೆಜರ್ಮೆಂಟ್ ಇಲ್ಲ ಅಂತ ನೀವು ಹೇಳಿದ್ದಕ್ಕೆ ನನಗನ್ಸೋ ಮಟ್ಟಿಗೆ ಇದೇ ಮೆಜರ್ಮೆಂಟ್. ನಂದು ಹಾರ್ಟ್ ಬೀಟ್ ಬಿಕಮ್ಸ್ ಫಾಸ್ಟರ್, ನಿದ್ದೆ ಸರಿಯಾಗಿ ಬರೋದಿಲ್ಲ, ಆ್ಯಂಡ್ ಒಂದು ಭಯ, ಲೈಕ್ ಇದು ಮಾಡೋಕ್ಕಾಗತ್ತೋ ಇಲ್ವೋ, that is there. So ಅದಿದ್ದಾಗ ಐ ನೋ ದಟ್ ಐ ಆಮ್ ಸ್ಟ್ರೆಸ್ಡ್. ಆರ್ ಈವನ್ ಫಿಸಿಕಲಿ ಸಮ್ಟೈಮ್ಸ್ ನೀವು ಸ್ಟ್ರೆಸ್ಡ್ ಇದ್ದಾಗ ಯು ಮೈ ಗೆಟ್ ಯುವರ್ ಪೀರಿಯಡ್ಸ್ ಅರ್ಲಿ ಆರ್ ಲೇಟ್, ವಾಟ್ ಎವರ್. ಈವನ್ that ಐ ಥಿಂಕ್ that ಗೆಟ್ಸ್ ಅಫೆಕ್ಟೆಡ್. ಸೊ ಫಾರ್ ಮೀ ಅದು ಒಂಥರ ಕಾನ್ಸ್ಟೆಂಟ್ಲಿ ಕೆಲಸದ ಒತ್ತಡ ನನಗೆ ಸ್ಟ್ರೆಸ್ ಅಲ್ಲ. ಬಟ್ ಓ ಮೈ ಗಾಡ್ ಇದು ಸರಿಯಾಗಲಿಲ್ಲ ಅಂದರೆ ಹೆಂಗೆ. ಬಟ್ ಇವಾಗ ಏನಾಗೈತೆ ಸರ್, ನಾವಿಬ್ರು ಐ ಥಿಂಕ್ ಫಾರ್ ಅಸ್ ನಾವು ವಿವ್ ಬಿನ್ ಫ್ರೀಲಾನ್ಸರ್ಸ್ ಫಾರ್ ಅ ವೆರಿ ಲಾಂಗ್ ಟೈಮ್ ಅಲ್ಲ. ಸೊ ಈಗ ನಮ್ಮಿಂದನೇ ನಮಗೆ ಸ್ಟ್ರೆಸ್ ಅದ, ಯಾರು ಬೇರೆಯವರಿಂದ ಅಂತ ಏನಿಲ್ಲ. ಸೊ ಇಫ್ ವಿ ಕಂಪ್ಲೇನ್ ಅಬೌಟ್ ಸ್ಟ್ರೆಸ್ ದೆನ್ ವಿ ಹ್ಯಾವ್ ಟು ಚೇಂಜ್ ದ ವೇ ವಿ ವರ್ಕ್ ವಿತ್ ಅವರ್ ಸೆಲ್ಸ್, ಐ ಫೀಲ್. ಬಟ್ ಸ್ಟ್ರೆಸ್ ಫಾರ್ ಮೀ ಇಸ್ ದ್ಯಾಟ್ ಸಿಟ್ಟು ಬರೋದು ಜಾಸ್ತಿ, ಆರ್ ಒಂದು ಕೆಲಸ ಮಾಡೋವಾಗ ಆ ಕೆಲಸದಲ್ಲಿ ಗಮನ ಇರೋದಿಲ್ಲ. ಏನೋ ಒಂದು ಸಿಟ್ಟು ಬಂದ್ರೂ ತಡ್ಕೊಂಡು ಮತ್ತೆ ಅದೇ ಕೆಲಸನೇ ಮಾಡ್ತಿರ್ತೀವಿ. ತಡ್ಕೊಳ್ಳೋದೇನು ಮಾಡೋದಿಲ್ಲ, ನಾ ಎಲ್ಲರೇ ತೆಗಿತೀನಿ ಅದನ್ನ. ಬಟ್ ದಟ್ ಐ ಥಿಂಕ್ ನನ್ ಫಾರ್ ಶೋರ್ ದರ್ ಇಸ್ ಅದೊಂಥರ ಒಂದು ಫಿಯರ್. ಐ ಟೆಲ್ ಯು ಹೌ ಎಕ್ಸಾಕ್ಟ್ಲಿ ಹೌ ಐ ಫೀಲ್ ಅಂದರೆ, ಈ ಕೊಲಂಬಸ್ ಇರುತ್ತಲ್ಲ ಹಿಂಗೆ ಕೆಳಗಡೆ ಬಡುವಾಗ ಯು ಫೀಲ್ ಏನೋ, ದ್ಯಾಟ್ ಈಸ್ ದ ಕಾನ್ಸ್ಟೆಂಟ್ ಫೀಲಿಂಗ್ ಸ್ಟ್ರೆಸ್ ಇದ್ದಾಗ. ಎಸ್. ಸೊ ಐ ಥಿಂಕ್ ನನಗೆ ದಟ್ಸ್ ಹೌ ಐ ನೋ ದಟ್ ಇದು ಸ್ವಲ್ಪ ಜಾಸ್ತಿ. ಆ್ಯಂಡ್ ಆಸ್ ಯು ರೈಟ್ಲಿ ಸೆಡ್, ನಾವು ಮೆಜರ್ ಮಾಡ್ಕೋಬಹುದು ಸೋನು, ಬಟ್ ಅನ್ಫಾರ್ಚುನೇಟ್ಲಿ ಇನ್ನೊಬ್ರಿಗೆ ಅದನ್ನ ಅರ್ಥನೇ ಮಾಡ್ಸೋಕ್ಕಾಗಲ್ಲ. ಆಸ್ ಯು ಸೆಡ್, ಮೈಯೆಲ್ಲ ಬಿಸಿ ಆದ ಹಾಗಾಗುತ್ತೆ, ಹೊಟ್ಟೆಲೇನೋ ಆದ ಹಾಗಾಗುತ್ತೆ, ರೈಟ್? ನಮ್ಮ ಥಾಟ್ಸ್ ಕ್ಲಿಯರ್ ಇರಲ್ಲ. ಆ್ಯಂಡ್ ನಮಗೆ ಗೊತ್ತಾಗ್ತಿದೆ ದಟ್ ನಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಿದೆ, ಬಟ್ ಎದುರು ಕೂತಿರೋರ್ಗೆ ಹೆಂಗೆ ಅದನ್ನು ಅರ್ಥ ಮಾಡಿಸೋದು? ಯು ಕ್ಯಾನ್ ನೆವರ್ ಡೂ ದಟ್. ಸೊ ಆಬ್ವಿಯಸ್ಲಿ ಅವಾಗ ಇನ್ಯಾರ ಮೇಲೂ ಅದನ್ನು ತೆಗಿತೀವಿ. ನಮ್ಮೆಲ್ಲರ ಲೈಫಲ್ಲಿ ಒಂದೊಂದು ಪಂಚಿಂಗ್ ಬ್ಯಾಗ್ ಅಂತ ಇರ್ತಾರೆ, ರೈಟ್? ನನಗೆ ಆಬ್ವಿಯಸ್ಲಿ ಇಟ್ಸ್ ಮೈ ಹಸ್ಬೆಂಡ್. ದನ್ನು ನಿಂಗೆ Nobody as of now. He's newly married. He can't say wife. Yakandre then that'll be a problem. Correct. Yeah, but I think even my husband, ನಾನಂತೂ ನಾನು ನೋಡೋದು ಇಲ್ಲ. ಲೈಕ್ ಬಿಕಾಸ್ ಇವಾಗ ನಾನು ಇರೋದು ನಮ್ಮ ಪೇರೆಂಟ್ಸ್ ಜೊತೆ, ನನ್ನ ಹಸ್ಬೆಂಡ್, ನನ್ನ ಮಗಳ ಮೇಲೆ ತೆಗಿಯಲ್ಲ ಫಾರ್ ಶೋರ್, ಬಿಕಾಸ್ ಟೂ ಯಂಗ್. ಆ್ಯಂಡ್ ಅವಳು ನೋಡಿ ಆ್ಯಕ್ಚುಲಿ ಕಡಿಮೆನೂ ಆಗುತ್ತೆ. ಐಮ್ ಲೈಕ್ ಇದ್ರ ಮುಂದೆ ಏನಿದೆ, ಲೈಕ್ ವೆನ್ ಯು ಸಿ ಹರ್ ಸ್ಮೈಲ್, ಆರ್ ನೀವು ಅವ್ರ ಜೊತೆ ಆಟ ಆಡುವಾಗ ನಿಮ್ಗೆ ಅನ್ಸುತ್ತೆ ಇದಕ್ಕಿಂತ ಏನಿಲ್ಲ ಇಲ್ಲ. ಸೊ ಹಾಗಾಗಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಬಟ್ ಯು ಆಲ್ವೇಸ್ ಹ್ಯಾವ್. ಬಟ್ ನಂದೇನು ಗೊತ್ತಾ ಸೌಜ್, ನಾನು ಯಾವಾಗಲೂ ಒಳಗಡೆ ಇಟ್ಕೊಳ್ಳೋದಿಲ್ಲ. ನನ್ಗೇನು ಅವಾಗ ಫೀಲಿಂಗ್ ಬರುತ್ತೆ ಆಗಿಂದಾಗ ನಾನು ಇಲ್ಲ ನಮ್ಮ ಅಮ್ಮನ ಮುಂದೆ ಹೇಳ್ತೀನಿ, ಇಲ್ಲ ನನ್ನ ಹಸ್ಬೆಂಡ್ ಮುಂದೆ ಹೇಳ್ತೀನಿ. ಬಟ್ ಐ ಡೋಂಟ್ ಕೀಪ್ ಇಟ್ ಟು ಮೈ ಸೆಲ್ಫ್ ಅಟ್ ಆಲ್. ಅದು ನನ್ನ ಚಿಕ್ಕವಳಿದಾಗಿಂದ ಅದೊಂದು ಅಭ್ಯಾಸ ಇದೆ, ದಟ್ ಕೊರಗೋದಿಲ್ಲ. ಏನೋ ಒಂದು ತಲೆಗೆ ಇಟ್ಕೊಂಡು ನೆವರ್. ಓ ಗಾಡ್, ನೆವರ್. ಲಕ್ಕಿ ಯು. ಸೀರಿಯಸ್ಲಿ. ಬಟ್ ಆಲ್ಸೋ ಬಿಕಾಸ್ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿ ನಂಗೆ ಅನ್ನಿಸ್ತೆ. ಯಾಕಂದ್ರೆ ಐ ಥಿಂಕ್ ಬೀಯಿಂಗ್ ಓನ್ಲಿ ಡಾಟರ್ ಅಲ್ಲ,
ಯು ಹ್ಯಾವ್ ಟು ಹ್ಯಾವ್ ದಟ್ ಕಮ್ಯುನಿಕೇಶನ್ ನಿಮ್ಮ ಪೇರೆಂಟ್ಸ್ ಜೊತೆ. ಇಲ್ಲಿ ಇಲ್ಲ ಸಿಸ್ಟರ್ ಯಾರೇ ಇದ್ರೆ ಅವ್ರ ಜೋಡಿ ಹೇಳ್ತೀರಿ. ನಂಗೆ ಯಾರು ಇರಲಿಲ್ಲ, ಸೊ ನಮ್ಮ ಅಮ್ಮಗೆ ನಾನು ಚಿಕ್ಕವಳಿದಾಗಿಂದ ಎಲ್ಲ ಹೇಳ್ತಿದ್ದೆ. ಹಾಗಾಗಿ ಏನು ಆಗಿಂದಾಗ ಇಟ್ಸ್ ಔಟ್, ಅವ್ರ ಮೇಲೆ ಹಾಕ್ಬಿಡ್ತೀನಿ ಈಗ ಏನ್ ಮಾಡೋದು ನೋಡೋದು ಅಂತ. ಅಂಡ್ ಸಮ್ ಹೌ ಐ ಫೀಲ್ ಅದು ನನಗೆ ಇಟ್ಸ್ ವೆರಿ ಹೆಲ್ಪ್ಫುಲ್. ನಾನು ನನ್ನ ಟೆನ್ಷನ್ ಇವ್ರಿಗೆ ಯಾಕೆ ಕೊಡ್ಬೇಕಂತ ನಾ ಹಂಗೇನೋ ವಿಚಾರ ಮಾಡೋದಿಲ್ಲ. ನಿಮ್ದು ಏನಾರೇ ಇರ್ಲಿ ನಾನು ಕೊಟ್ಟಿರ್ತೀನಿ. ನಾನು ಅಟ್ಲೀಸ್ಟ್ ನನಗೆ ಒಂದ್ ಸ್ವಲ್ಪ ವೆನ್ ಯು ಸೇ ಇಟ್ ಲೌಡ್ ಅಲ್ಲ, ದೆನ್ ಯು ಗೆಟ್ ಪ್ರಾಬ್ಲಮ್ ಮೋರ್ ಕ್ಲಾರಿಟಿ. ನಿಜ ವೆರಿ ಟ್ರೂ. ಸೊ ರೀಸೆಂಟ್ ಆಗಿ ಇಡೀ ದೇಶ ಡಿಸ್ಕಸ್ ಮಾಡ್ತು ಅಬೌಟ್ ಬೆಂಗಳೂರಲ್ಲಿ ನಡೆದಂತಹ ಒಂದು ಸೂಸೈಡ್ ಕೇಸ್, ಅತುಲ್ ಸುಭಾಷ್ ಅವರ ಕೇಸ್. ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಡಿಸ್ಟರ್ಬಿಂಗ್. ಯಾಕಂದ್ರೆ ಇವ್ರ ಬಗ್ಗೆ ತಿಳ್ಕೊತಾ ಹೋದಷ್ಟು ನನಗೆ ಗೊತ್ತಾಗಿದ್ದೇನೆಂದ್ರೆ ಹಿ ವಾಸ್ ಎಕ್ಸ್ಟ್ರೀಮ್ಲಿ ಆರ್ಗನೈಸ್ಡ್. ಅವರ ಸಾವಲ್ಲಿ ಸಹ ಅಂದರೆ ಯಾರ್ಯಾರಿಗೆ ಏನೇನನ್ನ ಹ್ಯಾಂಡ್ ಓವರ್ ಮಾಡಬೇಕು, ಅವ್ರ ID ಕಾರ್ಡ್ನ ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಲ್ಯಾಪ್ಟಾಪ್ನ ಕ್ಲೀನಾಗಿ ಎಲ್ಲ ಕೆಲಸಗಳನ್ನ ಮುಗಿಸಿ ಲ್ಯಾಪ್ಟಾಪ್ನ ಫೋಲ್ಡ್ ಮಾಡಿ ಬ್ಯಾಗಲ್ಲಿಟ್ಟು ಯಾವ್ಯಾವ್ದನ್ನು ಯಾರ್ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು ವೆನ್ ಇಟ್ ಕಮ್ಸ್ ಟು ಆಫೀಸ್ ವರ್ಕ್ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಪರ್ಸ್ನಲ್ ಲೈಫ್, ಇಷ್ಟು ಸಾರ್ಟೆಡ್ ಆಗಿ ಒಬ್ಬ ಮನುಷ್ಯ ಮಾಡಿಟ್ಟು ತೀರ್ಕೊಂಡಿದ್ದಾನೆ. ಅಂದರೆ ಬಹಳ ವರ್ಷಗಳಿಂದ ಬಹಳ ಇಷ್ಟನ್ನ ಮಾಡಿ ಒಬ್ಬ ಮನುಷ್ಯ ಸೂಸೈಡ್ ಮಾಡ್ಕೋಬೇಕಂದ್ರೆ ಸುಮಾರು ದಿನಗಳಿಂದ ಆಲೋಚನೆ ಓಡ್ತಾ ಇತ್ತು ಮೈಂಡಲ್ಲಿ ಅಂತ. ಆ್ಯಂಡ್ ಟು ಡೂ ಅ 1 hour ಲೈವ್ ಆನ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ದೆನ್ ಟು ಕಮಿಟ್ ಸೂಸೈಡ್, ಯಾವ ಥರದ ಟ್ರಾಮಾ ಆ ವ್ಯಕ್ತಿ ಅನುಭವಿಸಿರಬಹುದು. ಆನೆಸ್ಟ್ಲಿ ಸ್ಪೀಕಿಂಗ್, ಇದಕ್ಕೂ ಮುಂಚೆ ನಾವುಗಳು ಮಾತಾಡುವಾಗ ಸುಮಾರು ಸಲ ಡಿಸ್ಕಸ್ ಮಾಡಿದ್ದೀವಿ ದಟ್ ಲಾಸ್ಗಳು, ಬಹಳಷ್ಟು ಲಾಸ್ಗಳು ವಿಮೆನ್ಗೆ ಫೇವರಬಲ್ ಆಗಿರೋದು, ಅದನ್ನು ಡಿಸಡ್ವಾಂಟೇಜ್ ಆಗಿ ಅಂದರೆ ಅದನ್ನು ಅವರ ವಿರುದ್ಧ ಬಳಸ್ತಾ ಇದ್ದಾರೆ ಸಾಕಷ್ಟು ಜನ. ಅಂದರೆ ನಿಮ್ಮ ಮೇಲೆ ಡೌರಿ ಹರಾಸ್ಮೆಂಟ್ ಹಾಕ್ತೀನಿ ಅಂದರೆ ಅವ್ರು ಹೆದರ್ಕೊಳ್ಳೇಬೇಕು, ಯಾಕಪ್ಪ ಬೇಕು ಅಂತ. ಬಿಕಾಸ್ ಅದನ್ನು ಹಾಕಿದ ತಕ್ಷಣ ಬಂದು ಫಸ್ಟ್ ಅರೆಸ್ಟ್ ಮಾಡ್ತಾರೆ, ಆಮೇಲೆ ಮಿಕ್ಕಿದ್ದು ಮಾತುಕತೆ, ರೈಟ್? ಸೊ ಈ ಕೇಸ್ನ ನೋಡಿದಾಗ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಸ್ಟ್ರೆಸ್ ಆ್ಯಂಡ್ ಈ ಥರದ ಹರಾಸ್ಮೆಂಟ್ ಇನ್ ಪರ್ಸ್ನಲ್ ಲೈಫ್ ಅಥವಾ ಪ್ರೊಫೆಷ್ನಲ್ ಲೈಫ್, ವಿ ಹ್ಯಾವ್ ಟು ಟಾಕ್ ಅಬೌಟ್ ಇಟ್, ರೈಟ್? ನಾನು ಮೊನ್ನೆ ಯಾರ ಹತ್ರನೂ ಮಾತಾಡ್ತಾ ಅದೇ ಹೇಳ್ತಾ ಇದ್ದೆ. ಇದೇ ವ್ಯಕ್ತಿ ಬದುಕಿದ್ದು ನನಗಿಷ್ಟೆಲ್ಲ ಹರಾಸ್ಮೆಂಟ್ ಆಗಿದೆ ಅಂದಿದ್ರೆ ಈ ಕೇಸ್ ಆಬ್ವಿಯಸ್ಲಿ ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ. ಯಾರು ಹೌದು ಅಂತ ಹೇಳಿ ಮೆನ್ಸ್ ರೈಟ್ಸ್ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಒಬ್ಬ ವ್ಯಕ್ತಿ ಸತ್ತಾಗ ಮಾತ್ರ ಅದು ಟಾಪಿಕ್ ಆಫ್ ಡಿಸ್ಕಷನ್ ಆಗಬೇಕಾ? ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಅಂಡರ್ಗಾನ್ ಇಮ್ಮೆನ್ಸ್ ಸ್ಟ್ರೆಸ್, ಆಫ್ ಕೋರ್ಸ್ ನಿಮ್ಮಿಬ್ಬರಿಗೂ ಗೊತ್ತು, ರೈಟ್? ನಾನು ಅದರ ಸರ್ವೈವರ್ ಆಗಿ ಆಚೆ ಬಂದು ಮಾತಾಡಿದ್ರೆ ಅದಕ್ಕಿರೋ ವ್ಯಾಲ್ಯೂ ವರ್ಸಸ್ ನನಗೇನಾದರೂ ಆಗಿದ್ದಿದ್ರೆ ಅವಾಗ ನೀವೆಲ್ಲ ಹೌದು ಸೌಜನ್ಯಗೆ ತುಂಬ ಸ್ಟ್ರೆಸ್ ಇತ್ತು, ಅವಳು ಮಾತಾಡಿದ್ಲು, ಮೆಂಟಲ್ ಹರಾಸ್ಮೆಂಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ಲು, ಟಾಕ್ಸಿಕ್ ವರ್ಕ್ ಪ್ಲೇಸಲ್ಲಿದ್ಲು, ಶಿ ಹ್ಯಾಡ್ ಟು ಗೋ ಥ್ರೂ ಆಲ್ ದಿಸ್ ಅಂತ ನೀವು ಮಾತಾಡಿದ ಮೇಲೆ ಅದು ಒಂದು ಟಾಪಿಕ್ ಆಫ್ ಡಿಸ್ಕಷನ್ ಆಗೋದು. ದೀಸ್ ಆರ್ 2 ಡಿಫ್ರೆಂಟ್ ಥಿಂಗ್ಸ್. ನಮ್ಮ ಮೂವರಲ್ಲಿ ಒಂದು ಕಾಮನ್ ಇಸ್ ದ್ಯಾಟ್ ನಾವು 3 ಜನ ಒಂದು ಕಾಮನ್ ವರ್ಕ್ ಪ್ಲೇಸಲ್ಲಿ ಕೆಲಸ ಮಾಡಿದ್ದೀವಿ, ಟಾಕ್ಸಿಕ್ ಎನ್ವೈರನ್ಮೆಂಟಲ್ ಕೆಲಸ ಮಾಡಿದ್ದೀವಿ, ಸ್ಟ್ರೆಸ್ ತೊಗೋಬಾರ್ದು ಅನ್ನೋದನ್ನು ರಿಯಲೈಸ್ ಮಾಡಿಕೊಂಡು ಸ್ಟ್ರೆಸ್ ತೊಗೊಂಡಾದ ನಂತರ ವಿ ಹ್ಯಾವ್ ಕಮ್ ಔಟ್ ಆಫ್ ಇಟ್ ಆ್ಯಂಡ್ ನಮ್ಮದೇ ಓನ್ ವೇನಲ್ಲಿ 1 day at a time, 1 step at a time ನಮ್ಮ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ವಿ ಆರ್ ಡೂಯಿಂಗ್ ಗುಡ್, ರೈಟ್? ಸೊ ಇದ್ರ ಬಗ್ಗೆ ವಾಟ್ ಆರ್ ಯುವರ್ ಥಾಟ್ಸ್? ನನ್ನ ಲೈಫಲ್ಲಿ ಆ್ಯಕ್ಚುಲಿ ಮಾಡಿರೋ ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಅಂತ ನಂಗೆ ಫೀಲ್ ಬಂತ. ಕೆಲಸ ಬಿಟ್ಟಾಗ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಐ ಎವರ್ ಡನ್ ಟಿಲ್ ಡೇಟ್. ಎಕ್ಸಾಕ್ಟ್ಲಿ, ನಾನು ಅದೇ ಹೇಳ್ತಾ ಇರ್ತೀನಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್ ದಟ್ ಐ ಟುಕ್. ಕೆಲಸ ಬಿಡೋದು ಆಬ್ವಿಯಸ್ಲಿ ಯಾರಿಗೂ ನೀವು ಕೆಲಸ ಬಿಟ್ಬಿಡಿ ಸ್ಟ್ರೆಸ್ ಆಗಿದ ತಕ್ಷಣ ಅಂತ ಹೇಳಲ್ಲ. ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ಸ್ಟ್ರೆಸ್ ಅನ್ನೋದು ಒಂದು ಲೆವೆಲ್ವರೆಗೂ ಇಟ್ ಇಸ್ ಆಲ್ವೇಸ್ ಗುಡ್, ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಯುವರ್ ಓನ್ ಮೆಂಟಲ್ ಹೆಲ್ತ್. ಬಿಕಾಸ್ ಡಾಕ್ಟರ್ಸ್ಗಳ ಜೊತೆ ಸೀರೀಸ್ ಮಾಡ್ತಾ ವಾಟ್ ಐವ್ ಅಂಡರ್ಸ್ಟುಡ್ ದಿಸ್, ಸ್ಟ್ರೆಸ್ಸು ಎಲ್ಲದಕ್ಕೂ ರೂಟ್ ಕಾಸ್. ಕಾರ್ಡಿಯೋವ್ಯಾಸ್ಕ್ಯುಲರ್ ಇಶ್ಯೂ ಇರಬಹುದು, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಒಬೆಸಿಟಿ ಇರ್ಬೋದು, ಆಂಗ್ಸೈಟಿ ಇಶ್ಯೂಸ್ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಯಾವುದೇ ಹೆಲ್ತ್ ಇಶ್ಯೂ ತೊಗೊಂಡ್ರು ಡಾಕ್ಟರ್ ಹತ್ರ ಮಾತಾಡುವಾಗ ಏನಿದಕ್ಕೆ ಕಾರಣ ಡಾಕ್ಟರ್ ಅಂದರೆ ಸ್ಟ್ರೆಸ್ ಆ್ಯಂಡ್ ಲೈಫ್ ಸ್ಟೈಲ್ ಎಲ್ಲದಕ್ಕೂ ಹೇಳ್ತಾರೆ. ಸೊ ನಥಿಂಗ್ ಈಸ್ ವರ್ತ್ ಟೇಕಿಂಗ್ ದಟ್ ಅಮೌಂಟ್ ಆಫ್ ಸ್ಟ್ರೆಸ್. ಸೊ ಯು ಮೆನ್ಷನ್ಡ್ ದಟ್ ಯಾವತ್ತೂ ನನ್ನ ಮಗಳ ಮೇಲೆ ನಾನು ಅದನ್ನ ಹೊರಗೆ ಹಾಕಿಲ್ಲ, ನನ್ನ ಫ್ರಸ್ಟ್ರೇಷನ್ ಹೊರಗೆ ಹಾಕಿಲ್ಲ ಅಂತ. ಆಫ್ಕೋರ್ಸ್ ಧನು ಕ್ಯಾನ್ ನಾಟ್ ಕಮೆಂಟ್ ಅಬೌಟ್ ಇಟ್ ಬಿಕಾಸ್ ಧನು ಇಸ್ ಜಸ್ಟ್ ಮ್ಯಾರಿಡ್, ರೈಟ್? ಮಕ್ಕಳಿದ್ದಾಗ ಏನಾಗುತ್ತೆ, ದೇ ಆರ್ ಅ ಪಾರ್ಟ್ ಆಫ್ ಅಸ್, ರೈಟ್? ನಮಗೆ ಅದೊಂದು ಎಕ್ಸ್ಪ್ಲೇನ್ ಮಾಡೋಕೆ ಆಗದೇ ಇರುವಂಥ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಅವ್ರ ಜೊತೆ. ನನಗೆ ಯಾವಾಗ ನಾನು ಐಮ್ ಸ್ಟ್ರೆಸ್ಡ್, ಐ ಶುಡ್ ಕ್ವಿಟ್ ಮೈ ಜಾಬ್ ಅಂತ ರಿಯಲೈಸ್ ಆಯಿತು ಅಂದರೆ ಒಂದು 2-3 ಸಲ ನನ್ನ ಮಗಳ ಮೇಲೆ ರೇಗ್ಬಿಟ್ಟೆ ನಾನು. ಓಕೆ, ಸೊ ದಟ್ ಐ ವಾಸ್ ಎಕ್ಸ್ಟ್ರೀಮ್ಲಿ ಸ್ಟ್ರೆಸ್ಡ್. ಲೇಟ್ ನೈಟ್ ಆದರೂ ಐ ವಾಸ್ ಸ್ಟಿಲ್ ಯಾವುದೋ ಒಂದು ಡಿಸ್ಕಷನಲ್ಲಿದ್ದೆ, ಇನ್ನೊಂದು ಮತ್ತೊಂದು. ಆಬ್ವಿಯಸ್ಲಿ ಮಕ್ಕಳಿಗೆ ಅಟೆನ್ಷನ್ ಬೇಕಲ್ಲ, ದೇ ಕೀಪ್ ಕಮಿಂಗ್ ಟು ಅಸ್. ಆ್ಯಂಡ್ ನಾನು ಅವಳ ಮೇಲೆ ರೇಗ್ ಬಿಟ್ಟಾಗ ಅವಳು ಹತ್ಕೊಂಡು ಹೋದ್ಲು. ದಟ್ ಈಸ್ ವೆನ್ ಐ ಫೆಲ್ಟ್ ಎಕ್ಸ್ಟ್ರೀಮ್ಲಿ ಗಿಲ್ಟಿ ದಟ್ ಆ ಮಾಮ್ಸ್ ಗಿಲ್ಟ್ ಎನಿವೇ ಇದೆ, ಟು ಆ್ಯಡ್ ಆನ್ ರೇಗಿ ಕಳಿಸ್ಬಿಟ್ಟಿದ್ದೀನಿ. ದಟ್ ಈಸ್ ವೆನ್ ಐ ರಿಯಲೈಸ್ ನೋ ದಿಸ್ ಇಸ್ ನಾಟ್ ವರ್ತ್ ಇಟ್ ಅಂತ. ಆ್ಯಂಡ್ ಸೆಕೆಂಡ್ಲಿ ಏನಾಯಿತು, ಐ ವಾಸ್ ಪುಟಿಂಗ್ ಆನ್ ವೆಯ್ಟ್, ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಗೇನ್, ಆಯಿತಾ? ಯಾಕೆ ಅಂತ ಗೊತ್ತಿಲ್ಲ. ಬಿಕಾಸ್ ನನ್ನ ಲೈಫ್ ಸ್ಟೈಲ್ ಇಸ್ ವೆರಿ ಕ್ಲೀನ್, ನೀಟ್. ಯೋಗ ಮಾಡ್ತೀನಿ, ಒಳ್ಳೆ ಫುಡ್ ತಿಂತೀನಿ, ಆನ್ ಟೈಮ್ ಮಲ್ಕೋತೀನಿ, ವಾಕ್ ಮಾಡ್ತೀನಿ, ಐ ಆಮ್ ವೆರಿ ಆ್ಯಕ್ಟಿವ್ ದಟ್ ವೇ, ಕ್ಲೀನ್ ಥಾಟ್ಸ್ ಇದೆ,
ಒಬ್ರಿಗೆ ಒಳ್ಳೇದೇ ಬಯಸ್ತೀನಿ ಜೆನ್ಯೂನ್ಲಿ, ಬಿಕಾಸ್ ಒಬ್ರಿಗೆ ಒಳ್ಳೇದು ಬಯಸಿದಾಗ ದೇವರು ಅದಕ್ಕೆ 100 ಪಟ್ಟು ವಾಪಸ್ ಕೊಡ್ತಾನೆ ನಮಗೆ ಅನ್ನೋದನ್ನ ನಾನು ನಂಬಿದ್ದೀನಿ. ರೈಟ್? ಹೀಗೆಲ್ಲ ಇದ್ದಾಗ ವೈ ವಾಸ್ ಐ ಪುಟಿಂಗ್ ಆನ್ ವೆಯ್ಟ್ ಗೊತ್ತೇ ಇಲ್ಲ. ಬರೋಬ್ಬರಿ 25 kg ಐ ಪುಟ್ ಆನ್. ಆಯ್ತಾ? ಇದು ಎಷ್ಟು ಟೈಮಲ್ಲಿ? 6 months to 1 year. ಅನ್ಎಕ್ಸ್ಪ್ಲೇನ್ಡ್. ಸೊ ಐ ವೆಂಟ್ ಟು ಮೈ ಡಾಕ್ಟರ್. ಅವ್ರಿಗೂ ಹೇಳ್ತಾ ಇದ್ದೆ, ಅವ್ರಿಗೂ ಗೊತ್ತು ನನ್ನ ಲೈಫ್ ಸ್ಟೈಲ್ ಬಗ್ಗೆ. ಬಟ್ ಒಂದಿನ ಶಿ ಸಸ್ಪೆಕ್ಟೆಡ್ ನಿನ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ಬೋದು ಸೌಜನ್ಯ, ಒಂದು ಟೆಸ್ಟ್ ಮಾಡೋಣ. ದಟ್ ವಾಸ್ ದ ಫಸ್ಟ್ ಟೈಮ್ ಐ ಹರ್ಡ್ ಅಬೌಟ್ ಇನ್ಸುಲಿನ್ ರೆಸಿಸ್ಟೆನ್ಸ್. ನಂಗೆ ಗೊತ್ತೇ ಇರಲಿಲ್ಲ. ಟೆಸ್ಟ್ ಮಾಡಿಸಿದೆ, ಇಟ್ ಕೇಮ್ ಔಟ್ ಪಾಸಿಟಿವ್. ಇನ್ಸುಲಿನ್ ರೆಸಿಸ್ಟೆನ್ಸ್ ಇಸ್ ಹಾಲ್ಮಾರ್ಕ್ ಆಫ್ ಪ್ರೀ ಡಯಾಬಿಟಿಸ್. ರೈಟ್? ಹೀಗೆ ಬಿಟ್ಟರೆ ಯು ವಿಲ್ ಬಿ ಡಯಾಬಿಟಿಕ್ ಅಂತ. ಯಾಕಾಗಿದ್ದು ಬರುತ್ತೆ? ಒಂದು ಜೆನೆಟಿಕಲಿ ಇದ್ದರೆ ನಮಗೆ, ನಾವೆಲ್ಲರೂ ವಿ ಆರ್ ಜೆನೆಟಿಕಲಿ ಪ್ರೋನ್. ಇಂಡಿಯನ್ಸ್ ವಿ ಆರ್ ಮೋರ್ ಜೆನೆಟಿಕಲಿ ಪ್ರೋನ್ ಟು BP ಮತ್ತು ಶುಗರ್. ರೈಟ್? ಜೆನೆಟಿಕಲಿ ನಮಗಿದ್ರೆ ಸ್ಟ್ರೆಸ್ ತಗೊಂಡಾಗ ಬರಬಾರ್ದು ವಯಸ್ಸಲ್ಲಿ ಬರುತ್ತೆ. ಜೆನೆಟಿಕಲಿ ಇದ್ದಾಗ ಯಾವುದೋ ಒಂದು ವಯಸ್ಸಲ್ಲಿ ಬರೋದು ಓಕೆ. ಸ್ಟ್ರೆಸ್ ತಗೊಂಡಾಗ 30s ಬಂದ್ಬಿಡುತ್ತೆ, 20s ಬಂದ್ಬಿಡುತ್ತೆ. ಯಾಕೆ ಸ್ಟ್ರೆಸ್ ತಗೋತೀಯಾ? ಬಿಟ್ಬಿಡು, ಲೈಫ್ ತುಂಬಾ ದೊಡ್ಡದು. ದಟ್ಸ್ ಅದೇ ಅಡ್ವೈಸ್ ಕೊಡೋದಲ್ಲ, ತಗೋಬೇಡ ಸ್ಟ್ರೆಸ್. ಅನ್ಫಾರ್ಚುನೇಟ್ಲಿ ಅದು ಅಷ್ಟು ಈಸಿ ಇಲ್ಲ. ಕರೆಕ್ಟ್. ಭಾಳ ಯೋಚನೆ ಮಾಡಬೇಡ, ಏನಾಗಂಗಿಲ್ಲ. ಕರೆಕ್ಟ್. ಅಂದ್ರೆ ಯಾರು ಹೇಳಲಿಕತ್ತಾರ, ಐ ಆಮ್ 100% ಶೋರ್ ಅವ್ರು ನಮ್ಮ ಒಳ್ಳೇದಕ್ಕೋಸ್ಕರನೇ ಹೇಳ್ತಾ ಇದ್ದಾರೆ. ಬಟ್ ಯಾವಾಗಲೂ ಹಿಂಗೆ ಟೆನ್ಷನ್ ಆಗ್ತದೆ, ಟೆನ್ಷನ್ ತಗೋಬೇಡ. ಸ್ಟ್ರೆಸ್ ಆಗ್ತದೆ, ಸ್ಟ್ರೆಸ್ ತಗೋಬೇಡ. ತುಂಬಾ ಯೋಚನೆ ಬರ್ತದೆ, ಯೋಚನೆ ಮಾಡಬೇಡ. ಹೌ? ದಟ್ಸ್ ನಾಟ್ ಪಾಸಿಬಲ್. ಸೊ ಇದೆಲ್ಲ ಆದಾಗ ಐ ಟ್ರೈಡ್ ಮೈ ಬೆಸ್ಟ್. ಅಂದರೆ ಅದೇನಾಗುತ್ತೆ, ಇನ್ನೂ ಜಾಸ್ತಿ ವರ್ಕೌಟ್ ಮಾಡೋದು. ಬಿಕಾಸ್ ನಾವು ಮೀಡಿಯಲ್ಲಿ ಇದ್ದಾಗ ವಿ ನೀಡ್ ಟು ಲುಕ್ ಅ ಸರ್ಟನ್ ವೇ ಅಂತಿರುತ್ತೆ. ಮತ್ತೆ ಮುಂಚಿನ ಥರ ಆಗಬೇಕು. ಎಷ್ಟೇ ಸ್ಟ್ರೆಸ್ ಇದ್ರೂ ಐ ಆಲ್ವೇಸ್ ಯೂಸ್ ಟು ಥಿಂಕ್ ಇಟ್ಸ್ ಓಕೆ, ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್ ಅಂತ. ಆ್ಯಂಡ್ ಇನ್ನೊಂದು ಸಲ ನೋಡೋಣ, ಇವಾಗ ಅವ್ರ ದಾರಿಲೇ ಹೋಗೋಣ, ಏನೋ ಒಂದು ಟ್ರೈ ಮಾಡೋಣ. ಈ ರಿಲೇಷನ್ಶಿಪ್ಪಲ್ಲಿ ಸಾಕಷ್ಟು ಕಡೆಗಳಲ್ಲಿ ನಾವು ನೋಡಿರ್ತೀವಿ ದಟ್ ಹೇಗಾದರೂ ಮಾಡಿ ಐ ನೀಡ್ ಟು ಮೇಕ್ ದಿಸ್ ವರ್ಕ್ ಅಂತ ನಮ್ಮ ಎಫರ್ಟ್ ಹಾಕ್ತಾ ಇರ್ತೀವಿ ಗೊತ್ತಾ. ಆ ಥರ ಹಾಕಿ ಫೈನಲಿ ಐ ಡಿಸೈಡೆಡ್ ಇನ್ನೂ ನಾನು ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಇನ್ನೊಂದು ಫ್ಯೂ ಮಂತ್ಸಲ್ಲಿ ಸೌಜನ್ಯ ಯು ಹ್ಯಾವ್ ಡಯಾಬಿಟಿಸ್, ಸೌಜನ್ಯ ಯು ಹ್ಯಾವ್ BP, ಸಾರಿ ಟು ಸೇ ದಿಸ್ ಅಂತ ಅಂದರೂ ಅನ್ಬಹುದು ಒಂದು. ಆ್ಯಂಡ್ ಸಡನ್ ಆಗಿ ಇವಾಗ ಕಾರ್ಡಿಯಾಕ್ ಅರೆಸ್ಟ್ ಆಯಿತು, ಹೋಗ್ಬಿಟ್ರು ಅವರು. ದೇ ಮೈಟ್ ಬಿ ಟೇಕಿಂಗ್ ಸ್ಟ್ರೆಸ್, ಯು ನೆವರ್ ನೋ. ನನಗನ್ಸೋ ಮಟ್ಟಿಗೆ ಎಲ್ರಿಗೂ ಸ್ಟ್ರೆಸ್ ಇದೆ. ಓಕೆ, ಐ ಥಿಂಕ್ ಯಾರು ಈ ಶೋ ನಡೆಸ್ತಾ ಇದ್ದಾರೆ, ಐ ಥಿಂಕ್ ಕ್ಯಾಮ್ರಾ ಹಿಂದೆ ಯಾರು ಕೂತಿದ್ದಾರೆ, ಎಲ್ರಿಗೂ ಸ್ಟ್ರೆಸ್ ಇದೆ. ಯಾಕಂದರೆ ನಮ್ಮ ಮೇಲೆ ಜವಾಬ್ದಾರಿಗಳಿದೆ. ನಾವು ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಪೀಪಲ್ಸ್ ಲೈವ್ಸ್, ಯುನೋ, ಚಿಲ್ಡ್ರನ್, ಹಸ್ಬೆಂಡ್, ಪೇರೆಂಟ್ಸ್ ಎಲ್ಲರೂ ಇರ್ತಾರೆ. ಸೊ ಸ್ಟ್ರೆಸ್ ಎಲ್ರಿಗೂ ಇದೆ. ಬಟ್ ಅದನ್ನು ಹೇಗೆ ಎದುರಿಸೋ ಒಂದು ಧೈರ್ಯ, ದ್ಯಾಟ್ ಐ ಥಿಂಕ್ ಡೆಫಿನೆಟ್ಲಿ ಈಸ್ ಮೆಂಟಲ್. ಬಟ್ ಆಲ್ಸೋ ಐ ಥಿಂಕ್ ಒಂದು ಬಿಲೀಫ್ ಬಂದರೆ ದಟ್ ಏನಾಗತ್ತೆ, ನಾನು ಸ್ಟ್ರೆಸ್ ತೊಗೊಳ್ದೇ ಇದ್ದರೆ ಏನಾಗಬಹುದು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಅದಕ್ಕೆ ನಮ್ಗೆ ಆನ್ಸರೇ ಇರಲ್ಲ. ಲೈಕ್ ನಾನು ಸ್ಟ್ರೆಸ್ ತೊಗೊಳ್ಳಿಲ್ಲ ಅಂದರೆ ಯಾರಿಗಾದರೂ ಏನಾದರೂ ಅದರಿಂದ ತೊಂದರೆ ಆಗುತ್ತಾ, ಅಥವಾ ಕೆಲಸಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ? ನೋ. ಇನ್ಫ್ಯಾಕ್ಟ್ ನೀವು ಸ್ಟ್ರೆಸ್ ತೊಗೊಳ್ಳಿಲ್ಲ ಅಂದರೆ ನಿಮ್ಮ ಕೆಲಸ ಚಲೋ ಆಗ್ತದೆ, ಯುನೋ. ಸೊ ಐ ಥಿಂಕ್ ನೀವು ಆ್ಯಸ್ ಅ ಪರ್ಸನ್ ನೀವು ಎಕ್ಸ್ಟ್ರೀಮ್ ಇಮ್ಯಾಜಿನ್ ಮಾಡಿಬಿಡ್ಬೇಕು. ನಾನು ಸ್ಟ್ರೆಸ್ ತೊಗೊಳ್ಳಿಲ್ಲ ಅಂದರೆ ಏನು ಮಹಾ ಆಗಬಹುದು. ಆ್ಯಂಡ್ ವೆನ್ ದ ಸ್ಟೇಕ್ಸ್ ಆರ್ ಲೋ, ಯಾವಾಗ ನಿಮ್ಗೆ ಅನ್ಸುತ್ತೆ ಏನು ಹಂಗೇನು ಆಗೋದಿಲ್ಲ, ಐ ಥಿಂಕ್ ದೆನ್ ದ ಔಟ್ಲುಕ್ ವಿಲ್ ಚೇಂಜ್. ಬಟ್ ಹಂಗಂತ ಅದೇನು ಹೇಳಿ ಕೇಳಿ ಬರೋದಿಲ್ಲ. ಬಟ್ ಪ್ರತಿ ಸತಿ ಬಂದಾಗ ನಿಮ್ಮ ಹತ್ರ ಒಂದು ಮೆಕ್ಯಾನಿಸಮ್ ಇರ್ತದೆ ಟು ಟ್ಯಾಕಲ್ ಇಟ್. ಇದು ಹೇಗೆ ಗೊತ್ತಾ ಸೋನು, ವರ್ ಯು ಅ ವೆರಿ ಸ್ಟುಡಿಯಸ್ ಸ್ಟೂಡೆಂಟ್, ರೈಟ್? ಸೊ ಏನಾಗುತ್ತೆ, ಕ್ಲಾಸ್ ಆಚೆನೇ ನಿಂತು ಹ್ಯಾಂಡ್ ರೈಸ್ ಮಾಡಿ, ನೀಲ್ ಡೌನ್ ಮಾಡಿ ನಿಲ್ಲೋರು ಸಾಕಷ್ಟು ಜನ ಇರ್ತಾರೆ. ಅದು ಅಭ್ಯಾಸ ಆಗೋಗಿರುತ್ತೆ ಅವ್ರಿಗೆ. ಸ್ಟುಡಿಯಸ್ ಆಗಿರೋರಿಗೆ ಒಂದು ಸಲ HM ರೂಮಿಗೆ ಬಾ ಅಂತ ಕರೆದ್ರೆ ಅದೇ ಅವ್ರಿಗೆ ದೊಡ್ಡ ಅವಮಾನ. ಕರೆಕ್ಟ್, ರೈಟ್? ಅವ್ರು ತಡ್ಕೊಳಕ್ಕೆ ಆಗಲ್ಲ. ಅವ್ರನ್ನ ನೀಲ್ ಡೌನ್ ಮಾಡಿಸಿ ನಿಲ್ಸ್ಬೇಕಂತೇನಿಲ್ಲ. ಕೆಲಸ ಮಾಡೋರ್ಗೆ ದಿಸ್ ಹ್ಯಾಪನ್ಸ್, ರೈಟ್? ಕೊಡಬಾರದ ಅಮೌಂಟ್ ಆಫ್ ಸ್ಟ್ರೆಸ್ ಕೊಟ್ಟಾಗ ಕೆಲಸ ಮಾಡೋರ್ಗೆ ಯು ಕ್ಯಾನ್ ನಾಟ್ ಟೇಕ್ ಇಟ್ ಆ್ಯಂಡ್ ಯು ವಿಲ್ ನಾಟ್ ನೋ. ಆ ಸ್ಟ್ರೆಸ್ಸಲ್ಲಿ ಗೊತ್ತಾಗಲ್ಲ ವಾಟ್ ವಿ ಆರ್ ಡೂಯಿಂಗ್. ಹೇಗಾದರೂ ಮಾಡಿದ್ದನ್ನು ವರ್ಕ್ ಮಾಡೋ ಹಾಗೆ ಮಾಡಬೇಕು ಅಂತಲೇ ನಮ್ಮ ಮೈಂಡಲ್ಲಿ ಇರುತ್ತೆ, ರೈಟ್? ಸೊ ಟಾಕಿಂಗ್ ಅಬೌಟ್ ಈ ಥರದ ಇಶ್ಯೂಸ್, ವಿಚ್ ಆರ್ ದ ಇಶ್ಯೂಸ್ ದಟ್ ಯು ಫೇಸ್ಡ್ ನಿನ್ನ ವರ್ಕ್ ಪ್ಲೇಸಲ್ಲಿ? ನಂದು ಮೆಂಟಲ್ ಸ್ಟ್ರೆಸ್ ಆ್ಯಂಡ್ ಫಿಸಿಕಲ್ ಸ್ಟ್ರೆಸ್ ಎರಡೂ ಇನ್ವಾಲ್ವ್ ಆಗುವಂಥ ಕೆಲಸ ನಾವು ಮಾಡೋದು. ಆಮ್ ಅ ಟೆಕ್ನಿಷಿಯನ್, ವಿಡಿಯೋ ಎಡಿಟರ್, ಕ್ಯಾಮ್ರಾಮನ್. ನಾ ಆ್ಯಕ್ಚುಲಿ ಒಂದು ಕಂಪ್ನಿಗೆ ಈ ಏನು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಾ ಕಂಪ್ನಿ ಒಳಗೆ ಕಾಲಿಡಬೇಕಾದ್ರೆ ಐ ವಾಸ್ ಅ ಟೆಕ್ನಿಷಿಯನ್ ದರ್. ವಿಡಿಯೋ ಎಡಿಟರ್ ಆಗಿ ನಾ ಜಾಯ್ನ್ ಆಗಿದ್ದು, ವಿಚ್ ಇನ್ವಾಲ್ವ್ಸ್ ಏನೋ ತಲೆ ಕೆಲಸ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು, ಏನು ಎಷ್ಟು ಇಡಬೇಕು, ವಾಟ್ ಟೆಕ್ನಿಕಲಿ ಅದ್ರ ಏನೇನು ಮೆಜರ್ಮೆಂಟ್ಸ್ ಇರ್ತವೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾ ಕೆಲಸ ಮಾಡಬೇಕಾಗ್ತಿರ್ತದೆ. ಆ್ಯಂಡ್ ನನ್ನ ಆಜು ಬಾಜು ಇರೋ ಒಬ್ಬರಲ್ಲ ಇಬ್ಬರಲ್ಲ ಮೂರಲ್ಲ, ನಮಗೆಲ್ಲ not one boss. I had some 4 to 5 bosses. Or they thought they were your boss. So mentally ಆಯಿತು, ಓಕೆ ನಾ ಜಾಯ್ನ್ ಆಗಿದ್ದು ಆಸ್ ಅ ವಿಡಿಯೋ ಎಡಿಟರ್.
ಸೊ ಜಾಯ್ನ್ ಆದಾಗ ನನಗೆ ಕ್ಲಿಪ್ ಸಿಗ್ತಿದ್ದಿದ್ದು ಅದು ಡೆಫಿನೆಟ್ಲಿ ಒಂದು ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ ಅಥವಾ ಎನಿ ಮೀಡಿಯಾ ಅಂತಂದು ಏನಾರು ಬಂದಾಗ ದೇರ್ ವಾಕ್ ಸೆಲೆಬ್ರಿಟೀಸ್ ವಾಕಿನ್ಸ್ ಆಗ್ತಿರ್ತಾವ, ಆಮೇಲೆ ಪರ್ಟಿಕ್ಯುಲರ್ ಶೂಟ್ಸ್ ಆಗ್ತಿರ್ತಾವ. ಶೂಟ್ ಎಲ್ಲ ಮಾಡಿ ನಾ ಜಾಯ್ನ್ ಆದ ಟೈಮ್ದಾಗ ಮೊಬೈಲ್ದಾಗ ಶೂಟ್ ಮಾಡೋದು, ಪ್ರೊಡಕ್ಷನ್ಗೂ ಏನು ಕರೆಕ್ಟ್. ಸೊ ಮೊಬೈಲ್ದಾಗ ಶೂಟ್ ಮಾಡಿ ಇದನ್ನ ಎಡಿಟ್ ಮಾಡಿಕೊಡು. ಹೆಂಗೆ ಕಾಣಿಸ್ಬೇಕು ಅವ್ರಿಗೆ ಮೊಬೈಲ್ದಾಗ ಶೂಟ್ ಮಾಡಿದ್ದಂದ್ರೆ ಪೂರಾ 4K ಸಿನಿಮಾದಾಗ ಕಾಣಿಸ್ಬೇಕು ಅವ್ರಿಗೆ, ಥಿಯೇಟ್ರ್ ಐಮ್ಯಾಕ್ಸ್ದಾಗ ಪ್ಲೇ ಮಾಡ್ಬೇಕು ಅವ್ರಿಗೆ. ಸೊ ಆ ಕ್ವಾಲಿಟಿ ಒಳಗೆ ಕಾಣಿಸ್ಬೇಕು ಅವ್ರಿಗೆ. ಸೊ ಆಯ್ತು, ಈಗ ಇನ್ನೇನು ಆಪ್ಷನ್ ಇಲ್ಲಲ್ಲ, ಶುರು ಆಯಿತು, ಸೈಲೆಂಟಾಗಿ ಶುರು ಆಯಿತು. ಬಟ್ ಮೈ ಬ್ಯಾಡ್ ದಟ್ ಐ ಅಲೋಡ್ ಇಟ್, ನಾ ಅದನ್ನ ಅಲೋ ಮಾಡಿದೆ ಶೂಟ್ ಮಾಡಲಿಕ್ಕೆ. ಸೊ ನಿನಗೆ ಬರ್ತದನು ಅದನ್ನು ಕೇಳಿದ್ದು ಒಂದಿನ. ಯು ಕ್ಯಾನ್ ಡೂ ಇಟ್. ಹಾಂ, ಫುಲ್ ಅವಾಗೆಲ್ಲ ಹೊಸದಾಗಿ ಜಾಯ್ನ್ ಆಗಿರ್ತೀವಿ ಫಸ್ಟ್. ಐ ಕ್ಯಾನ್ ಡೂ ಇಟ್, ನೆಕ್ಸ್ಟ್ ಲೆವೆಲ್ ಮಾಡೋಣ, ಬನ್ನಿ ಮಾಡೋಣ ಅಂತೆಲ್ಲ ನಾವು ಅವಾಗ ಶೂಟ್ ಮಾಡೋಕ್ಕೆ ಶುರು ಆಯಿತು. ಅದು ಹೋಗಿ 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 ಶೂಟ್ ಮಾಡ್ತಾ ಮಾಡ್ತಾ ಹೇಗಾಯಿತು, ಒನ್ ಕ್ಯಾಮ್ ಓಕೆ. ಈ ಕ್ಯಾಮ್ರಾ ಸೆಟಪ್ಸ್ದಾಗ ಹೆಂಗಿರ್ತಾವೆ, ಕ್ಯಾಮ್ರಾ ಆ್ಯಂಡ್ ವಿಡಿಯೋ ಎಡಿಟಿಂಗ್ ಇದ್ರಾಗ ದೇರ್ ಕಮ್ ಸಮಥಿಂಗ್ ಲೈಕ್ ಮಲ್ಟಿ ಕ್ಯಾಮ್ ಎಡಿಟಿಂಗ್ ಅಂತ ಬರ್ತದೆ. ಸೊ ವಿ ಸ್ಟಾರ್ಟೆಡ್ ಕೀಪಿಂಗ್ ಮಲ್ಟಿಪಲ್ ಮೊಬೈಲ್ಸ್, ಎರಡೆರಡು ಮೊಬೈಲ್ ಇಡೋದು, ಮೂರ್ ಮೊಬೈಲ್ ಇಡೋದು. ಅದೇ ಆಫೀಸ್ದವ್ರದೇ ಮೊಬೈಲ್ ಅದು. ಅವ್ರ ಮೊಬೈಲ್ದಾಗ ಎಂಥ ಪರಿಸ್ಥಿತಿ ಅಂದ್ರೆ ಅವ್ರ ಮೊಬೈಲ್ದಾಗ 1 GB ಸ್ಟೋರೇಜ್ ಇರೋದಿಲ್ಲ. ಮತ್ ಮಾತಾಡೋದು ಗಂಟೆಗಟ್ಲೆ ಮಾತಾಡೋದು. ನಾ ಎಲ್ಲಿಗೆ ಹೋಗ್ಲಿ ಯಾರ ಹತ್ರ ಹೇಳ್ಕೊಂಡು ಹೆಂಗನ ಮ್ಯಾನೇಜ್ ಮಾಡ್ಬಿಡಿ, ಯಾರ ಹತ್ರ ಹೇಳ್ಕೊಂಡಾಗ ಹೆಂಗಾರೆ ಮ್ಯಾನೇಜ್ ಮಾಡ್ಬಿಡು, ನನಗೆ ಗೊತ್ತಿಲ್ಲ ಹೆಂಗೆ ಮಾಡ್ತಿ, ಹೆಂಗಾರೆ ಮ್ಯಾನೇಜ್ ಮಾಡಿ ಹುಡುಕೋ, ಏನು ಹೇಳಬೇಕು ಬಿಡ್ಬೇಕು ಗೊತ್ತಾಗೋದು. ಆಯ್ತು ನಡಿ ಅಂತಂದು ನಂದೇ ಪರ್ಸ್ನಲ್ ಮೊಬೈಲ್ ತೆಗೆದು ಅದ್ರಾಗಿರೋ ಮೆಮೊರಿ ಕಾರ್ಡ್ ತೆಗೆದು ಒಂದು ಹೊಸದು ಆರ್ಡರ್ ಮಾಡಿ ಹಾಕಿ 128 GB ಮತ್ತೆ ಶುರು ಮಾಡಿ ಶೂಟ್ ಶುರು ಮಾಡಿ. ಇದು ಒಂದದ ಪ್ರೊಫೆಷನಲ್ ಸೆಟಪ್ ದಾಗ ಪರ್ಸನಲ್ ಥಿಂಗ್ಸ್ ನೆವರ್ ಯೂಸ್. ಬಿಕಾಸ್ ಅವ್ರಿಗೆ ಇವ್ರ ಕೆಲಸ ಮಾಡ್ಲಿಕ್ಕೆ ಟ್ರೂ ಅಂತ ಗೊತ್ತಾಗ್ಬಿಟ್ರೆ. ಬಿಕಾಸ್ ಐ ಟೆಲ್ ಯು, ಐ ಥಿಂಕ್ ಸೌಜ್ ವಿ ಆಲ್ವೇಸ್ ಥಿಂಕ್ ಅಲ್ಲ ದಟ್ ಕಂಪನಿ ನೇಮ್ ಯಾವಾಗಲೂ ಹೇಳ್ತದಲ್ಲ, ನೀವೇನು ರಿಪ್ಲೇಸಬಲ್ಲೇ ಇದ್ದೀರಿ, ನೀವೇನು ಇರ್ರಿಪ್ಲೇಸಬಲ್ ಅಲ್ಲ. ಅದೇ ಉಲ್ಟಾನು ಇಲ್ಲ, ಇಟ್ ವರ್ಕ್ಸ್ ಉಲ್ಟಾ ಆಲ್ಸೋ. ಲೈಕ್ ನೀವು ಒಂದೇ ಕಂಪನಿ ಅಲ್ಲ, ನನಗೆ ಬೇರೆಯವರು ಕೆಲಸ ಕೊಡೋರು ಇದ್ದಾರಂತ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಕಾನ್ಫಿಡೆನ್ಸ್ ಅಷ್ಟು ಹೈ ಇರೋದಿಲ್ಲ ಸಮಟೈಮ್ಸ್. ಆ್ಯಂಡ್ ದೆನ್ ವಾಟ್ ಹ್ಯಾಪನ್ಸ್ ಇಸ್ ವಿ ಆರ್ ಲೈಕ್ ಓಕೆ, ಇಲ್ಲ ಹೌದು ನಿಮ್ಮ ಕಡೆ ಟ್ಯಾಲೆಂಟ್ ಅದ ಭಾಳ, ನೀವು ಯಾರು ಬೇಕಾದವ್ರನ್ನ ತೊಗೋಬೋದು, ಖರೆ ನಮಗೆ ನೀವೇ ಅಂತ ಅದು ಒಂದೇನೋ ಅದ ಸೆಟಪ್ ಅದ. ಆ್ಯಂಡ್ ಆಲ್ಸೋ ಲೈಕ್ ಟೆಕ್ನಿಕಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ನೋಡಿದ್ರೆ ನಾವೇನು ನಮ್ಮ ಅಮ್ಮ ಅಪ್ಪ ಭಾಳ ಜಾಬ್ಸ್ ಚೇಂಜ್ ಮಾಡೋದು ನೋಡಿಲ್ಲ. ಅವ್ರು ಏನೇ ಇದ್ರೂ ಹೆಂಗೋ ಒಂದು ಮಾಡ್ಕೊಂಡು ಹೋಗ್ಬಿಟ್ಟಾರೆ. ಸೊ ನಮ್ಮ ರೆಫರೆನ್ಸ್ ಪಾಯಿಂಟ್ ಅದಿರುವಾಗ ನಾವು ಹೆಂಗೆ ಇವರಿಲ್ಲ ನಮ್ಗೆ ಹಿಂಗೆ ಮಾಡ್ಲಿಕತ್ತಾರ, ನಮ್ಮ ಜೋಡಿ ಹಿಂಗೆ ಮಾಡ್ಲಿಕತ್ತಾರ. ಆ್ಯಂಡ್ ಆಲ್ಸೋ ಐ ಥಿಂಕ್ ಮೇಜರ್ ಪ್ರಾಬ್ಲಮ್ ನಮ್ಮ ಕೇಸಸ್ ಏನೇ ಬೇರೆ ಇರಲಿ, ನಮ್ಮ ದೇಶದಾಗ ಲೇಬರ್ ಲಾಸ್ ಅನ್ನೋದು ಏನದ, ಇಟ್ ಈಸ್ ದೇರ್. ಓಕೆ, ಸೊ ಆ್ಯಸ್ ಅ ಪರ್ಸನ್ ನೀವು ಯಾರಾದರೂ ಕಂಪನಿ ಕೆಲಸ ಮಾಡ್ತಿದ್ರೆ ನೀವು ಲೇಬರ್ ಲಾಸ್ ತಿಳ್ಕೋಬೇಕು. ನಮ್ಮಲ್ಲಿ ಏನದ, ಬರೀ ಸೆಕ್ಷುವಲ್ ಹ್ಯಾರಸ್ಮೆಂಟಿಗೆ cases get escalated, but there are other forms of harassment. There is verbal harassment. Correct. There is physical harassment. Anything that bothers you is harassment anta heltare. So adannella ನಾವು ಅರ್ಥ ಮಾಡಿಕೊಂಡು ಐ ಥಿಂಕ್ ದ್ಯಾಟ್ ಈಸ್ ದ ಫಸ್ಟ್ ಸ್ಟೆಪ್. ನಾವು ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡು ಇವ್ರು ನನಗೆ ಹ್ಯಾರಸ್ ಮಾಡ್ಲಿಕತ್ತಾರ ಆನ್ ವಾಟ್ ಗ್ರೌಂಡ್ಸ್, ದೆನ್ ಯು ಶುಡ್ ಬಿ ಏಬಲ್ ಟು ಮೇಕ್ ಅ ಕೇಸ್. ಇಲ್ಲ ಇವ್ರು ನನಗೆ ಈ ಟೈಮಿಗೆ ಹಿಂಗೆ ಅಂದರು, ಈ ಟೈಮಿಗೆ ಹಿಂಗೆ ಹೇಳಿದ್ರು. ಆ್ಯಂಡ್ ಇಟ್ಸ್ ನಾಟ್ ಪೆಟಿ. ಅಂದರೆ ಇಟ್ ಕಾಂಟ್ ಬಿ ಲೈಕ್ ಧನು ನಿಂದು ಇವತ್ತು ಡ್ರೆಸ್ ಚಲೋ ಇಲ್ಲ, ದ್ಯಾಟ್ಸ್ ನಾಟ್ ಹ್ಯಾರಸ್ಮೆಂಟ್ ಆಬ್ವಿಯಸ್ಲಿ, ರೈಟ್? ಬಟ್ ದೆನ್ ಇಫ್ ದೇ ಸೇ ಲೈಕ್ ನಿನಗೆ ಒಂದು 4 ವಿಡಿಯೋ ಎಡಿಟ್ ಮಾಡ್ಲಿಕ್ಕೆ ಕೊಟ್ಟಾರ, 2 ತಾಸು ಕೊಟ್ಟಾರ ನನಗೆ ಟೈಮು, ನಾವು ಲೈವ್ ಹೋಗ್ಬೇಕಂದ್ರೆ ಅಫ್ಕೋರ್ಸ್ ದ್ಯಾಟ್ ಈಸ್ ಆ್ಯಡಿಂಗ್ ಸ್ಟ್ರೆಸ್ ಟು ಯು. ಸೊ ವಿ ಹ್ಯಾವ್ ಟು ಕ್ಲಿಯರ್ಲಿ ಸೇ. ಯಾಕಂದರೆ ಏನಾಗ್ತದೆ, ಎಲ್ಲರೂ ಈಗ ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ನು, ಅದು ಇಟ್ ಹ್ಯಾಸ್ ಬಿಕಮ್ ಲೈಕ್ ಪಂಚುವೇಷನ್. ನೀವು ಅದನ್ನು ಎಷ್ಟು ಸತಿ ಯೂಸ್ ಮಾಡ್ತೀರಿ ಬಟ್ ಯು ಡೋಂಟ್ ನೋ ದ ಮೀನಿಂಗ್ ಆಫ್ ಇಟ್. ಸೊ ಅನ್ಲೆಸ್ ಯು ಆರ್ ಕ್ಲಿನಿಕಲಿ ಡಯಾಗ್ನೋಸ್ ದಟ್ ಎಸ್ ಯು ಹ್ಯಾವ್ ಡಿಪ್ರೆಷನ್ ಆರ್ ಯು ಹ್ಯಾವ್ ಆಂಗ್ಸೈಟಿ, ಆ ವರ್ಡ್ಸನ್ನು ನಾವು ಯೂಸ್ ಮಾಡಬಾರ್ದು ಐಡಿಯಲಿ. ಆಯ್ತಾ? ಸ್ಟ್ರೆಸ್ ಇಸ್ ಸ್ಟಿಲ್ ಫೈನ್ ಬಿಕಾಸ್ ಡಿಪ್ರೆಷನ್ ಅನ್ನೋದನ್ನ ತುಂಬಾ ಕಾಮನ್ ಆಗಿ ಜನ ಯೂಸ್ ಮಾಡ್ತಾರೆ ನೋಡಿದೀನಿ. ಅಂಡ್ ಸಿ ಅತುಲ್ ಸುಭಾಷ್ ಕೇಸಲ್ಲಿ ಒಂದು ವಿಚ್ ಕೇಮ್ ಟು ಮೈ ನೋಟಿಸ್ ವಾಸ್ ಸೂಸೈಡ್ ಬಗ್ಗೆ ಏನೋ ಮಾತು ಬಂದಾಗ ಅವ್ರ ಹೆಂಡತಿ ಅಪ್ಯಾರೆಂಟ್ಲಿ ಶೀಲ್ಸೆ ನೀನು ಸೂಸೈಡ್ ಮಾಡ್ಕೊಂಬತ್ತೆ ಅಂತ. ಸೊ ಜಡ್ಜ್ ನಕ್ಕಿದ್ರು ಅದಕ್ಕೆ ಅಂತ ಹಿ ಇಸ್ ಕ್ಲಿಯರ್ಲಿ ಮೆನ್ಷನ್ಡ್ ಡೆತ್ ನೋಟಲ್ಲಿ. ಇವಾಗ ಇಟ್ಸ್ ಮಾರ್ಕ್ಡ್ ಬೋಲ್ಡ್ ಲೆಟರ್ಸ್ ಅಲ್ಲಿ, ಲೆಟ್ಸ್ ಇಮ್ಯಾಜಿನ್ ಹಿ ವಾಸ್ ಅಲೈವ್ ಅಂಡ್ ಹಿ ಹ್ಯಾಡ್ ಸೆಡ್ ದ ಸೇಮ್ ಥಿಂಗ್. ಜನ ಏನಂದ್ರೆ ನಕ್ಕಿದ್ರೆ ನಗ್ಲಿ ಬಿಡು, ನಿನಗೇನೋ ಆಗಬೇಕು, ನೀನ್ ನಿನ್ ಜೀವನ ಲೀಡ್ ಮಾಡು, ಅವಳು ಸೂಸೈಡ್ ಮಾಡ್ಕೊಂಡ್ರೆ ನೀನ್ ಏನಕ್ಕೆ ಮಾಡ್ಕೋತೀಯ, ಹಿಂಗೆಲ್ಲ ಹೇಳಿರೋರು ಇದನ್ನ ಲೈಟ್ ಆಗಿ ತಗೊಂಡ್ರೋರು, ಹಗುರವಾಗಿ ತಗೊಂಡ್ರೋರು. ನಾವು ಬದುಕಿದ್ದು ಹೇಳುವಂತ ವಿಷಯಗಳು ಸಾಮಾನ್ಯವಾಗಿ ಅದ್ ನಮಗ್ ಸೀರಿಯಸ್ ಅಂತ ಅನ್ಸಿದ್ರು ಜನ ಅದನ್ನ ಹಗುರವಾಗಿ ತಗೊಳ್ತಾರೆ, ರೈಟ್? ಅದೇ ನಾನ್ ಸತ್ತು ಇದನ್ನೆಲ್ಲ ಬರ್ದಿಟ್ರೆ ದಿಸ್ ವಿಲ್ ಬಿ ಸಮಥಿಂಗ್ ಬಿಗ್. ಇವಾಗ ನೀನು
ಏನು ಹೇಳ್ತಾ ಇದ್ದೆ, ನಂಗೆ ಎರಡು ಗಂಟೆಲಿ ನಾನು ಇಷ್ಟು ದೊಡ್ಡ ವಿಡಿಯೋ ಎಡಿಟ್ ಮಾಡಕ್ಕೆ ಹೇಳಿದ್ರು ಅನ್ನೋದು ನೀನು ಇವಾಗ ಹೇಳಿದ್ರೆ ಇಟ್ ಮೈಟ್ ಸೌಂಡ್ಸ್ ಇಲ್ಲಿ ನೋಡೋರಿಗೆ ಅಥವಾ ಇದೇನು ದೊಡ್ಡ ವಿಷಯ, ವರ್ಕ್ ಸ್ಟ್ರೆಸ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ, ನಾನು ಇನಿಷಿಯಲಿ ಕೂಡ ನಾನು ಯಾರ್ಯಾರು ಅಂಡರ್ ಕೆಲಸ ಮಾಡಿದ್ದೀನಿ, ಯಾರ್ಯಾರು ಬಾಸಸ್ ಅಂಡರ್ ಕೆಲಸ ಮಾಡಿದ್ದೀನಿ, ವರ್ಕ್ ಸ್ಟ್ರೆಸ್ ವಾಸ್ ಆಲ್ವೇಸ್ ದೇರ್ ಆ್ಯಂಡ್ ಐ ಲವ್ಡ್ ಇಟ್. ಬಿಕಾಸ್ ನಾವು ಇಷ್ಟಪಟ್ಟು ಮಾಡುವಂಥ ಕೆಲಸದಲ್ಲಿ 16 hours 18 hours ಎಲ್ಲ ವರ್ಕ್ ಮಾಡಿದ್ದೀನಿ. ಅದು ಯಾವತ್ತೂ ನಂಗೆ ಸ್ಟ್ರೆಸ್ ಅನ್ನಿಸ್ತಿರ್ಲಿಲ್ಲ, ಬಿಕಾಸ್ ಐ ಟು ಲವ್ ಮೈ ಜಾಬ್. ಆ್ಯಂಡ್ ಅಬ್ದುಲ್ ಕಲಾಂ ಹೇಳ್ತಾರಲ್ಲ, ಡ್ರೀಮ್ಸ್ ಆರ್ ಸಮಥಿಂಗ್ ವಿಚ್ ಶುಡ್ ನಾಟ್ ಮೇಕ್ ಯು ಸ್ಲೀಪ್ ಅಂತ, ನಾಟ್ ಸಮಥಿಂಗ್ ದಟ್ ಯು ಹ್ಯಾವ್ ಇನ್ ಯೋರ್ ಸ್ಲೀಪ್ ಅಲ್ಲ, ಇಟ್ ಶುಡ್ ನಾಟ್ ಸ್ಲೀಪ್ ಅಂತ. ಆ ಥರ ನಮಗೆ ಎದ್ದಿರೋದು ಒಂದು ಶ್ರಮನೇ ಅಲ್ಲ, ಅಷ್ಟು ಹೊತ್ತು ಕೆಲಸ ಮಾಡೋದೊಂದು ಶ್ರಮನೇ ಅಲ್ಲ. 5 ಗಂಟೆ 6 ಗಂಟೆ ಕೆಲಸ ಮಾಡೋದು ನಮಗೆ ಶ್ರಮ ಅನ್ನಿಸ್ಬಿಡುತ್ತೆ, ಅಪಾರ್ಟ್ ಫ್ರಮ್ ವರ್ಕ್ ಸ್ಟ್ರೆಸ್ ಬೇರೆ ಥರದ ಸ್ಟ್ರೆಸ್ ಇದ್ದಾಗ. ಸೊ ನಾನು ನೀನು ಹೇಳ್ತಿದ್ದೆ ಅಬೌಟ್ ಈ ಥರದ ಬೇಸಿಕ್ ಥಿಂಗ್ಸ್ ಇಂದ ಸ್ಟಾರ್ಟ್ ಆಗಿ ದೆನ್ ವಾಟ್ ಹ್ಯಾಪನ್ಡ್. 5 ಗಂಟೆ 6 ಗಂಟೆ ಸ್ಟ್ರೆಸ್ ಇಸ್ ಸ್ಟಿಲ್ ಫೈನ್, ಬಟ್ ನಮ್ಮ ಕೇಸಲ್ಲಿ ಬೇರೆ ಲೆವೆಲ್ ಇತ್ತು. ಬೆಳಗ್ಗೆ 6 ಗಂಟೆಗೆ ಶುರು ಆದರೆ ರಾತ್ರಿ 10 ಗಂಟೆ 11 ಗಂಟೆ. ಒಂದಿನ ಅಂತೂ ಇಲ್ಲೇ ಮಲ್ಕೊಂಬಿಡಪ್ಪ, ಬೆಳಗ್ಗೆ ಎದ್ದು ಹೋಗಿ ಫ್ರೆಶ್ ಆಗಿ ಮತ್ತೆ ಬಂದ್ಬಿಡು, ನೀನು ಲಾಗಿನ್ ಟೈಮ್ ಎಷ್ಟು 10 ಗಂಟೆ ಅಲ್ವಾ, ಅಷ್ಟರಲ್ಲಿ ವಾಪಸ್ ಬಂದ್ಬಿಡು ಅನ್ನೋ ಲೆವೆಲ್ಗೆ ಐ ಹ್ಯಾಡ್. ಬಿಕಾಸ್ ಆಸ್ ಐ ಟೋಲ್ಡ್ ಅಲ್ಲ, ಐ ವಾಸ್ ಆಲ್ಸೋ ಇಂಟು ಕ್ಯಾಮ್ರಾ ವರ್ಕ್ಸ್. ಬೆಳಗ್ಗೆ 6 ಗಂಟೆಗೆ ಹೋಗಬೇಕಿತ್ತು. And what was the profile? ನಿನಗೆ ಹೈಯರ್ ಏನು ಪ್ರೊಫೈಲ್? ವಿಡಿಯೋ ಎಡಿಟರ್ ಆಗಿ ಜಾಯ್ನ್ ಆಗಿತ್ತು, ಓನ್ಲಿ ಆಸ್ ಅ ವಿಡಿಯೋ ಎಡಿಟರ್ ಓನ್ಲಿ, and not to shoot. So again, see, ಕೆಲಸ ಪ್ರೊಫೈಲ್ ಬೇರೆ ಇತ್ತು, ಅದರ ಎಕ್ಸ್ಟ್ರಾ ಕೆಲಸ. ದಟ್ ಈಸ್ ಆ ಎಕ್ಸ್ಟ್ರಾ ಕೆಲಸಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಆಬ್ವಿಯಸ್ಲಿ ಇರಲ್ಲ. ಸೊ ನನಗೆ ನಾರಾಯಣ್ ಮೂರ್ತಿ ಅವರು ಏನು 72 hour ವರ್ಕ್ ವೀಕ್ ಬಗ್ಗೆ ಮಾತಾಡಿದ್ರು. ಐ ಪರ್ಸ್ನಲಿ ಫೀಲ್ ಮೋಸ್ಟ್ ಆಫ್ ದೆಮ್ ಆರ್ ವರ್ಕಿಂಗ್ ಫಾರ್ 72 hour a week. ನಾಟ್ ವರ್ಕಿಂಗ್, ಮೋಸ್ಟ್ ಆಫ್ ದೆಮ್ ಆರ್ ಅಟ್ ಆಫೀಸ್ ಫಾರ್ 72 hour a week. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಲಾಂಗ್ ವರ್ಕಿಂಗ್ ಅವರ್ಸ್ ಇಸ್ ಈಕ್ವಲ್ ಟು ಹಾರ್ಡ್ ವರ್ಕ್ ಅನ್ನೋದಾಗೋಗಿದೆ. ಕರೆಕ್ಟ್, ರೈಟ್? ನೀನು ತುಂಬ ಹೊತ್ತು ಆಫೀಸಲ್ಲಿದ್ದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ, ಶಿ ಇಸ್ ಅ ಹಾರ್ಡ್ ವರ್ಕರ್. 6 hours ಅಲ್ಲೇ ನಾನು ನನ್ನ ಎಫೆಕ್ಟಿವ್ ಆಗಿ ಎಫಿಷಿಯೆಂಟಾಗಿ ನಾನು ಕೆಲಸ ಮಾಡ್ತೀನಿ ಅಂದರೆ ನೋ. ನಾನು ಬೆಳಗ್ಗಿನ ಜಾವ 6 ಗಂಟೆಗೆ ಆಫೀಸ್ಗೆ ಹೋಗಿ ಅದಕ್ಕೆ ನಾನು 4 ಗಂಟೆಗೆ ಎದ್ದೇಳಬೇಕು. 6 ಗಂಟೆಗೆ ಆಫೀಸ್ಗೆ ಹೋಗಿ 1 ಗಂಟೆ 2 ಗಂಟೆಗೆ ನಾನು ಆಫೀಸಿಂದ ಹೊರಡಬೇಕಾದ್ರೆ ಎಷ್ಟೋ ಜನ 10 ಗಂಟೆ 11 ಗಂಟೆ ಮೇಲೆ ಅವ್ರ ಲಾಗಿನ್ ಟೈಮ್ ಇರುತ್ತೆ. ಏನ್ ಹಾಫ್ ಡೇನಾ? ನೀನೇನ್ ಬಿಡಮ್ಮ ಬೇಗ ನೀವಿನ್ನೂ ಅರ್ಧ ನಿದ್ದಲ್ಲಿದ್ದಾಗ ನಾನು ಎದ್ದು ಆಫೀಸಿಗೆ ಬಂದಿದ್ದೆ ಅನ್ನೋದು, ದಟ್ ಪಾಯಿಂಟ್ ಪೀಪಲ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಅಂಡ್ ದೇ ವಿಲ್ ಸ್ಟಾರ್ಟ್ ಟ್ರೀಟಿಂಗ್ ಯು ಲೈಕ್ 1 ಗಂಟೆ 2 ಗಂಟೆಗೆ ಹೊರಟ್ಬಿಡ್ತಾಳೆ, ಸೋಷಿಯಲೈಸ್ ಆಗಲ್ಲ. ದೀಸ್ ವರ್ ದ ಕಂಪ್ಲೇಂಟ್ಸ್. ಸೋಷಿಯಲೈಸ್ ಆಗಲ್ಲ. ವಾಟ್ ಇಸ್ ಸೋಷಿಯಲೈಸಿಂಗ್? ರೈಟ್? ಯಾರೋ ದಮ್ ಹೊಡಿಯೋಕೆ ಹೋದ್ರೆ ಅವ್ರ ಜೊತೆ ಹೋಗಿ ನಿಂತ್ಕೊಂಡು ಮಾತಾಡಬೇಕು, ನಮಗಾಗಿಲ್ಲ ಅಂದರು. ರೈಟ್? ಪಾರ್ಟೀಸ್ಗೆ ಹೋಗಬೇಕು. ಫ್ರೈಡೇಸ್ ಆಯಿತು ಅಂದರೆ ಮನೆ ಮರ್ತು ಬಿಡಬೇಕು, ಹೋಗು ಹ್ಯಾಂಗ್ ಔಟ್ ಮಾತಾಡ್ಕೊಂಡಿದ್ದು. ನಾನು ಅದೇ ಹೇಳ್ತಾ ಇದ್ದೆ, ನನ್ನ ಕೆಲಸ ಮಾತಾಡುತ್ತೆ. ನೋಬಡಿ ಕ್ಯಾನ್ ಎವರ್ ಸಿ ಮೀ ಯಾವುದೇ ಒಂದು ಬರ್ತ್ಡೇ ಪಾರ್ಟಿಲೋ, ಪೇಜ್ 3 ಪಾರ್ಟೀಸಲ್ಲೋ, ಪ್ರೀಮಿಯರ್ ಶೋಸಲ್ಲೋ. ನೋ, 99.9999% ಆಫ್ ದ ಟೈಮ್ಸ್ ಐ ಆಮ್ ನಾಟ್ ದೇರ್. ರೈಟ್? ಐ ಎಂಜಾಯ್ working and going back home because I have a family. Unfortunately ಹೀಗೆ 10-12 hours ವರ್ಕ್ ಮಾಡೋರು ಅವರು ಪ್ರಪಂಚಕ್ಕೆ ಏನು ತೋರಿಸ್ತಾ ಇದ್ದಾರೆ, ದೇ ವರ್ಕಿಂಗ್ ಹಾರ್ಡ್, ಬಟ್ ದೇ ಆರ್ ಅಟ್ ಆಫೀಸ್ ಅಷ್ಟೇ, ದೇ ನಾಟ್ ವರ್ಕಿಂಗ್ ಹಾರ್ಡ್. ಸೊ ಐ ಫೀಲ್ 72 hour ಮೋಸ್ಟ್ ಆಫ್ ದೆಮ್ ದೇ ಆರ್ ಇನ್ ಆಫೀಸ್. ಐ ಆಮ್ ಅಸ್ಯೂಮಿಂಗ್ he said 72 hours ವರ್ಕ್ ಮಾಡಬೇಕು, which we were doing because post covid ಅಂತೂ ಮನೆಗೆ ಬಂದು we were working. ಅಲ್ವಾ? ಹಾದನು ಮತ್ತೆ ಕಮಿಂಗ್ ಬ್ಯಾಕ್ ಟು ಯು. ಸೊ ಬೆಳಗ್ಗೆ 6 ಗಂಟೆಗೆ ಶುರು ಆದ್ರೆ 6 ಗಂಟೆಗೆ ಆ್ಯಕ್ಚುಲಿ ಸೆಲೆಬ್ರಿಟೀಸ್ ಬರ್ತಾರ ಆ್ಯಂಡ್ ಹೋಸ್ಟಿಂಗ್ ಶುರು ಆಗ್ತದಲ್ಲಿ ಇನ್ನೇನು 6 ಗಂಟೆಗೆ ಕ್ಯಾಮ್ರಾ ಆನ್ ಇರಬೇಕು, 2 ಕ್ಯಾಮ್ರಾ ಆನ್ ಇರಬೇಕು. ಅಷ್ಟ್ರಾಗ ನನ್ನ ಕೆಲಸ ಏನು, ಬರೀ ಕ್ಯಾಮ್ರಾ ಸೆಟ್ ಮಾಡೋದಲ್ದ, ಎಡಿಟಿಂಗ್ ಮಾಡೋದಲ್ದ ಇನ್ನೂ ಕೆಲಸ. ಆ ಕ್ಯಾಮ್ರಾ ಟ್ರೈಪಾಡ್ ತಂದಿಡು, ಡೆಫಿನೆಟ್ಲಿ ಇಟ್ ಈಸ್ ಮೈ ಜಾಬ್, ಐ ಅಗ್ರಿ, ಐ ವಿಲ್ ಡೂ ಇಟ್. ಬಟ್ ಅದ್ರ ಮೇಲೆ ಬ್ಯಾಕ್ ಡ್ರಾಪ್ ಎತ್ತಿಡು, ಸ್ಟ್ಯಾಂಡಿ ಇಡು, ಸ್ಟ್ಯಾಂಡಿ ಹಾಕು, ದಿಸ್ ಇಸ್ ನಾಟ್ ಮೈ ಜಾಬ್. ಸೊ ಇದನ್ನೆಲ್ಲ ನಾವು ಮಾಡ್ಕೋತಾ ಕೆಲವು ಟೈಮ್ ಆ ಸ್ಟ್ಯಾಂಡಿ ಇಟ್ಟಿರೋ ಜಾಗ, ಆ ಪರ್ಟಿಕ್ಯುಲರ್ ಐಟಮ್ಸ್ ಅವ್ರಿಗೆ ಏನು ಶೂಟಿಂಗ್ ರಿಕ್ವೈರ್ಮೆಂಟ್ ಆ ಲಾಕ್ ಹಾಕಿ ಹೋಗ್ಬಿಟ್ರು ಅವ್ರು. ಆ ಟೈಮ್ದಾಗ ದ ಬ್ಲೇಮ್ ಹ್ಯಾಡ್ ಟು ಕಮ್ ಟು ಮೀ ಓನ್ಲಿ. ಅದು ನನಗೆ ಬರ್ತಿತ್ತದು. ಸೊ ಇಟ್ ವಾಸ್ ಸಮಥಿಂಗ್ ಲೈಕ್ ದಿಸ್. ಮನ್ಯಾಗೇನು ಅನ್ಕೋತಿದ್ರು, ಹುಡುಗ ಬಿಡು ಪಾಪ ಜಲ್ದಿ ಎದ್ದು ಕೆಲಸ ಮಾಡ್ತಾನ, ಭಾಳ ಕಷ್ಟಪಡ್ಲಿಕ್ಕತ್ತಾನ, ಬೆಳಗೋದ್ರೆ ರಾತ್ರಿ ಬರ್ತಾನ, ಕಷ್ಟಪಡ್ಲಿಕ್ಕತ್ತಾರೆ, ಮನೆ ಫ್ಯಾಮ್ಲಿಗೆ ಒಳ್ಳೆ ಸ್ಟ್ಯಾಂಡಾಗಿ ಕೆಲಸ ಮಾಡಿ, ಈ ಟೈಪ್ ಪಾಪ್ ಅವ್ರಿಗೆ ಅನಿಸ್ಲಿಕ್ಕೆ ಶುರು ಆಗ್ಬಿಡ್ತು ದಟ್ ಇನ್ ಲೈಫ್ದಾಗ ಏನೋ ನೆಗೆಟಿವ್ ಹೊಂಟದ ಆಲ್ರೆಡಿ. ಆಮೇಲೆ ಅದು ಹೆಂಗಾಯ್ತು ಅಂದ್ರೆ, ಯಾ ಕೆಲ್ಸಕ್ಕೆ ಹೋಗ್ತೀವ ಮಾರೆ, ನೀ ಆರಾಮ್ ಮನ್ಯಾಗ ಕೂತ್ 10 ರೂಪಾಯಿ ದುಡಿ ಸಾಕು, ಮನ್ಯಾಗ ನಾನು ನಿನ್ನ ಊಟಕ್ಕೆ ಹಾಕ್ತೀನಿ, ಮನ್ಯಾಗಿರೋ ಕೆಲಸ ಮಾಡಬಾಡ್ನಿ, ಈ ಟೈಪ್ ಶುರು ಆಯ್ತು. ನಾವು ಕೆಲಸ ಮಾಡೋ ಜಾಗದಲ್ಲಿ ಇಫ್ ವಿ ಆರ್ ವಿಲ್ಲಿಂಗ್ ಟು ಡೂ, ನಾವು ಗುಡಿಸಿ ಸಾರಿಸಿದ್ರು ತಪ್ಪಿಲ್ಲ ನನ್ನ ಕಂಪ್ನಿಯಲ್ಲಿ, ನಾನು ಹೇಳೋದು. ದ ಪ್ರಾಬ್ಲಮ್ ಹಿಯರ್ ಇಸ್, ಇಷ್ಟೆಲ್ಲ ಮಾಡಿದ ನಂತರ ಅಕ್ನಾಲೆಜ್ ಮಾಡಲ್ಲ, ಗೊತ್ತಾ? ಅಲ್ಲಿಂದ ಪ್ರಾಬ್ಲಮ್ ಶುರುವಾಗೋದು. ದ ಪ್ರಾಬ್ಲಮ್ ಇಸ್ ಇಷ್ಟು ಮಾಡೋದಲ್ಲ, ಅದಾದ್ಮೇಲೆ ಅಕ್ನಾಲೆಜ್ ಸಹ ಮಾಡದೇ ಇರೋದು. ಆ್ಯಂಡ್ ಒಂದ್ಸಲ ಅಂತೂ ಯು ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಆಮೇಲೆ ಏನಾಯ್ತು? ಹೋಗ್ತಾ ಇದ್ದೆ 10 ಗಂಟೆಗೆ ನನ್ನ ಲಾಗಿನ್ ಟೈಮ್. ಆಬ್ವಿಯಸ್ಲಿ ನಾನು ಹೊರಟಿದ್ದೀನಿ,
ಬೈಕ್ ಮೇಲೆ ಹೋಗ್ತಾ ಇದ್ದೀನಿ MG ರೋಡಲ್ಲಿ ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್, ವೆರಿ ಹಾರ್ಡ್ ಆಕ್ಸಿಡೆಂಟ್. MG ರೋಡ್ ಹೆಂಗೆ ಟ್ರಾಫಿಕ್ ಇರ್ತದೆ ಅಂತಂದು ಹೊಂಟಿನಿ. ನಮ್ಮ ಮಿಸ್ಟೇಕ್ ಇಲ್ಲ ಅಂದ್ರೂ ಸಮ್ಟೈಮ್ಸ್ ಆಕ್ಸಿಡೆಂಟ್ ಆಗ್ತವೆ. ಆಕ್ಸಿಡೆಂಟ್ ಆಯಿತು, ಪುಣ್ಯಕ್ಕೆ ಹೆಲ್ಮೆಟ್ ಹಾಕೊಂಡಿದ್ದೆ, ಬಚಾವಾಗಿನಿ. ಬಟ್ ಮೈ ಹೆಡ್ ವಾಸ್ ಲಿಟ್ರಲಿ ಅಂಡರ್ ದ ಬಸ್ಸ್ ಫ್ರಂಟ್ ಟೈರ್ ಆ್ಯಂಡ್ ಮೈ ಬೈಕ್ ವಾಸ್ ಪೂರ್ತಿ ಪುಡಿ ಆ್ಯಂಡ್ ಐ ವಾಸ್ ಬ್ಲೀಡಿಂಗ್. ಮೈ ಹ್ಯಾಂಡ್ ವಾಸ್ ಪೂರ್ತಿ ಬ್ಲೀಡಿಂಗ್, ರಕ್ತ. ಐ ಹ್ಯಾವ್ ಇಮೇಜಸ್ ಫಾರ್ ದಟ್, ಐ ಹ್ಯಾವ್ ಪ್ರೂಫ್ಸ್ ಫಾರ್ ದಟ್. ಅಯ್ಯ, ಅದೊಂದು ನಾವು ಕಷ್ಟದಲ್ಲಿ ಇರೋದಲ್ದೆ ಅದ್ರ ಫೋಟೋ ತೆಗೆದ್ಬಿಟ್ಟು ಕಳಿಸ್ಬೇಕು ಫಾರ್ ಯು ಟು ಬಿಲೀವ್ ದಟ್ ಐ ಆಮ್ ಇನ್ ಪೇನ್. ಹಿಂಗಾಗ್ಯದಂತ ಹೇಳಿದ್ರೆ ನಂಬೋರು ಯಾರು ಇಲ್ಲ, ಫೋಟೋನೇ ತೆಗೆದು ಕಳಿಸ್ಬೇಕು. ಅಲ್ಲಿ ಕೈ ಹಿಂಗೆ ತೆಲಾಡ್ಲಿಕ್ಕತ್ತಿದ್ರು ಅದ್ರ ಫೋಟೋ ತೆಗೆದು ವಿ ಹ್ಯಾವ್ ಟು ಸೆಂಡ್ ಅಂಥ ಪರಿಸ್ಥಿತಿ. ಸೊ ಬ್ಲೀಡ್ ಆಗಿತ್ತು, ಎಲ್ಲ ಫೋಟೋ ತೆಗೆದು ಕಳಿಸ್ತೀನಿ. ನನಗೆ ಹಿಂಗೆ ಆಕ್ಸಿಡೆಂಟ್ ಆಗ್ಯದ, ನಂಗೆ ಇವತ್ತು ನಂಗೆ ಇವತ್ತು ಬರ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಆಫೀಸ್ಗೆ ಅಂತ ನಾನು ಹೇಳ್ಕೋವಾಗ, ನೀನು ನೋ ಮ್ಯಾಟರ್ ವಾಟ್ ಕಂಡೀಷನ್ ನೀ ಆಫೀಸಿಗೆ ಬರಲೇಬೇಕು. ನೀ ಇವತ್ತು ಆಫೀಸಿಗೆ ಬರಲಿಲ್ಲ ಅಂದರೆ ಕಂಪ್ನಿ ವಿಲ್ ಸೂ ಯು ಅನ್ನೋ ಒಂದು ಮೆಸೇಜ್ ನನಗೆ ಬಂತು ಆ ಕಡೆಯಿಂದ. ಲೈಕ್ ಆನ್ ದ ವಾಟ್ಸ್ಆಪ್. Okay, you have that. Yes, I have the screenshot. ಬೈಕ್ ಲೀಕ್ ಆಗ್ಲಿಕ್ಕತ್ತದ, ಬೈಕ್ ಲೀಕ್ ಆಗೋದಲ್ದ ನನ್ನ ರಕ್ತ ನೀವೇ ತಪ್ಪು ಮಾಡಿದೆಲ್ಲ, ನೀವು ಒಂದೇ ಕೈಲಿ ಫೋಟೋ ಕಳಿಸಿ ಅಂದ್ರೆ ಈ ಕೆಲಸನೂ ಮಾಡ್ತಾನ ಅಂತ ಯು ಗೇವ್ ದೆಮ್ ದಟ್ ಹೋಪ್. ಫೋಟೋ ತೆಗಿಲಿಕ್ಕತ್ತಾನಂದ್ರೆ ವಿಡಿಯೋ ಶೂಟ್ ಮಾಡೋದು ಏನು ದೊಡ್ಡ ಮಾತದ, ಈಗ ಅವು ಒಂದೇ ಕೈಲೇ ಶೂಟ್ ಮಾಡಂತ. ಬಟ್ ಎಡಿಟಿಂಗಿಗೆ ಅಂತೂ ರೈಟ್ ಹ್ಯಾಂಡೇ ಬೇಕಲ್ಲ. ಐ ಡೋಂಟ್ ನೋ ವಾಟ್ ಇಂಪಾರ್ಟೆಂಟ್. ಬಟ್ ಹಿಂಗಾಗ್ಯದ ಅಂತ ಹೇಳಿದಾಗ ನೀನು ಬರಲೇಬೇಕು, ನೋ ಮ್ಯಾಟರ್ ವಾಟ್, the company will sue you. And he also didn't know on what grounds. Yes. ನಮಗೆ ಯಾರೇ ಕೆಲಸದಿಂದ ತೆಗೆದು ಬಿಡ್ತಾರಂದ್ರೆ ನಾವು ಯಾಕೆ ಏನಂತ ಕೇಳೋದೇ ಇಲ್ಲ. ಹೌದಾ, ಹಂಗಿದ್ರೆ ಬಂದ್ಬಿಡ್ತೇನೆ ಅಂತ ವಿ ನೆವರ್ ಕ್ವೆಶ್ಚನ್. ದಟ್ ಇಸ್ ಆ ಪರ್ಟಿಕ್ಯುಲರ್ ಟೈಮ್ದಾಗ ನನಗೆ ಹಿಂಗಾದಾಗ ಐ ವಾಂಟ್ ಟು ಟಾಕ್ ಅಬೌಟ್ ಮೈ ಫಾದರ್ ಹಿಯರ್. ಐ ಡೋಂಟ್ ವಾಂಟ್ he is very happy now. Before I talk all these things, he is very happy, he is very healthy, he is very fit. Ella mast katagoroti hoditara, that is different. But our time alli my father was going through a second stage cancer. Correct. My father was going through a second stage cancer. ಓಡಾಡ್ಲಿಕ್ಕೆ ನಾನು, ನಮ್ಮ ತಮ್ಮ, ನಮ್ಮ ಅಮ್ಮ 3 ಜನ ಓಡಾಡ್ತಾ ಇದ್ದೀವಿ. ಬಟ್ ಮನೆ ದೊಡ್ಡ ಮಗ ಆಗಿ ಡೆಫಿನೆಟ್ಲಿ ದೇ ವಿಲ್ ಎಕ್ಸ್ಪೆಕ್ಟ್ ಮೀ ಮೋರ್ ಟು ಬಿ ಪ್ರೆಸೆಂಟ್ ಡ್ಯೂರಿಂಗ್ ಆಲ್ ದೀಸ್ ಥಿಂಗ್ಸ್ ಅಲ್ಲ. ಹೆಂಗಾಗಿತ್ತು, ಕೆಲಸ ಕಳ್ಕೊಬಾರ್ದು ನಾನು, ಅದೊಂದು ಇತ್ತು. ಆ್ಯಂಡ್ ನನಗೆ ಬರ್ತಿದ್ದ ಪಗಾರ 15,000, ಓನ್ಲಿ 15,000 ಅವಾಗ. ಕೆಲಸ ಬಿಡೋಂಗಿಲ್ಲ, ಮನೆಗೆ ಏನೂ ಹೇಳಂಗಿಲ್ಲ ಹಿಂಗಾಗ್ಯದ ಅಂದ ತಕ್ಷಣ ಮನೆಯವ್ರು ಏನು ಮಾಡ್ತಾರೆ, ಆಬ್ವಿಯಸ್ಲಿ ಮತ್ತೆ ಯಾಕೆ ಹೋಗ್ತಿ ಬಿಡು ಕಂಪ್ನಿಗೆ, ಬಂದ್ಬಿಡು ವಾಪಸ್. ಕರೆಕ್ಟ್. ಇದು ಬಿಸಿ ತುಪ್ಪ ಥರ, ನುಂಗಕ್ಕಾಗಲ್ಲ, ಅನುಭವಿಸಕ್ಕೂ ಆಗಲ್ಲ. ಕರೆಕ್ಟ್. ಕಷ್ಟಪಟ್ಟು ಅಮ್ಮ ತಾಯಿ ಅಂದು ಲಿಟ್ರಲಿ ಭಿಕ್ಷುಕರಿಗಾರೆ ಒಂದು ಲೆವೆಲ್ ಮರ್ಯಾದೆ ಇರ್ತದೆ, ನಮ್ಮಂಥವ್ರಿಗೆ ಮರ್ಯಾದೆ ಇರಲಿಲ್ಲ ಆ ಟೈಮಲ್ಲಿ. ಸೊ ಹೋಗಿ ಬೇಡ್ಕೊಂಡು ಬ್ಯಾಂಡೇಜ್ ಹಾಕಿಸ್ಕೊಂಡು ಬಂದು ಆಫೀಸ್ನಾಗ ಕೆಲಸ ಮಾಡಿ ನೋಡ್ಲಿಕ್ಕತ್ತಾರ. ದೇ ಆರ್ ವಾಚಿಂಗ್ ಮೀ ಸಫರ್ ಆ್ಯಂಡ್ ದೇ ಆರ್ ಸ್ಟಿಲ್ ಅಲೋಯಿಂಗ್ ಮೀ ಟು ವರ್ಕ್ ದರ್. ಸೊ ಇನ್ನೂ ಜಾಸ್ತಿ ಮಾಡು, ಇದು ಹಿಂಗಾಗಬೇಕು, ಇದು ಹಂಗಾಗಬೇಕು. ಏನು ಮಾಡ್ತಾ ಇದೆಯೋ, ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಲ್ವಾ ನಿಂಗೆ? ಲೈಕ್ ಸೀರಿಯಸ್ಲಿ 1% ಹ್ಯುಮ್ಯಾನಿಟಿ ಇಲ್ಲ. ನೀ ಆಮೇಲೆ ಯು ಕಂಟಿನ್ಯೂಡ್ ಕಮಿಂಗ್, ಇಸ್ ಇಟ್? ಎಸ್. ನೀ ಬ್ರೇಕ್ ತಗೊಳ್ಳೇ ಇಲ್ಲ? ಇವತ್ತು ಆಕ್ಸಿಡೆಂಟ್ ಆಗಿ ನಾಳೆಯಿಂದ ಒಂದು 4 ದಿನ ರಜಾ ತಗೋತೀನಿ, ಅದೆಲ್ಲ ಏನು ಮಾಡಲಿಲ್ಲ? ರಜಾ ಕೊಡೋಂಗಿಲ್ಲ, ರಜಾ ಸಿಗ್ಲೇ. ಅಂಡ್ ಆಫ್ಟರ್ ಸೋ ಮಚ್ ಐ ಥಿಂಕ್ ಇವಾಗಿನವರೆಗೂ ನಿಮಗೆ ನಿನ್ನ ಎಕ್ಸ್ಪೀರಿಯನ್ಸ್ ಲೆಟರ್ ಸಿಗ್ತಾ ಇಲ್ಲ? ಹಿ ವಾಸ್ ಬಿಹೈಂಡ್ ದಮ್. ಸೊ ಸುಮಾರು ದಿನ ಅವನೇನಂದ್ರೆ ಎಕ್ಸ್ಪೀರಿಯನ್ಸ್ ಲೆಟರ್ ಬೇರೆ ಕೊಟ್ಟಿಲ್ಲ, ಎದುರಾಕೊಳ್ಳೋದು ಬೇಡ. ನಾನಂತೆ ಇದನ್ನ ರೇಸ್ ಮಾಡು. ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಗೊತ್ತಾ, ಮ್ಯಾನೇಜ್ಮೆಂಟಲ್ಲಿ ಎಲ್ಲ ಕರೆಕ್ಟಾಗಿ ಇರ್ತಾರೆ, ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ, ನಮಗೆ ಗೊತ್ತಿಲ್ಲ, ಬಹುಶಃ ನಾವು ಮಾತಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿರೋರು ನಮಗೆ ಅವ್ರನ್ನ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗಿ, ಬಿಕಾಸ್ ನನಗೆ ಐ ಹ್ಯಾಡ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಫಸ್ಟ್ 12 years. ಎರಡನೇ ಮಾತಿಲ್ಲ ಅದರಲ್ಲಿ. ಐ ವರ್ಕ್ ವಿತ್ ಸಮ್ ಅಮೇಸಿಂಗ್ ಪೀಪಲ್. ಆರ್ಗನೈಸೇಷನ್ ಬಗ್ಗೆ ನಾನು ಏನೂ ಹೇಳಲ್ಲ ಇವತ್ತಿಗೂ. ಇಟ್ ಇಸ್ ಜಸ್ಟ್ ಅಬೌಟ್ ಪೀಪಲ್. ಬ್ಯೂಟಿಫುಲ್ ಆರ್ಗನೈಸೇಷನ್, 100% ಒಳ್ಳೆ ಕಂಪನಿ. ಕಂಪನಿ ಬಗ್ಗೆ ನೋ ನೆಗೆಟಿವ್. ನೋ, ಬಟ್ ಐ ಥಿಂಕ್ ನೀವು ಎಲ್ಲೋ ನಿಮ್ಮ ಆರ್ಗನೈಸೇಷನಲ್ಲಿ ಈ ಥರ ನಡೆಯೋದು ನೋಡ್ತಾ ಇದ್ರೂ ಸುಮ್ಮನೆ ಇದ್ದೀರಾ ಅಂದರೆ ದೆನ್ ಆರ್ಗನೈಸೇಷನ್ ಈಸ್ ಟು ಬಿ ಬ್ಲೇಮ್ಡ್. ಕಮ್ ಆನ್, ಐ ಮೀನ್ ಬಿಕಾಸ್ ಐ ಟೆಲ್ ಯು, ಇವಾಗ ಐ ಥಿಂಕ್ ನನಗೆ 100% ಗ್ಯಾರಂಟಿ ಇದೆ, ಈ ಒಂದು ಎಕ್ಸ್ಪೀರಿಯನ್ಸ್ ಬರೀ ನಮ್ಮೂರು ಜನದ್ದೇ ಅಲ್ಲ, ಬೇರೆಯವ್ರದ್ದು ಇದೆ. ನಮ್ಮದು ಮಿಸ್ಟೇಕ್ ಏನಾಗಿದೆ, ಆ್ಯಂಡ್ ಐ ಥಿಂಕ್ ನನಗಂತೂ ಗೊತ್ತಿದ್ದು ಮಾಡಿರೋ ಮಿಸ್ಟೇಕ್ ಇದು, ಈಸ್ ದ್ಯಾಟ್ ಆಫ್ಟರ್ ವಾಟ್ ಎವರ್ ಐ ವೆಂಟ್ ಥ್ರೂ ನಾನು ಅದನ್ನು ರೇಸ್ ಮಾಡಲಿಲ್ಲ. ಇವರೆಷ್ಟು ಕ್ಯಾಶುವಲಿ ಕಂಪನಿ ನಿನಗೆ ಸೂವ್ ಮಾಡುತ್ತಂತ ಹೇಳಿದ್ರಲ್ಲ, ಅದೇ ನಾನು ಉಲ್ಟಾ ಆಗಿ ಹೇಳ್ಬೋದು. ಐ ಮೀನ್ ಅಫ್ಕೋರ್ಸ್ ನಿನಗೆ ಹೇಳಿದ್ರು, ನನಗೆ ಹೇಳಿರಲಿಲ್ಲ. ಬಟ್ ಐ ಆಮ್ ಸೇಯಿಂಗ್ ದಟ್ ನಾವು ಕ್ಯಾಶುವಲಿ ಯಾವತ್ತು ನಾನು ನಿನ್ನ ಮೇಲೆ ಕೇಸ್ ಮಾಡ್ತೀನಿ ಅಂತ ಹೇಳೋದಿಲ್ಲ. ಬಟ್ ವಿ ಹ್ಯಾಡ್ ದ ಆಪ್ಷನ್. ಬಟ್ ಏನಾಯಿತು, ನಾನು ಏನಕ್ಕೆ ಬ್ಯಾಕ್ಔಟ್ ಆದೆ, ಇನ್ಫ್ಯಾಕ್ಟ್ ನಾನು ಬರೆದಿರೋ ಮೇಲಿನ ಡ್ರಾಫ್ಟ್ಸಲ್ಲಿದೆ.
ನಂದು ಎಲ್ಲ ಸಿಟ್ಟನ್ನು ನಾನು ಹಾಕಿದ್ದೆ ಅಲ್ಲಿ ಆ್ಯಂಡ್ ಫ್ರಸ್ಟ್ರೇಷನನ್ನು ಹಾಕಿದ್ದೆ ಅಲ್ಲಿ. ಬಟ್ ಕಳಿಸಿದ್ರೆ ನನಗೇನು ಸಿಗುತ್ತೆ, ಮತ್ತೆ ಪದೇ ಪದೇ ಹ್ಯಾವ್ ಟು ಗೋ ಟು ಹೈಕೋರ್ಟ್, ಒಬ್ಬರು ಲಾಯರನ್ನು ಹಿಡಿಬೇಕು, ಅವ್ರಿಗೆ ಫೀಸ್ ಕೊಡಬೇಕು, ನನ್ನ ಎನರ್ಜಿ ವೇಸ್ಟು, ನನ್ನ ಟೈಮ್ ವೇಸ್ಟು, ನನ್ನ ದುಡ್ಡು ವೇಸ್ಟು. ಇದು 3 ಕಂಪೇರ್ ಮಾಡಿದರೆ ಅವರು ಎಲ್ಲ ಅವ್ರ ಕಂಪನಿಗೆ ಬಿಲ್ ಮಾಡ್ತಾರೆ. ಅವರು ತಮ್ಮ ಕೆಲಸ ಮಾಡ್ತಾ ಮಾಡ್ತಾ ಮಧ್ಯೆ ಮಧ್ಯೆ ಯಾವಾಗ ಒಂದು ಕೋರ್ಟು ಇವತ್ತು ಹಿಯರಿಂಗ್ ಇದೆಯಾ ಹೋಗಿ ಬರಬೇಕು. ಆ್ಯಂಡ್ ನಿಮ್ಗೆ ಅನ್ಫಾರ್ಚುನೇಟ್ಲಿ ನಮ್ಮ ಜುಡಿಷಿಯರಿ ಸಿಸ್ಟಮಲ್ಲಿ ಡಿಸಿಷನ್ ತೊಗೊಳೋದು ತುಂಬ ಟೈಮ್ ತೊಗೊಳುತ್ತೆ. ಏನಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಇನ್ ದೀಸ್ ಕೈಂಡ್ ಆಫ್ ಕಂಪನೀಸ್ ಆಫ್ ಕೋರ್ಟ್ ಏನೋ ಸೆಟಲ್ಮೆಂಟ್ ಮಾಡಿ ಸರಿ ಆಗಿದ್ದಾಯ್ತು ಒಂದು ಸಾರಿ ಅಂತ ಹೇಳಿದರೆ, ನನಗೆ ಫಾರ್ ಮೀ ದ ಆಂಗ್ಸ್ಟ್ ವಾಸ್ ಸೋ ಮಚ್ ದಟ್ ನನಗೆ ನಿಜವಾಗ್ಲೂ ಐ ಡಿಡ್ ನಾಟ್ ವಾಂಟ್ ಟು ಸಿ ಎನಿ ಆಫ್ ದೋಸ್ ಫೇಸಸ್. ಐ ಡಿಡ್ ನಾಟ್ ವಾಂಟ್ ಟು. ಆ್ಯಂಡ್ ಫಾರ್ ಮೀ ಐ ವಾಸ್ ಲೈಕ್ ಓಕೆ ಹೋಗ್ಲಿ ಬಿಡು ಬಿಟ್ಟು ಹಾಕೋಣ ಅಂತ ನಾನು ಬಿಟ್ಬಿಟ್ಟೆ. ಆ್ಯಂಡ್ ಐ ಥಿಂಕ್ ಇಟ್ ಈಸ್ ಅ ಮಿಸ್ಟೇಕ್. ಆ್ಯಂಡ್ ಅದು ಒಂಥರ ಏನಂತಾರೆ ಐ ಡೋಂಟ್ ಟಾಕ್ ಅಬೌಟ್ ಇಟ್. ಆನೆಸ್ಟ್ಲಿ ಸ್ಪೀಕಿಂಗ್ ನಂದು ಅದೇ ಆಯಿತು. ಎಕ್ಸಾಕ್ಟ್ಲಿ. ನಾನು ಇಷ್ಟುದ್ದ ಡ್ರಾಫ್ಟ್ ಮಾಡಿ ಇಟ್ಟಿರೋದು ಸ್ಕ್ರೀನ್ ಶಾಟ್ಸ್ಗಳು ನನಗೆ ಏನೇನು ಅನ್ಸೋದೋ ಮೈ ಹಸ್ಬೆಂಡ್ ಯೂಸ್ ಟು ಸೇ ನನಗೆ ಟೈಪ್ ಮಾಡಿ ಕಳಿಸಿ, ನಿನ್ನ ಕೋಪ ಕಡಿಮೆ ಆಗುತ್ತೆ ಇಷ್ಟಿಷ್ಟು. ದೆನ್ ಅವ್ನ ಅಪ್ರೂವಲ್ ಆದಮೇಲೆ ನಾನು ಕಳಿಸೋದು. ಬಿಕಾಸ್ ಏನಾಗುತ್ತೆ ಕೋಪಕ್ಕೆ ಬುದ್ಧಿ ಕೊಡಬಾರ್ದು ಅಂತ ಏನು ಹೇಳ್ತಾರೆ, ಏನೋ ಕಳಿಸ್ಬಿಡೋದು ಬೇಡ ಅಂತ. ಬಟ್ ಐ ಹ್ಯಾವ್ ಕ್ಲಿಯರ್ಲಿ ಮೆನ್ಷನ್ ನನಗೆ ಮೆಂಟಲಿ ಹರಾಸ್ ಕೆಲಸಕ್ಕೆ ಎಷ್ಟು ಬೇಕಾದರೂ ಐ ಆಮ್ ರೆಡಿ, ಐ ಆಮ್ ಗೇಮ್ ಫಾರ್ ಇಟ್. ಆಫ್ಟರ್ ಪಾಯಿಂಟ್ ಅಂತೂ ನೀವು ಏನು ಹೇಳಿದ್ರು ಮಾಡ್ತೀನಿ ಅನ್ನಕ್ಕೆ ಶುರು ಮಾಡಿದೆ. ಬಿಕಾಸ್ ನೋಡೋಣ ಹಂಗಾದ್ರೂ ಸರಿ ಹೋಗ್ಬೋದೇನೋ, ಬಹುಶಃ ಆಯಿತು ನನ್ನ ವೇನೇ ತಪ್ಪಿಲ್ಲ ಅನ್ಕೊಳ್ಳೋಣ, ನಿಮ್ಮ ವೇನಲ್ಲೇ ಹೋಗ್ತೀನಿ ಅಂದರೂ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಕೆಲಸ ಮಾಡೋದ್ರ ಜೊತೆ ಬಕೆಟ್ ಹಿಡಿಯೋದು ಅನ್ನೋ ಕಲ್ಚರ್ ಏನಿದೆ ಇನ್ ಕಾರ್ಪೊರೇಟ್ ಕೆಲಸ ಮಾಡೋರು, ವಿ ಕ್ಯಾನ್ ನೆವರ್ ಡೂ ದಟ್. ಬಟ್ ನನ್ ಆಫ್ ದ ಲಾಸ್ ವಿಲ್ ಟಾಕ್ ಅಬೌಟ್ ದ್ಯಾಟ್ಸ್ ವಾಟ್. ಸೊ ವಿ ನೀಡ್ ಟು ಹ್ಯಾವ್ ಏನು ಗೊತ್ತಾ ಸೌಜ್, ವೆನ್ ವಿ ರೇಸ್ ಈ ಥರ ಟಾಪಿಕ್ ನಮ್ಮ ಹತ್ರ ಆಬ್ಜೆಕ್ಟಿವ್ ಪ್ರೂಫ್ ಇರಬೇಕು. ನೀನು ನನಗೆ ಹೀಗೆ ಹೇಳಿದೆ ಅಂತಲ್ಲ, ದಿಸ್ ಈಸ್ ರಾಂಗ್ ಅಂತ ಹೇಳಿ ಅದು ಪ್ರೂಫ್ ಇರಬೇಕು. ಆ್ಯಂಡ್ ವಿ ಶುಡ್ ಬಿ ಏಬಲ್ ಟು ಟ್ಯಾಕಲ್ ಇಟ್ ಒಬ್ಜೆಕ್ಟಿವ್ಲಿ. ನಾಟ್ ನೀನು ಹೇಳಿದ್ ನನಗೆ ಮನ್ಸಿಗೆ ಬೇಜಾರಾಯಿತು, ದಟ್ ಹ್ಯಾಸ್ ನೋ ವ್ಯಾಲ್ಯೂ ಕೋರ್ಟಲ್ಲಿ. ಯಾಕಂದರೆ ಯುನೋ, ಸೊ ಐ ಥಿಂಕ್ ಅದು ವಿ ಹ್ಯಾವ್ ಟು ಸ್ಟಾರ್ಟ್ ಥಿಂಕಿಂಗ್. ಅಫ್ಕೋರ್ಸ್ ಇವಾಗ ವಿ ಡೋಂಟ್ ಹ್ಯಾವ್ ಟು ಬಿಕಾಸ್ ವಿ ಆರ್ ಫ್ರೀಲಾನ್ಸರ್. ಎಕ್ಸಾಕ್ಟ್ಲಿ. ಬಟ್ ಐ ಥಿಂಕ್ ಯಾರು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ದ ಮಿನಿಟ್ ಯು ಫೀಲ್ ಏನಾದರೂ ತಪ್ಪು ಆಗ್ತಾ ಇದೆ, ನೀವು ಯು ಶುಡ್ ಸ್ಟಾರ್ಟ್ ಕಲೆಕ್ಟಿಂಗ್ ಪ್ರೂಫ್ ಅಲ್ವಾ. ಸೊ ಇವಾಗ ನನಗೆ ಅಂದರೆ ಅಫ್ಕೋರ್ಸ್ ಐ ಹ್ಯಾವ್ ಸಾಕಷ್ಟು ಪ್ರೂಫ್ ನನ್ನ ಹತ್ರ ಇದೆ. ಇದಕ್ಕೆ ಏನು ಸೊಲ್ಯೂಷನ್ ನೀವೇನಾದರೂ ಕೊಡ್ತೀರಾ? ಎರಡು ದಿನ ಆದಮೇಲೆ ರೆಸ್ಪಾನ್ಸ್ ಬರಲಿಲ್ವಾ, ಮತ್ತೆ ಕ್ಯಾನ್ ಯು ಪ್ಲೀಸ್ ಗೋ ಥ್ರೂ ದಿಸ್, ಏನು ಮಾಡೋಣ, ಕ್ಯಾನ್ ವಿ ಹ್ಯಾವ್ ಅ ಮೀಟಿಂಗ್? ಐ ಥಿಂಕ್ ಆ್ಯಸ್ ಅ ಕಂಪನಿ ದೆರ್ ಆರ್ ಲಾಸ್, ಬಟ್ ಇಟ್ಸ್ ಪೀಪಲ್ ಹೂ ಆಬ್ವಿಯಸ್ಲಿ ಮೆಸ್ ಇಟ್ ಅಪ್ ಅಲ್ಲ. ಸೊ ನಾವು ಅವರಿಗೆ ಅಕೌಂಟೇಬಲ್ ಮಾಡಬೇಕು. ನಮ್ಮ ಪ್ರಾಬ್ಲಮ್ ಏನಾಯಿತು ಅಂದರೆ ನಾವು ಯಾರನ್ನೂ ಅಕೌಂಟೇಬಲ್ ಮಾಡಲಿಲ್ಲ, ನಾವು ರೇಸನ್ನು ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ವಿ, ವಿಚ್ ವಾಸ್ good at that point in time. Considering for me though it was like immediately after ನನ್ನ ಮಗಳು ಹುಟ್ಟಿದ ಮೇಲೆ I don't think ನನಗೆ ಇದೊಂದು ಸ್ಟ್ರೆಸ್ ಬೇಕಾಗಿತ್ತು, because postpartum there is always a lot of stress, right? What is the kind of stress that you went through, Sonu? Again not in terms of work, because ಅವ್ರ ಕೆಲಸದ ವಿಷಯದಲ್ಲಿ ನನಗೇನು ಹೇಳೋಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ನಾನು ಐ ಥಿಂಕ್ ಇಂಗ್ಲೀಷ್ ಬಳಸೋ ಜಾಸ್ತಿ, ಸೊ ದೊಡ್ಡ ದೊಡ್ಡ ವರ್ಡ್ಸ್ ಯೂಸ್ ಮಾಡಿದರೆ ಅವರು ಆಗ ಆಲ್ರೆಡಿ ದೇ ಯೂಸ್ ಟು ಬಿ ಸ್ಕೇರ್ಡ್ ಟು ಟೆಲ್ ಎನಿಥಿಂಗ್ ಟು ಮೀ. ಬಟ್ ಎಸ್ ಐ ಡಿಡ್ ನಾಟ್ ಫಿಟ್ ಇನ್ ಫಾರ್ ಶ್ಯೂರ್. ಬಟ್ ನನಗೇನು ಫ್ರೆಂಡ್ಸ್ ಮಾಡ್ಕೊಳ್ಳೋ ಆಸೆಯಿಂದನೂ ಹೋಗಿರಲಿಲ್ಲ. ನನಗೇನಿತ್ತು, ವಾಪಸ್ ಬಂದಮೇಲೆ ಇಂಡಿಯಾಗೆ ವಾಪಸ್ ಬಂದಮೇಲೆ ನಾನು ಸುಮ್ಮನೆ ಮನೇಲಿ ಕೂತಿರಬಾರ್ದು. ಆ್ಯಂಡ್ ನನಗೂ ಐ ಟುಕ್ ದ ಜಾಬ್ ಔಟ್ ಆಫ್ ಡೆಸ್ಪರೇಷನ್, ನಾಟ್ ಬಿಕಾಸ್ ಐ ನೀಡೆಡ್ ದ ಮನಿ ಲೈಕ್ ಪರ್ ಸೇ, ಬಟ್ ಐ ಶುಡ್ ನಾಟ್ ಬಿ ಹೋಮ್, ನಾನು ಏನಾದರೂ ಮಾಡಬೇಕು, ಐ ಹ್ಯಾವ್ ಟು ಗೋ ಔಟ್. ಸೊ ವಾಟ್ ಎವರ್ ದೇ ಆಫರ್ಡ್, ಐ ಆ್ಯಕ್ಚುಲಿ ಪ್ರಪೋಸ್ಡ್ a certain amount and they offered me half of it. Imagine ನಾನು ಹೂ ಅಂತ ಹೇಳಿಬಿಟ್ಟೆ, ನಾನು ನೆಗೋಷಿಯೇಟ್ ಕೂಡ ಮಾಡಲಿಲ್ಲ. ಐ ವಾಸ್ ಲೈಕ್ ಓಕೆ ಸರಿ. ಬಟ್ ದೆನ್ ಅವ್ರು ನನಗೆ ಆಫರ್ ಮಾಡಿರೋದು ದೇ ಮೇಡ್ ಇಟ್ ಲುಕ್ ಬಿಗರ್ ದೆನ್ ವಾಟ್ ಇಟ್ ಈಸ್. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ನಿಮ್ಗೊಂದು ಚಾನ್ಸ್ ಕೊಡ್ತಾ ಇದ್ದೀವಿ, ನನಗೆ ಯಾಕೆ ಕೊಡ್ತಾ ಇದೆಯಾ, ನೀನು ಯಾರಾದರೂ ಬೇರೆಯವ್ರಿಗೆ ಕೊಡ್ಬೋದಾ? ಬಟ್ ದೆನ್ ವಿ ಥಿಂಕ್ ಲೈಕ್ ಇಲ್ಲ ದೇ ಹ್ಯಾವ್ ಟ್ರಸ್ಟೆಡ್ ಮೀ, ಐ ಆಮ್ ಗೋನ್ ಟು ಡೂ ಮೈ ಬೆಸ್ಟ್. ಎಸ್ ಅಫ್ಕೋರ್ಸ್ ಐ ಆಮ್ ಗೋನ್ ಟು ಡೂ ಮೈ ಬೆಸ್ಟ್. ಸೊ ನನಗೆ ಐ ಡಿಡ್ ನಾಟ್ ಫಿಟ್ ಇನ್ ಅಫ್ಕೋರ್ಸ್. But after that what happened, when I conceived after a year and a half, ನಾನು ಅದನ್ನು ಬೇಗ ಹೇಳಲಿಲ್ಲ, ಬಿಕಾಸ್ ನಥಿಂಗ್ ವಾಸ್ ಹ್ಯಾಪನಿಂಗ್ ಲೈಕ್ ಇನ್ ಟರ್ಮ್ಸ್ ಆಫ್ ಬಾಡಿ ಐ ವಾಸ್ ಡೂಯಿಂಗ್ ಫೈನ್, ಏನೂ ತೊಂದರೆ ಇರಲಿಲ್ಲ. ಬಟ್ ಐ ಥಿಂಕ್ 3 months ಹತ್ರ ಬಂದಾಗ ನನಗೆ ಈವ್ನಿಂಗ್ ಸಿಕ್ನೆಸ್ ತುಂಬ ಜಾಸ್ತಿ ಶುರು ಆಯಿತು. ಅಂದರೆ ಸಂಜೆ ಆಫ್ಟರ್ 3 o'clock just couldn't. ವಾಸನೆಯಿಂದನೇ ಐ ಯೂಸ್ ಟು ಫೀಲ್ ಲೈಕ್ ಪ್ಯೂಕಿಂಗ್. ಸೊ ಐ ಟೋಲ್ಡ್, ನಾನು ಸಂಜೆ ಶೋ ಮಾಡ್ತಾ ಇದ್ದೆ, ನಾನು ಹೇಳಿದೆ ನನಗೆ ಸಂಜೆ ಕಷ್ಟ ಆಗ್ತಾ ಇದೆ, ನೀವು ಬೇಕಾದರೆ ಬೆಳಗ್ಗೆ ಬೇಗ ಬಾ ಅಂತ ಹೇಳಿದರೆ ಬರ್ತೀನಿ, ಬಟ್ ಐ ವೋಂಟ್ ಬಿ ಏಬಲ್ ಟು ಡೂ 1 to 8 ವಿಚ್ ವಾಸ್ ನನ್ನ ಶಿಫ್ಟ್. ಕ್ಯಾನ್ ವಿ ಜಸ್ಟ್ ಸ್ವಿಚ್ ಇಟ್ ಲಿಟಲ್ ಬಿಟ್?
ಲೈಕ್ ಹಾಂ ಓಕೆ ನೋಡೋಣ ಇಟ್ ನೆವರ್ ಕೇಮ್ ಆ್ಯಂಡ್ ನಂದು ಮಿಸ್ಟೇಕ್ ಇತ್ತು, ನೆವರ್ ಪುಟ್ ಇಟ್ ಇನ್ ಮೇಲ್, ದಟ್ಸ್ ಮೈ ಮಿಸ್ಟೇಕ್. ಓಕೆ, then I started finding out ways to do these things, like because for me I just couldn't. And then evening sickness in the heng show madli, so nan bega bandu show ella mugisbittu I started leaving early, and one day like you're leaving early, they cornered me. And anta evening sickness alli nanage ಸರ್ಜಾಪುರ ಕಳಿಸಿದ್ರು ಯಾವುದೋ OB ಮಾಡಕ್ಕೆ. OB is outdoor broadcast, ಯಾರಿಗೆ ಗೊತ್ತಿಲ್ಲ, ಬೇಸಿಕಲಿ ನಿಮ್ಗೆ ಯಾವುದೋ ಒಂದು ಜಾಗಕ್ಕೆ ಕಳಿಸ್ತಾರೆ ಅಲ್ಲಿ ಇಂಟರ್ವ್ಯೂ ಮಾಡೋಕ್ಕೆ. ನಾವು I was a prime time jock, ಈವ್ನಿಂಗ್ ಶೋ ಹೋಸ್ಟ್ ಮಾಡ್ತಾ ಇದ್ದೆ. ನನಗೆ ತಿಳಿಯೋ ಮಟ್ಟಿಗೆ ಪ್ರಕಾರ ಲೈಕ್ ಸಂಜೆ ಶೋ ಮಾಡೋರು ಬೆಳಗಿನ ಶೋ ಮಾಡೋರಿಗೆ ಆ ಶೋ ಬಿಟ್ಟು ಬೇರೆ ಏನು ಕೆಲಸ ಕೊಡಬಾರ್ದು. ಓಕೆ, ದಿಸ್ ಇಸ್ ವಾಟ್ ಐ ನೋ. ಐ ಡೋಂಟ್ ನೋ ಅದರ ಲಾಸಲ್ಲಿದೆಯಾ ಇಲ್ಲ ಗೊತ್ತಿಲ್ಲ ನನಗೆ, ಬಟ್ ಕೊಡಬಾರ್ದು. ಆದರೂ ಹೋದೆ. ಆ್ಯಂಡ್ ನನಗೆ ವೆಹಿಕಲ್ಸೇ ಆಗ್ತಾ ಇರಲಿಲ್ಲ ಆವಾಗ. ಇನ್ಫ್ಯಾಕ್ಟ್ ಐ ಸ್ಟಾಪ್ ಟೇಕಿಂಗ್ ಕ್ಯಾಬ್, ಐ ಸ್ಟಾರ್ಟೆಡ್ ಟೇಕಿಂಗ್ ಮೆಟ್ರೋ, ಬಿಕಾಸ್ ಮೆಟ್ರೋ ಅಲ್ಲಿ ನನಗೆ ಸಫೋಕೇಶನ್ ಆಗ್ತಾ ಇರಲಿಲ್ಲ. ಆಫೀಸ್ ಗಾಡಿಯಲ್ಲಿ ಸರ್ಜಾಪುರ ಕಳಿಸಿದ್ದಾರೆ ನನಗೆ. ಅಲ್ಲಿ ಹೋದಾಗ ದೇ ವರ್ ನಾಟ್ ರೆಡಿ ಫಾರ್ ದ OB. ಇವ್ರು ಏನಕ್ಕೆ ಬಂದಿದ್ದಾರೆ, OB ಡಿಡ್ ನಾಟ್ ಹ್ಯಾಪನ್. ಐ ಲಾಸ್ಟ್ ಇಟ್. ನನಗೆ ಕೋಪ ಬಂತು. ನನಗೆ ಏನಕ್ಕೆ ನೀವು ಇಷ್ಟು ದೂರ 40 kilometers ಯು ಮೇಡ್ ಮೀ ಟ್ರಾವೆಲ್ ಫಾರ್ ನಥಿಂಗ್. And then they were like, Ila, you have to come to office. We need to discuss something. Yeah, I remember. Yes. You had called me. Yeah, correct. And I was like crying. You were crying, correct. I was crying. ಆಫೀಸಿಗೆ ಹೋಗಿದ ತಕ್ಷಣ ನೀವು ನಿಮ್ಮ ಟೈಮ್ಗಿಂತ ಮುಂಚೆ ಹೋಗ್ತಾ ಇದ್ದೀರಾ. ಟೈಮ್ಗಿಂತ ಮುಂಚೆ ಬರ್ತಾ ಇದ್ದೀನಿ, ಅದು ನೋಡ್ತಾ ಇಲ್ವಾ? ಐ ವಾಸ್ ಸಪೋಸ್ ಟು ಕಮ್ at 1, ನಾನು 9 o'clock ಬರ್ತಾ ಇದ್ದೆ ಕೆಲಸ ಮುಗಿಸೋಕ್ಕೆ, ಅದು ನೋಡ್ತಾ ಇಲ್ವಾ? ದೆನ್ ದೇ ಗಾಟ್ ಡಿಫೆನ್ಸಿವ್. ದೆನ್ ಐ ಸೆಡ್, ನೀವು ನನಗೆ ಕೊಟ್ಟಿರೋ ಪ್ರೊಡ್ಯೂಸರ್ ಕೆಲಸ ಮಾಡ್ತಾ ಇಲ್ಲ, ಹ್ಯಾವ್ ಯು ಆಸ್ಕ್ ದಟ್ ಪರ್ಸನ್ ನೀವು ಕೆಲಸ ಮಾಡ್ತಾರ ಇಲ್ವೋ? ಅವನಿಗೆ ಇನ್ನೂ ತುಂಬ ಕೆಲಸ ಇದೆ, ಸೊ ಯಾಕೆ ನೀವು ನನ್ನ ಪ್ರೊಡ್ಯೂಸರ್ ಆಗಿ ಕೊಟ್ಟಿದ್ದೀರಾ ಆ ಕೆಲಸ ಅವನಿಗೆ? ಹಿ ಆಲ್ವೇಸ್ ಯೂಸ್ ಟು ಗೋ ಔಟ್ ಆ್ಯಂಡ್ ಈಟ್, ಮ್ಯಾನ್. ಐ ಆಮ್ ಲೈಕ್, ಇಫ್ ದ್ಯಾಟ್ ಈಸ್ ಯೋರ್ ಜಾಬ್, ದೆನ್ ಒಂದು ಸ್ವಲ್ಪ ಜಸ್ಟ್ ಕಮ್ ಆ್ಯಂಡ್ ಡೂ ಮೈ ವರ್ಕ್ ಆಲ್ಸೋ, ನಥಿಂಗ್. ದೆನ್ ಐ ವಾಸ್ ಲೈಕ್, ಓಕೆ ನನಗೆ ಬೇಡವೇ ಬೇಡ, ಬಿಕಾಸ್ ವಾಟ್ ಹಿ ವಾಸ್ ಡೂಯಿಂಗ್ ವಾಸ್ ರಬಿಶ್. ಐ ಡೋಂಟ್ ವಾಂಟ್ ಯೋರ್ ವರ್ಕ್. ಬಟ್ ಮೈ ಪ್ರಾಬ್ಲಮ್ ಈಸ್, ಇಫ್ ಯು ಆರ್ ಟೇಕಿಂಗ್ ಸ್ಯಾಲರಿ ಫಾರ್ ಬೀಯಿಂಗ್ ಮೈ ಪ್ರೊಡ್ಯೂಸರ್, then you do that job. ಅವನಿಗೆ ಡಿಫೆಂಡ್ ಮಾಡೋಕ್ಕೆ ಶುರು ಮಾಡಿದರು. ದೆನ್ ಐ ವಾಸ್ ಲೈಕ್, ಓ ಮೈ ಗಾಡ್, ಇಟ್ಸ್ ಅ ಲಾಸ್ಟ್ ಕಾಸ್, ನಾನು ಏನು ಹೇಳಲ್ಲ ಇಲ್ಲಿ. ದೆನ್ ಐ ಕಾಲ್ ಮೈ ಹಸ್ಬೆಂಡ್. ಹಿ ಈಸ್ ಲೈಕ್, ಹೆಂಗಾದರೂ ಟಿಲ್ ಯು ಡೆಲಿವರ್, ಡೂ ಇಟ್, ವಿ ವಿಲ್ ಡಿಸೈಡ್ ಆಫ್ಟರ್ ದಟ್, ಡೋಂಟ್ ಕ್ವಿಟ್ ಬಿಫೋರ್ ಯು ಟೇಕ್ ಯುವರ್ ಮೆಟರ್ನಿಟಿ ಬ್ರೇಕ್. ಆ್ಯಂಡ್ ದಟ್ ವಾಸ್ ಅ ವೆರಿ ಸ್ಟ್ರಾಟಜಿಕ್ ಇದು, ಬಿಕಾಸ್ 2 ವರ್ಷದಿಂದ ಹೈಕೇ ಇರಲಿಲ್ಲ, ದುಡ್ಡೇ ಕೊಟ್ಟಿಲ್ಲ ಜಾಸ್ತಿ. ಐ ಮೀನ್ ದ್ಯಾಟ್ಸ್ ಆಲ್ಸೋ ಅ ಕೈಂಡ್ ಆಫ್ ಹ್ಯಾರಸ್ಮೆಂಟ್ ಇಫ್ ಯು ಲುಕ್ ಎಟ್ ಇಟ್, ರೈಟ್? ಓ ಕಂಪನಿ ಹ್ಯಾಸ್ ನಾಟ್ ಡನ್ ವೆಲ್, ನಿಮಗೆ ದುಡ್ಡು ನಾನು ಏನು, ಬಟ್ ಐ ಆಮ್ ಡೂಯಿಂಗ್ ವೆಲ್. ಯು ಸೇ ಮೈ ಶೋ ರೇಟಿಂಗ್ಸ್ ಆರ್ ಗುಡ್, ದೆನ್ ಐ ಶುಡ್ ಬಿ ರಿವಾರ್ಡೆಡ್, ರೈಟ್? ಆ್ಯಂಡ್ ಹೌ ಯಾರು ಶೋ ಚೆನ್ನಾಗಿ ನಡೀತಿಲ್ಲ ಅವ್ರಿಗೆ ದುಡ್ಡು ಬರ್ತಾ ಇದೆ, ನನಗೆ ಬರ್ತಾ ಇಲ್ಲ. ವಾಟ್ ಕೈಂಡ್ ಆಫ್ ಪ್ಯಾರಾಮೀಟರ್ಸ್ ಆರ್ ದೀಸ್? ಸೊ ಐ ವಾಸ್ ಲೈಕ್, ಎನಿವೇ ಈ ಸ್ಯಾಲ್ರಿ ಡಿಸ್ಕಷನ್ ಅಂತೂ ಯಾವತ್ತೂ ಆಗೇ ಇಲ್ಲ, ಬಟ್ ಐ ಹ್ಯಾಡ್ ಕೆಪ್ಟ್ ಇಟ್ ಇನ್ ಮೈ ಮೈಂಡ್. ನಾನು ಅಟ್ಲೀಸ್ಟ್ 6 months I will take my maternity break and then I will decide. But I was so sure that I'm not coming back. I'm not coming back. ಸೊ ಆಯಿತು. ಬಟ್ ಐ ಡೋಂಟ್ ನೋ, ನಾನು ಜಾಸ್ತಿ ಯೋಚನೆ ಮಾಡೋದಿಲ್ಲ ಯಾಕೆ ಚೆನ್ನಾಗಿ ಮಾತಾಡಿದ್ರು ವಾಟೆವರ್. ಲೈಕ್ ನಿನ್ಗೆ ಹೇಗೆ ಬೇಕು ಹಾಗೆ ನೀನು ಆಫೀಸಿಂದ ನಿಂಗೆ ಆಫೀಸಿಗೆ ಬರೋದಿದ್ರೆ ಪಿಕಪ್ ಅರೇಂಜ್ ಮಾಡ್ತೀವಿ, ಡ್ರಾಪ್ ಅರೇಂಜ್ ಮಾಡ್ತೀವಿ, ವಾಟೆವರ್. ಬಟ್ ದೆನ್ ರೂಲೇ ಬಂತಲ್ಲ ದಟ್ ಯು ಕಾಂಟ್ ಗೋ. ಸೊ ಐ ವಾಸ್ ಲೈಕ್ ಚಿಲ್. ಕೋವಿಡ್ ಟೈಮಲ್ಲಿ ಸೊ ನಾನು ಆಮೇಲೆ ಮನೆಯಲ್ಲಿದ್ದೆ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಐ ನ್ಯೂ ದ್ಯಾಟ್ ನಾನು ವಾಪಸ್ ಹೋಗ್ತಿಲ್ಲ. ದ್ಯಾಟ್ ಐ ವಾಸ್ ವೆರಿ ಶ್ಯೂರ್. ಬಿಕಾಸ್ ಐ ಥಿಂಕ್ ಲೈಫ್ ಏನಿದೆ ಅಲ್ಲ ಸಹಜ್, ಅದು ಇಟ್ ವಿಲ್ ಫಿಗರ್ ಔಟ್ ಇಟ್ ಸೆಲ್ಫ್. ದ್ಯಾಟ್ ಇಸ್ ಟ್ರೂ. ಆಯಿತಾ? ಓಕೆ, ಏನು 1 ವರ್ಷ ಸಂಬಳ ಬರಲ್ವಾ? ಓಕೆ, ನೋ ಪ್ರಾಬ್ಲಮ್. ನಾನೇನು ಮಾಡ್ಬೋದು? ಖರ್ಚು ಕಮ್ಮಿ ಮಾಡ್ತೀನಿ. I mean, you'll know how to deal with less money. That's pretty much it. And consultant ಇರೋದ್ರಿಂದ ಫುಲ್ ಆ್ಯಂಡ್ ಫೈನಲ್ ಅಂತ ಏನೂ ಇರಲ್ಲ. ಕರೆಕ್ಟ್. ಸೊ ಯು ಕ್ಯಾನ್ ಬಿ ಲೈಕ್ ಸೆವರೆನ್ಸ್ ಮೇಲೆ ಒಂದು 6 ತಿಂಗಳು ನಡೆಯುತ್ತೆ, ಅದು ಏನಿಲ್ಲ. ಇಟ್ ಈಸ್ ವಾಟ್ ಇಟ್ ಈಸ್ ಅಷ್ಟೇ. ಲಾಸ್ಟ್ ಡ್ರಾನ್ ಸ್ಯಾಲರಿ ಇಸ್ ದ ಲಾಸ್ಟ್ ಥಿಂಗ್ ದಟ್ ಯು ಗೆಟ್. PF ಇಲ್ಲ, ಏನೂ ಇಲ್ಲ, ನಥಿಂಗ್ ಆಫ್ ದ್ಯಾಟ್ ಸಾರ್ಟ್. ಸೊ ಐ ವಾಸ್ ಲೈಕ್, ಓಕೆ, ಐ ಆಮ್ ನಾಟ್ ಕಮಿಂಗ್ ಬ್ಯಾಕ್. ರೆಸಿಗ್ನೇಷನ್ ಎಲ್ಲ ಡ್ರಾಫ್ಟ್ ಮಾಡಿಟ್ಟಿದ್ದೆ, ಅದರಲ್ಲೆಲ್ಲ ಕಂಪ್ಲೇಂಟ್ ಹಾಕ್ಬಿಟ್ಟಿದ್ದೆ. ಆ್ಯಂಡ್ ದಟ್ ರೆಸಿಗ್ನೇಷನ್ ಲೆಟರ್ ಎವ್ರಿ ಮಂತ್ ಇಟ್ ವಾಸ್ ಚೇಂಜಿಂಗ್, ಆ್ಯಡಿಂಗ್ ಮೋರ್. ಓಕೆ, ದೆನ್ ನನ್ನ ಹಸ್ಬೆಂಡ್ ಹೇಳ್ದ, ಯು ನೋ ವಾಟ್, ಜಸ್ಟ್ ಲೀವ್. ಬಿಕಾಸ್ ನಿನಗೆ ಅವ್ರ ಜೊತೆ ಇಂಟರಾಕ್ಷನ್ ಇನ್ನೂ ಪ್ರೊಲಾಂಗ್ ಮಾಡೋದಿತ್ತಂದರೆ ಇದನ್ನು ಮಾಡು. ಬಿಕಾಸ್ ಅವರು, ಓ ನಾವೇನು ಹಿಂಗೆ ಮಾಡಿಲ್ಲ, ಓ ನಾವು ಹಂಗೆ ಹೇಳಿಲ್ಲ, ನನಗೆ ಯಾರ್ದು ಸಂಪರ್ಕನೇ ಬೇಕಾಗಿರಲಿಲ್ಲ. Okay, because I think it was also postpartum whatever that you don't want to see anybody. Whatever, I think that depression, postpartum depression is real. ಎಲ್ರಿಗೂ ಅದು ಬೇರೆ ಬೇರೆ ಡಿಗ್ರೀಸಲ್ಲಿ ಹೋಗುತ್ತೆ. ಸೊ ನಾನು
ಐ ವಾಸ್ ಲೈಕ್ ನಾನು ಬಿಡ್ತೀನಿ. ಬಟ್ ದೆನ್ ಐ ವಾಸ್ ಲೈಕ್ ಅದು ಅವ್ರ ಬಾಯಿಂದಾನೇ ಬರಲಿ, ನೀನು ಬಿಟ್ಬಿಡು ಅಂತ ಅವರೇ ಹೇಳಲಿ ಅಂತ. ಬಟ್ ಐ ಸೆಡ್ ಕೋವಿಡ್ ಆಗಿದೆ, ನಾನು ಬರೋಕ್ಕಾಗಲ್ಲ. ದೇವರ್ ಲೈಕ್ ಓಕೆ 2 months ಎಕ್ಸ್ಟ್ರಾ ತಗೋ, ಮನೆಯಿಂದ ಶೋ ಮಾಡು ಅಂತ. ನಾನು ಮನೆಯಿಂದ ಶೋ ಮಾಡ್ತೀನಿ. ಆಮೇಲೆ ನಾನು ಹೇಳಿದೆ, ನಾನು ಬಂದರೆ ಇಫ್ ನನಗೇನಾದರೂ ಕೋವಿಡ್ ಬಂತಂದರೆ ವಿಲ್ ಯು ಟೇಕ್ ರೆಸ್ಪಾನ್ಸಿಬಿಲಿಟಿ? ದೆನ್ ದೇವರ್ ಲೈಕ್ ಓಕೆ 2 more weeks. ಹಾಗೆ ಅವ್ರು ಎಕ್ಸ್ಟೆಂಡ್ ಮಾಡೋವರೆಗೂ ನಾನು ಶೋ ಮಾಡ್ತಾನೆ ಇದ್ದೆ. ಅದಾದಮೇಲೆ ಇಲ್ಲ ನಮ್ಗೆ ಆಗೋದಿಲ್ಲ, ವಿ ಕಾಂಟ್. ಲೈಕ್ ವಾಟ್ ಯು ವಾಂಟ್ ಮಿ ಟು ಡೂ? ದೇ ವರ್ ಲೈಕ್ ಓಕೆ ಬರಬೇಡಿ ನೀವು. ಯಾವಾಗಿಂದ? 3 ತಿಂಗಳು ನೋಟಿಸ್. ಇಲ್ಲ ಮಂಡೆಯಿಂದ. ಇಟ್ ವಾಸ್ ಫ್ರೈಡೇ. ಐ ವಾಸ್ ಲೈಕ್ ಓಕೆ. ಆ್ಯಂಡ್ ದೆನ್ ದೇ ಕಾಲ್ಡ್ ಮೀ. ದೇ ವರ್ ಲೈಕ್ ಓಕೆ ಒಂದ್ಸತಿ ಎಲ್ಲರೂ ಟೀಮ್ ಮೆಂಬರ್ಸ್ನ ನೀವು ಮೀಟ್ ಮಾಡಿ ಹೋಗಿ ಅಂತ. ನಾನು ಹೋದೆ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರ ಬಗ್ಗೆ ಅಂತ ಕೇಳಿದರು. ನನ್ನ ಬಗ್ಗೆ ನೋಬಡಿ ಸೆಡ್ ಎನಿಥಿಂಗ್, ನಾಟ್ ದಟ್ ಐ ಎಕ್ಸ್ಪೆಕ್ಟೆಡ್, ಬಟ್ ಯಾ. ಆಮೇಲೆ ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಅಂತ ಹೇಳಿದೆ. ಕೇಕ್ ತರಿಸ್ಬೇಕಾ ಅಂತ ಕೇಳಿದರು. ಬೇಡ, ಜಸ್ಟ್ ಗಿವ್ ಮೀ ದ ಲೆಟರ್, ನಾನು ಹೊರಡ್ತೀನಿ. ಆ ಲೆಟ್ರ್ ಎಲ್ಲೋ ಇಟ್ಟಿದ್ದೀನಿ ನನಗೆ ಗೊತ್ತಿಲ್ಲ. ಸೊ ಯುವರ್ ಎಕ್ಸ್ಪೀರಿಯನ್ಸ್ ಲೆಟರ್ ರಿಲಿ ಡಸಂಟ್ ಮ್ಯಾಟರ್. ನಾವು ಈಗ ಯಾವ ಏಜಲ್ಲಿ ಇದ್ದೀವಿ ಅಂದರೆ ನಿಮ್ಮ ಡಿಗ್ರಿ ಕೂಡ ನೋಡಲ್ಲ ಜನ, ನಿಮ್ಮ ಸ್ಕಿಲ್ ಬೇಸ್ಡ್ ಇದು ಇರೋದ್ರಿಂದ ಇಟ್ ರಿಲಿ ಡಸಂಟ್ ಮ್ಯಾಟರ್. ಆ್ಯಂಡ್ ದೆನ್ ಲೈಫ್ ಹ್ಯಾಸ್ ಬಿನ್ ಸೋ ಗುಡ್ ಬಿಕಾಸ್ ಐ ಥಿಂಕ್ ನನಗೊಂದು ಡ್ರೈವ್ ಬಂತು, ಇವ್ರಿಗೆ ತೋರಿಸ್ಬೇಕಂತ ಅಲ್ಲ. ಬಿಕಾಸ್ ಐ ಥಿಂಕ್ ದೇ ಆರ್ ದೇರ್ ವೇರ್. ಇನ್ಫ್ಯಾಕ್ಟ್ ಐ ಟೆಲ್ ಯು, ಆ ಕಂಪನಿಯಿಂದ ಯಾರಾದರೂ ಸಿಕ್ಕಿದ್ರೆ ನೀವು ಅಲ್ಲೇ ಇದ್ದೀರಾ ಅಂದರೆ ದೇ ಟೇಕ್ ಒಫೆನ್ಸ್. I really don't mean it. Are you still working there is what I'm asking. ಅವರು ಅದೇ ಗ್ರಿ ಹಂಗೆ ಕೇಳ್ಬಿಟ್ರೆ ಐ ಮೀನ್ ಏನು ಕೇಳಲಿ ಮತ್ತೆ ನಾನು ಇನ್ನೇನು ಕೇಳಿ. ಸೊ ವೆನ್ ಐ ಲುಕ್ ಅಟ್ ಯುವರ್ ಕೇಸ್ ಅಲ್ವಾ, ಸೋ ಲಕ್ಕಿ ಅನ್ಸುತ್ತೆ. ಲಕ್ಕಿ ವೈ? ಬಿಕಾಸ್ ನನಗೆ 2 months ನೋಟಿಸ್ ಪೀರಿಯಡ್ ಅಂದಾಗ, ಬಿಕಾಸ್ ಫಸ್ಟ್ ಆಫ್ ಆಲ್ ನನಗೆ ಆಗ್ತಿಲ್ಲ. Oh, that notice period, especially if you hate the company, worse. Not the company but people again. So problem is the same. People make company. Listen, because I used to love hosting the show. ನನ್ನ ತಂಟೆಗೆ ಬರ್ದೇ ಇದ್ರೆ ನಾನು ಮಾಡ್ಕೊಂಡು ಇದ್ದು ಬಿಡ್ತಿದ್ದೆ ಆ ನೋಟಿಸ್. ಬಟ್ ದಟ್ಸ್ ನಾಟ್ ಕಂಪನಿ, ಅದು ನಿಮ್ಮ ಕೆಲಸ. ನೀವು ಕಂಪನಿ ಏನೋ ಹೇಳಬೇಡಿ. ಬಿಕಾಸ್ ಐ ಟೆಲ್ ಯು, ಈ ಕಂಪನಿ CEO ಎಲ್ಲ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಎಲ್ಲ ಬುಕ್ಸ್ ಎಲ್ಲ ಬರೆದಿದ್ದಾರೆ. ದೇ ಹ್ಯಾವ್ ನೋ ಕ್ಲೂ ದಟ್ ದಿಸ್ ಇಸ್ ಹೌ ಪ್ರೆಗ್ನೆಂಟ್ ವುಮೆನ್ ಆರ್ ಟ್ರೀಟೆಡ್ ಇನ್ ದೇರ್ ಕಂಪನಿ. ಅವ್ರಿಗೆ ಗೊತ್ತೇ ಇಲ್ಲ. ಐ ಅಗ್ರಿ. ಸೊ ನಾನು ವೆನ್ ಐ ಗಾಟ್ ಕನ್ಸೀವ್ಡ್ ಅಂಡ್ ಮಾಹಿನ ಡೆಲಿವರಿ ಮಾಡಿ 6 months ಆದ್ಮೇಲೆ ವೆನ್ ಐ ಕೇಮ್ ಬ್ಯಾಕ್, ಐ ಯೂಸ್ ಟು ಎಕ್ಸ್ಪ್ರೆಸ್ ಮಿಲ್ಕ್ ಯಾವುದೋ ಈ ಹಳೆ ಗೋಡೌನ್ ತರ ಇರೋ ಜಾಗದಲ್ಲಿ ದೇರ್ ವಾಸ್ ನೋ ಪ್ರಾಪರ್ ಫೆಸಿಲಿಟಿ. ಅದಕ್ಕೆ ಇರೋದು ಒಂದೇ ರೆಸ್ಟ್ ರೂಮ್. ಒಂದು ಎಂಟೈರ್ ಮಂತ್ ಅವಾಗ ಬನ್ನೇರ್ಘಟ್ಟ ರೋಡ್ ಆಫೀಸ್ ಅಲ್ಲಿ ಲಿಫ್ಟ್ ಕೆಟ್ಟೋಗಿದೆ. 8 months ಅಲ್ಲಿ ಐ ಯೂಸ್ ಟು ಕ್ಲೈಂಬ್ 4 floors and get down 4 floors. ಇದ್ರ ಬಗ್ಗೆ ಎಲ್ಲ ಯಾರು ಅವಾಗ ಮಾತಾಡಿಲ್ಲ. ಅದೆಲ್ಲ ಸಹಿಸ್ಕೊಂಡು ಎಷ್ಟು ಆಲ್ಮೋಸ್ಟ್ 20ಕ್ಕಿಂತ ಜಾಸ್ತಿ ಹೆಣ್ಮಕ್ಳು ಇರೋವಾಗ there is one toilet. And when you have pregnant women in the office, because we want to pee all the time, ಅದು ಯಾವಾಗಲೂ ಬ್ಲಾಕ್ಡ್ ಇದ್ರೆ what is the second option? Correct. And when you spoke about not having a producer, in the sense you have a producer, ಹೆಸರಿಗೆ ಆದ್ರೆ ಪ್ರೊಡ್ಯೂಸರ್ ಕೆಲಸ ಮಾಡ್ತಿಲ್ಲ. ದ ಸೇಮ್ ಐ ಎಕ್ಸ್ಪೀರಿಯನ್ಸ್. ಏನಾಗುತ್ತೆ, ನಿಮಗೊಬ್ಬ ಪ್ರೊಡ್ಯೂಸರ್ ಇದ್ದಾನೆ ಅಂತ, ರೈಟ್? ಮಾರ್ನಿಂಗ್ ಶೋ ಹೋಸ್ಟ್ ಮಾಡೋದ್ರ ಜೊತೆಗೆ ಪ್ರೊಡ್ಯೂಸರ್ ಸಪೋರ್ಟ್ ಇಲ್ಲ ಒಂದ್ ಕಡೆ. ಮತ್ತೊಂದು ಕಡೆ ಆ ಎಕ್ಸ್ಟ್ರಾ, ಆಸ್ ಯು ಸೆಡ್ ರೈಟ್, ಅಲ್ಲಿ ಟ್ರಾವೆಲ್ ಮಾಡು ಸ್ಯಾಟರ್ಡೇನು ಬಾ. ಐ ವಾಸ್ ಓನ್ಲಿ ಒನ್ ಹೂ ಯೂಸ್ ಟು ಕಮ್ ಆನ್ ಸ್ಯಾಟರ್ಡೇ. ಬೇರೆ ಎಲ್ಲರಿಗೂ ಒಂದು ರೂಲು, ಬೆಳಗ್ಗೆ ಶೋ ಹೋಸ್ಟ್ ಮಾಡೋರಿಗೆ ಒಂದು ರೂಲು. ಓಕೆ, ಸೊ ಕೊನೆಗೆ ಏನಾಯ್ತು ಅಂದ್ರೆ, ಕಾಫಿ ಟೀ ಕೊಡೋರು ನನ್ನ ಶೋ ಬಗ್ಗೆ ಕಮೆಂಟ್ ಮಾಡೋ ಹಾಗೆ, ನೀವು ಇದನ್ನ ಮಾಡಿ, ನೀವು ಬಿಕಾಸ್ ದೇ ಯೂಸ್ ಟು ಗಿವ್ ದಟ್ ಇದು ಸೇಮ್, ನೀವು ಕೊಡಿ ಸಜೆಷನ್ ಮಾರ್ನಿಂಗ್ ಶೋಗೆ. ಮೀಟಿಂಗ್ಸ್ ಅಲ್ಲಿ ಇಟ್ ಯೂಸ್ ಟು ಬಿ ಓನ್ಲಿ ಬಿ ಅಬೌಟ್ ಮಾರ್ನಿಂಗ್ ಶೋ. ನನಗೇನಂದ್ರೆ, ನನಗೆ ಆಂಗ್ಸೈಟಿ ಇಶ್ಯೂ ಸ್ಟಾರ್ಟ್ ಆಗೋಯ್ತು, ರೈಟ್? ಫೋನು ನೋಟಿಫಿಕೇಶನ್ ಬೆಲ್ ರಿಂಗ್ ಆದರೆ ನನಗೊಂಥರ ಪ್ಯಾನಿಕ್ ಆಗ್ತಿದೆ. ಬಿಕಾಸ್ ಏನೋ ಒಂದು ಗ್ರೂಪಲ್ಲಿ ನನ್ನ ಬಗ್ಗೆ ಇರುತ್ತೆ, ಸೇಯಿಂಗ್ ಇದನ್ನು ಸರಿ ಮಾಡಿಲ್ಲ, ಅದು ಸರಿ. ಇಷ್ಟು ವರ್ಷ ಚೆನ್ನಾಗಿ ಮಾಡ್ಕೊಂಬಂದು ಯು ಆರ್ ದ ಬೆಸ್ಟ್ ಅಂತ ಹೇಳಿದವ್ರೆ, ಸಡನ್ಲಿ ಯುನೋ ಆ ಗ್ರೂಪಿಸಮ್ಮು, ಫೇವ್ರೆಟ್ ಮಾಡೋದು ಅಥವಾ ಕಾರ್ನರ್ ಮಾಡೋದು, ವೆನ್ ದ್ಯಾಟ್ ಬಿಗಿನ್ಸ್ ಅಲ್ವಾ, ಯು ಸ್ಟಾರ್ಟ್ ಡೌಟಿಂಗ್ ಯೋರ್ ಸೆಲ್ಫ್. ಸೊ ಅಕಾರ್ಡಿಂಗ್ ಟು ವಾಟ್ ಎವರ್ ಲೇಬರ್ ಲಾಸ್, ಹ್ಯಾರೆಸ್ಮೆಂಟ್ ಇನ್ಕ್ಲೂಡ್ಸ್ ಗಾಸಿಪ್ ಆಲ್ಸೋ. ಇದೆಷ್ಟೋ ಜನ ಗೊತ್ತಿರಲ್ಲ. ಸೊ ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಆಯಿತು, ಧನು ಆ್ಯಂಡ್ ಸೋನು, ಇಫ್ ಯು ನೋ, ಆಫ್ ಕೋರ್ಸ್ ಯು ವುಡ್ ನೋ. 2 ಸೆಟ್ ಆಫ್ ಪ್ಲಾನ್ಸ್, ಒಂದು ಸೆಟ್ ಆಫ್ ಪ್ಲಾನ್ಸ್ ಮುಂದೆ ಯಾವಾಗಲೂ ಒಳ್ಳೆ ಮಾತುಗಳನ್ನೇ ಆಡ್ತಾ ಇದ್ರು ಸ್ಟೂಡೆಂಟ್ಸ್ 1 ತಿಂಗಳ ಕಾಲ. ಇನ್ನೊಂದು ಸೆಟ್ ಆಫ್ ಪ್ಲಾನ್ಸ್ ಮುಂದೆ ಹರಾಸ್ ಮಾಡ್ತಿದ್ರು ಆ ಪ್ಲಾಂಟ್ಸ್ನ, ಕೆಟ್ಟದಾಗ ಬೈತಾ. ಆ್ಯಂಡ್ ಅಟ್ ದ ಎಂಡ್ ಆಫ್ 1 month, ಈ ಯಾವ ಗಿಡಗಳ ಮುಂದೆ ನಿಂತು ಒಳ್ಳೆ ಮಾತುಗಳನ್ನ ಆಡ್ತಿದ್ರು ಆ ಗಿಡಗಳು ತುಂಬ ಚೆನ್ನಾಗಿ ಬ್ಲೂಮ್ ಆಗೋದಕ್ಕೆ ಶುರು ಆದವು. ಯಾವುದ್ರ ಮುಂದೆ ಹರಾಸ್ ಮಾಡ್ತಿದ್ರು ಅದು ಬಾಡ್ ಹೋಯ್ತು. ಸೊ ಇಟ್ ಇಸ್ ಪ್ರೂವನ್, ರೈಟ್? ವಾಟ್ ಕ್ಯಾನ್ ಹ್ಯಾಪನ್, ಒಬ್ಬ ವ್ಯಕ್ತಿಗೆ ನೀವು ಅದನ್ನು ಮಾಡಿದ್ರೆ, ಲೈಕ್ ಕಂಟಿನ್ಯೂಸ್ಲಿ ಎವ್ರಿ ಸಿಂಗಲ್ ಡೇ. ಐ ಯೂಸ್ ಟು ಡ್ರೆಡ್ ಟ್ಯೂಸ್ಡೇಸ್ ಬಿಕಾಸ್ ಮೀಟಿಂಗ್ಸ್ ಟ್ಯೂಸ್ಡೇಸ್. ಆ್ಯಂಡ್ ಮೀಟಿಂಗ್ ನನಗೆ ಗೊತ್ತು, ಇಟ್ ವಿಲ್ ಬಿ ಓನ್ಲಿ ಅಬೌಟ್ ಮೀ. ನನಗೆ ಮಂಡೆಯಿಂದಾನೇ ಬೇಜಾರು. ಆ್ಯಂಡ್ ಮೈ ಹಸ್ಬೆಂಡ್ ಯೂಸ್ ಟು ಆಲ್ವೇಸ್ ಸೇ, ಇನ್ನೊಂದು ದಿನ ಮೀಟಿಂಗ್ ಮುಗ್ದೋಗುತ್ತೆ ಇಲ್ಲ ನಾನು ಹೇಳೋದು,
ನಿನ್ನೆ ಮೊನ್ನೆ ಬಂದವರು ಕಮೆಂಟ್ ಮಾಡ್ತಾರೆ ಬಿಕಾಸ್ ಇವ್ರ ಇದನ್ನ ಕೊಡ್ತಾರೆ, ಫ್ರೀಡಮ್ನ ಕೊಡ್ತಾರೆ, ಸೇಯಿಂಗ್ ನೀನು ಅವಳಿಗೆ ಹೇಳು, ತಲೆ ಕೆಡಿಸ್ಕೋಬೇಡ, ವೆನ್ ದೇ ಕೆ ನಾಟ್ ಸೇ. ಆ್ಯಂಡ್ ಇಂಥ ಕಂಪ್ನೀಸಲ್ಲಿ ಏನಾಗುತ್ತೆ, ದೇ ವಿಲ್ ನಾಟ್ ಸೇ ನೀನು ಕ್ವಿಟ್ ಮಾಡು ಅಂತ. ನನಗೆ ಕಂಪನಿ ಅಥವಾ ಕಂಪನಿಲಿ ಕೆಲಸ ಮಾಡೋ ಯಾರು ಬಿಡು ಅನ್ಲಿಲ್ಲ, ವಿ ಆರ್ ಫೈರಿಂಗ್ ಯು ಅನ್ಲಿಲ್ಲ, ನಾನೇ ಬಿಡಬೇಕು ಆ ಥರದ. ಬಿಕಾಸ್ ಐ ಟೆಲ್ ಯು, ಯಾಕಂದ್ರೆ ಈ ಮೀಡಿಯಾ ಕಂಪನೀಸ್ ಅಲ್ಲಿ ಲಾಸ್ ಆರ್ ನಾಟ್ ಇನ್ ಪ್ಲೇಸ್. ಒಂದೇನು ಅಭಿಪ್ರಾಯ ಅಂದ್ರೆ ಮೀಡಿಯಾ ಅಂದ್ರೆ 24/7 ನೀವು ಕೆಲಸ ಮಾಡಬೇಕು. ಹೌದು, ಆ ಕೆಲಸ ನನ್ನ ಮನೆಯಲ್ಲಿ ಇದ್ದು ಮಾಡಬಹುದು, ನನ್ನ ಆಫೀಸಲ್ಲೂ ಇದು ಮಾಡಬಹುದು. ಇವಾಗ ನಾವು ಏನಾದರೂ ರೇಡಿಯೋ ಶೋ ಮಾಡೋರು, ನಾವು ಬರೀ ಆ ಟೈಮಲ್ಲೇ ಕೆಲಸ ಮಾಡ್ತೀವಿ. ಏನಾದರೂ ಬೇರೆ ಕಾಂಟೆಂಟ್, ಏನಾದರೂ ಒಂದು ಸಂಜೆ ಒಂದು ಕಾಫಿಗೆ ಹೋದಾಗ ಏನಾದರೂ ಕಾಂಟೆಂಟ್ ಸಿಕ್ಕಿದ್ರೆ ಇದ್ರ ಬಗ್ಗೆ ಮಾಡಬೇಕು. ಸೊ ಟೆಕ್ನಿಕಲಿ ಯು ಆರ್ ವರ್ಕಿಂಗ್. ಅನ್ಫಾರ್ಚುನೇಟ್ಲಿ ಮೀಡಿಯಾ ಕಂಪನೀಸ್ ಅಲ್ಲಿ ವರ್ಕ್ ಅವರ್ಸ್ ಅಂತ ಇಲ್ಲ. ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಸೊ ಆ ಫ್ಲೆಕ್ಸಿಬಿಲಿಟಿ ಸಹ ನೀವು ಕೊಡಬೇಕು. ಯಾವಾಗ ನಾವು ಮನೆಗೆ ಬಂದ ಮೇಲೆ ಶೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂದ್ರೆ ನೀವು ನಮಗೆ ಆ ಒಂದು ಫ್ಲೆಕ್ಸಿಬಿಲಿಟಿ ಕೊಡಬೇಕು. ನೀವು ಬಂದು ಶೋ ಮಾಡಿ ಹೋಗಿ. ವೈ ಆರ್ ಯು ಮೇಕಿಂಗ್ ಇಟ್ ಕಾರ್ಪೊರೇಟ್ ಕೈಂಡ್ ಆಫ್ ಥಿಂಗ್? ಸೊ ನೀವು ಕಾರ್ಪೊರೇಟ್ ಕಲ್ಚರ್ ತರ್ತಾ ಇದೇನಂದ್ರೆ ಎವ್ರಿ ಆಸ್ಪೆಕ್ಟ್ ಅಲ್ಲಿ ನೀವು ಕಾರ್ಪೊರೇಟ್ ಕಲ್ಚರ್ ತರಬೇಕು. ನಮ್ಗೆ HR ಇರ್ಲಿಲ್ಲ ನಮ್ಮ ಆಫೀಸಲ್ಲಿ. ಸೊ ಯಾರ ಹತ್ರ ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡೋದು? HR ಇಸ್ ಬಾಂಬೆ. ಅಂಡ್ ಮೇಲ್ಸ್ ಮೂಲಕ ನೀವು ಕಂಪ್ಲೇಂಟ್ ಮಾಡಿದ್ರು ದೇ ಆರ್ ಈಸಿಲಿ ಗೋಯಿಂಗ್ ಟು ಟೇಕ್ 24 hours ಟು ರೆಸ್ಪಾಂಡ್. ಬಟ್ ಯು ನೋ ವಾಟ್ ಹ್ಯಾಪನ್ಡ್ ವೆನ್ ಐ ಕಂಪ್ಲೇಂಟ್? ನಾನು ಯಾರಿಂದ ನನಗೆ ತುಂಬಾ ತೊಂದರೆ ಆಗ್ತಿತ್ತು, ಲೈಕ್ ಅಬ್ಸಲ್ಯೂಟ್ಲಿ ಮೆಂಟಲ್ ಹರಾಸ್ಮೆಂಟ್ ಯಾವ ಲೆವೆಲ್ಗೆ ಅಂದ್ರೆ ಐ ಯೂಸ್ ಟು ಕ್ರೈ. ಅಳೋದಕ್ಕೆ ಕಾಯ್ತಾ ಇದ್ದೆ ಆಫೀಸ್ ಟೈಮ್ ಮುಗಿಲಿ ಅಂತ. ಮುಗಿದು ಕಾರೊಳಗೆ ಹೋಗಿ ಐ ಯೂಸ್ ಟು ಕ್ರೈ. ಐ ಯೂಸ್ ಟು ಕಾಲ್ ಮೈ ಹಸ್ಬೆಂಡ್. ನಿನಗೂ ಕಾಲ್ ಮಾಡಿದ್ದೀನಿ ಎಷ್ಟೊಂದು ಸಲ. ಜೋರ್ ಐ ಕಾಲ್ಡ್ ಯು ಆಲ್ಸೋ. ಆಗ್ತಿಲ್ಲ ನನಗೆ ಇವತ್ತು ನಾನು ಹೀಗೆ ಮಾಡಿದೆ, ಇಷ್ಟೆಲ್ಲ ಮಾಡಿದ್ಮೇಲೆ ದೇ ಬ್ಲೇಮ್ಡ್ ಮೀ. ಒಂದು ಅಕ್ನಾಲೇಜ್ ಮಾಡಲ್ಲ. ಚಿಕ್ಕ ಪುಟ್ಟವರು ಬಂದು ನನಗೆ ಕಮೆಂಟ್ ಮಾಡೋಷ್ಟು ಆ ಲಿಬರ್ಟಿನ ಕೊಟ್ಟಿದ್ದಾರೆ. ಅಂಡ್ ದೇ ಮೇಕಿಂಗ್ ಶ್ಯೂರ್ ಐ ಆಮ್ ಹರಾಸ್ಡ್. ನನ್ನ ಲೋಯೆಸ್ಟ್ ಫೇಸ್ಗೆ ಹೋಗಿ ನಾನು ಕ್ವಿಟ್ ಮಾಡಲಿ ಅಂತ ಮಾಡ್ತಿದ್ದಾರೆ. ಬಟ್ ಐ ಡೋಂಟ್ ವಾಂಟ್ ಟು ಕ್ವಿಟ್, ಐ ವಾಂಟ್ ಟು ಮೇಕ್ ದಿಸ್ ವರ್ಕ್ ಅಂತ ನನಗಿತ್ತು ಆಸೆ. ಬಟ್ ಅಲ್ಲಿ ಇಟ್ ವಾಸ್ ನಾಟ್ ದ ಸೇಮ್, ರೈಟ್? ನಾನು ಕಂಪ್ಲೇಂಟ್ ಮಾಡಿದಾಗ, ಬಿಕಾಸ್ ಐ ವಾಸ್ ಬ್ರೇವ್ ಎನಫ್ ಟು ಕಂಪ್ಲೇಂಟ್, ಬಿಕಾಸ್ ನನ್ನ ಸುತ್ತಲೂ ಇರೋ ಸಾಕಷ್ಟು ಜನ ದೇ ಸಪೋರ್ಟೆಡ್ ಅವತ್ತಿನ ದಿನಕ್ಕೆ, ರೈಟ್? ಕಂಪ್ಲೇಂಟ್ ಮಾಡಿದ್ಮೇಲೆ ದೇ ಆಲ್ ಬಿಕೇಮ್ ಒನ್ ಟೀಮ್. ನಾನು ಅವ್ರನ್ನ ತಪ್ಪು ಅನ್ನಲ್ಲ. ಒಂದು ಮರ ಬೆಳ್ಕೊಂಡಿದೆ ಅಂದಾಗ ಸಾಕಷ್ಟು ಬಳ್ಳಿಗಳು, ಕ್ರೀಪರ್ಸು ಆ ಮರದ ಮೇಲೆ ಬೆಳ್ಕೊಂಡು ತಾನೇ ಮರ ಅಂತ ಅನ್ಕೊಳತ್ತೆ. ಬಟ್ ಅದು ಗೊತ್ತಿಲ್ಲ ದಟ್ ಆ ಮರ ಬಿದ್ದಾಗ ಅವರು ಬಿದ್ದು ಹೋಗ್ತಾರೆ ಅಂತ, ರೈಟ್? ನಾಳೆ ಇವತ್ತು ನನಗಾಗಿರೋ ಪರಿಸ್ಥಿತಿನೇ ನಾಳೆಗೆ ಅವ್ರಿಗೆ ಆದಾಗ ಬಹುಶಃ ದೇ ವಿಲ್ ರಿಯಲೈಸ್ ದಿಸ್ ಇಸ್ ವಾಟ್ ಹ್ಯಾಪನ್ ಟು ಹರ್ ಅಂತ. ಅಂದ್ರೆ ಸೌಜ್ ಆಕ್ಚುಲಿ ಆಗ್ಲಿಕ್ಕೂ ಇಲ್ಲ, ಯುನೋ. ಅಂದ್ರೆ ನಾವೇನಂತೀವಿ ಕರ್ಮ ಎಲ್ಲ, ದಟ್ಸ್ ಆಲ್ ಲೇಟರ್. ಬಟ್ ಇನ್ ದ ಸೆನ್ಸ್ ಐ ಥಿಂಕ್ ಹೂಎವರ್ ಯಾರು ಇದನ್ನ ನೋಡ್ತಾ ಇದ್ದಾರೆ, ಇಫ್ ದೇ ಆರ್ ಗೋಯಿಂಗ್ ಥ್ರೂ ಎನಿ ಕೈಂಡ್ ಆಫ್ ಹ್ಯಾರಸ್ಮೆಂಟ್, ಅಂಡ್ ಯು ಟು ಬಿ ವೆರಿ ಕ್ಲಿಯರ್ ಯಾವ ತರ ಹ್ಯಾರಸ್ಮೆಂಟ್. ನಮ್ಮ ಮಿಸ್ಟೇಕ್ಸ್ ಇಂದ ಕಲೀರಿ. ಬಿಕಾಸ್ ಇದು ಏನಂದ್ರೆ ತುಂಬಾ ದೊಡ್ಡ ಟಾಪಿಕ್ ಸೌಜ್. ವಿ ಕಾಂಟ್ ಸೇ, ನಮ್ಮಲ್ಲಿ ಏನಂದ್ರೆ ಅದೇ ಹೇಳಿದ್ನಲ್ಲ, ನನ್ನ ಸೆಕ್ಷುವಲ್ ಹ್ಯಾರಸ್ಮೆಂಟೇ ಒಂದು ಹ್ಯಾರಸ್ಮೆಂಟ್ ಅಲ್ಲ, ದೇರ್ ಆರ್ ವೇರಿಯಸ್ ಅದರ್ ಕೈಂಡ್ ಆಫ್ ಹ್ಯಾರಸ್ಮೆಂಟ್. ಗಾಸಿಪಿಂಗ್, ರೈಟ್? ಎಸ್. ಸೊ ನಾನು ಕಂಪ್ಲೇಂಟ್ ಮಾಡಿದಾಗ ಏನಾಯ್ತು ಗೊತ್ತಾ? ದೇ ಸೆಡ್ ಕೋಚಿಂಗ್ ಅಂತ ಮಾಡ್ತೀವಿ, ಇಬ್ಬರಿಗೂ ಮಾಡ್ತೀವಿ ಅಂತ ದೇ ಸೆಡ್. ನನ್ನ ಮೇಲೆ ನನಗೆ ಅಂಡ್ ನಾನು ಯಾರ ಮೇಲೆ ಕಂಪ್ಲೇಂಟ್ ಮಾಡಿದ್ನೋ ಅವ್ರಿಗೆ. ಐ ಥಾಟ್ ಓಕೆ, ಇಬ್ಬರಿಗೂ ಆಯ್ತು ಅಂದ್ರೆ ವೆಲ್ ಅಂಡ್ ಗುಡ್. ಬಟ್ ಆಫ್ಟರ್ ಅ ಕಪಲ್ ಆಫ್ ಸೆಷನ್ಸ್ ನನಗೆ ರಿಯಲೈಸ್ ಆಯ್ತು, ಗೊತ್ತಾಯ್ತು ದಟ್ ನನಗಾಗ್ತಾ ಇದೆ ಕೋಚಿಂಗ್, ಆ ಮತ್ತೊಬ್ರಿಗೆ ಆಗ್ತಾ ಇಲ್ಲ, ರೈಟ್ ಅಂತ. ಕೋಚಿಂಗ್ ಅಲ್ಲಿ ಏನ್ ಮಾಡ್ತಾರೆ, ವಾರಕ್ಕೆ ಒಂದ್ಸಲ HR ಅಥವಾ ಹೆಡ್ ನಮಗೆ ಕೂತ್ಕೊಂಡು ಹೇಳೋದು, ನೀವು ಹಿಂಗಿರಿ. ಅವರು ನಿಮ್ಮನ್ನ ಇದು ಮಾಡ್ತಾರಾ, ಬೈತಾರಾ, ನೀವು ಸಾಫ್ಟಾಗಿ ಕೇಳಿ. ಅವರು ನಿಮ್ಗೆ ಈ ಕೆಲಸ ನೀವೇ ಮಾಡಬೇಕು ಅಂತಾರ, ಆಯ್ತು ಅಂತ ಒಂದ್ಸಲ ಹೇಳಿ ನೋಡಿ. ಅವ್ರು ನೀವು ಮಾಡ್ತಿರೋ ತಪ್ಪು ಅಂತಾರ, ಓಕೆ ಲೆಟ್ ಮೀ ಕರೆಕ್ಟ್ ಮೈ ಸೆಲ್ಫ್ ಅಂತನ್ನಿ. ಯು ವೋಂಟ್ ಬಿಲೀವ್ ನಾನು ಯಾವ ಲೆವೆಲ್ಗೆ ಹೊಟ್ಟೋಗಿದ್ದೆ, ಮೆಂಟಲಿ ಎಷ್ಟು ವೀಕ್ ಆಗಿದ್ದೆ ಅಂದರೆ ಆಯ್ತು ಅಂದ್ಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದೆ. ಬಟ್ ದಟ್ಸ್ ದ ಹೋಲ್ ಥಿಂಗ್ ಅಲ್ಲ ಸೌಜ್. ದೇ ಶುಡ್ ಓನ್ಲಿ ಕೇರ್ ಅಬೌಟ್ ಯಾವ ಥರ ಕೆಲಸ ನಾವು ಮಾಡ್ತಾ ಇದ್ದೀವಿ. ಬಟ್ ಅದೇ ನಾವಿವಾಗ ಇದೇ ಸಿಸ್ಟಮ್ ಐ ಡೋಂಟ್ ಥಿಂಕ್ ಸಾಫ್ಟ್ವೇರ್ ಕಂಪನೀಸ್ ಅಲ್ಲಿ ಇದೆ. ಯಾಕಂದ್ರೆ ಅಲ್ಲಿ ಒಂದು ಪ್ರಾಸೆಸ್ ಇದೆ. ಅಲ್ಲಿ ಐ ಥಿಂಕ್ ದ ಓನ್ಲಿ ಮೆಸೇಜಿಂಗ್, ಬಿಕಾಸ್ ಈ ವಿಡಿಯೋ ನೋಡೋ ಎಷ್ಟೊಂದು ಜನ ರೇಡಿಯೋ ಹೇಗೆ ಕೆಲಸ ಮಾಡೋದು ಗೊತ್ತಿರಲ್ಲ. ಸೊ ಐ ಥಿಂಕ್ ನಮ್ಮ ಪ್ರಾಬ್ಲಮ್ಸ್ ಆರ್ ವೆರಿ ಸ್ಮಾಲ್ ಬಿಕಾಸ್ our company is that small and they didn't have the processes in place, which is wrong by itself, because they claim to be the leading whatever ಅದು. ಬಟ್ ಐ ಥಿಂಕ್ ದೊಡ್ಡ ಕಂಪನೀಸ್ ಅಲ್ಲಿ ಈ ಒಂದು ಆಪ್ಷನ್ ಇದೆ ಅಂಡ್ ವಿಚ್ ಇಸ್ ಗುಡ್. ಅದಾದ ನಂತರ ನಾನು ಸುಮಾರು ದೊಡ್ಡ ಕಂಪನೀಸಲ್ಲಿ ಕೆಲಸ ಮಾಡೋರ ಹತ್ರ ಮಾತಾಡ್ದಾಗ್ಲೂ ಈ ಥರದಕ್ಕೆ ಅವಕಾಶನೇ ಇಲ್ಲ ಅಲ್ಲಿ. ಒಂದು ಸಲ ನನಗೆ ಮೆಂಟಲ್ ಹರಾಸ್ಮೆಂಟ್ ಆಗ್ತಿದೆ, ಐ ಆಮ್ ಫೀಲಿಂಗ್ ಡಿಪ್ರೆಸ್ಡ್ ಅಂದ್ರೆ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಇಶ್ಯೂನ ಅಡ್ರೆಸ್ ಮಾಡ್ತಾರೆ, ಇಸ್ ವಾಟ್ ಐ ಅಂಡರ್ಸ್ಟುಡ್. ಇಷ್ಟು ಹಗುರವಾಗಿ ಬಿಡಲ್ಲ, ಬಿಕಾಸ್ ಆಚೆ ಬಂದು ಅವ್ರು ಹೇಳಿ ಅದರಿಂದ ಕಂಪನಿ ಡ್ಯಾಮೇಜ್ ಆಗಬಾರ್ದು. ಎಕ್ಸಾಕ್ಟ್ಲಿ. ಸೊ ಕಂಪನಿ ಹೆಸರು ಸ್ಟೇಕ್ ಅಲ್ಲಿ ಇದೆ, ದೊಡ್ಡ ಕಂಪನಿ, ತುಂಬಾ ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ರದ್ದು ಹೆಸರು ಆಚೆ ಬಂದ್ರೆ ಇಟ್ ವಿಲ್ ಬಿ ಅ ಬ್ಲಾಕ್ ಮಾರ್ಕ್ ಆನ್ ದ ಕಂಪನಿ. ಬಟ್ ಇಲ್ಲಿ ಏನಿದೆ ಅಂದ್ರೆ ಇಟ್ ಇಸ್ ಅ ಸ್ಮಾಲ್ ಕಂಪನಿ, ವಿ ಆರ್ ಲೈಕ್ ಫ್ಯೂ ಆಫ್ ದೆಮ್ ಹೂ ಆರ್ ವರ್ಕಿಂಗ್. ಸೊ ಫೀಡ್ಬ್ಯಾಕ್ ಕೊಡೋ ಪಾರ್ಟ್ಗಂತ ಬಂದಾಗ ಖಂಡಿತ ತಗೋಬಹುದು ಇಫ್ ಇಟ್ ಇಸ್ ಅ ವ್ಯಾಲಿಡ್ ಫೀಡ್ಬ್ಯಾಕ್. ಏನ್ ಹೇಳಕ್ ಶುರು ಮಾಡ್ತಾರೆ ಅಂದ್ರೆ ಪರ್ಸನಲ್ ಆಗಿ ತಗೋಬೇಡ, ಫೀಡ್ಬ್ಯಾಕ್ ತಗೋ, ಈಗೋ ಇಟ್ಕೋಬೇಡ. ಅಂಡ್ ಯು ವೋಂಟ್ ಬಿಲೀವ್
ನನಗೆ ಕಳಿಸೋ ಆ ನಂತರ ನನಗೆ ಕಳಿಸೋದಕ್ಕೆ ಪ್ರಾರಂಭ ಮಾಡಿದಂಥ ಪ್ರತಿಯೊಂದು ಮೇಲಲ್ಲೂ ಕೊನೆಯಲ್ಲಿ ಒಂದು ಥಾಟ್ ಫಾರ್ ದ ಡೇ ಥರ ನನಗೊಂದು ಈಗೋ ಇಸ್ ಯುವರ್ ಬಿಗ್ಗೆಸ್ಟ್ ಎನಿಮಿ ವಿಚ್ ವಿಲ್ ಕಿಲ್ ಯು. Really? ಈ ಥರ ನನಗೆ ಲೈಕ್ ನನಗೆ ಯಾವ So ಆ ಥಾಟ್ ಫಾರ್ ದ ಡೇ ಚೇಂಜ್ ಮಾಡ್ತಾ ಇದ್ರು every mail. ಎಕ್ಸಾಕ್ಟ್ಲಿ It's a lot of effort. ಅಂದ್ರೆ on their part considering ಕೆಲಸನೇ ಮಾಡ್ತಿರ್ಲಿಲ್ಲ ಅವ್ರು. ಆಯ್ತಾ. ಅಂಡ್ ಗ್ರೂಪ್ಸ್ ಅಲ್ಲಿ ಫೋಟೋಸ್ ಹಾಕೋದು, ಅದು ಎಲ್ಲರಿಗೂ ಗೊತ್ತು ಸೌಜನ್ಯಾಗೆ ಇದು. That is so wrong. ಎಲ್ಲರಿಗೂ ಗೊತ್ತು ಸೌಜನ್ಯಾಗೆ ಇದು, ಬಟ್ ನಾವು ರಿಯಾಕ್ಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಅಲ್ಲಿ ಅಟ್ ಸೌಜನ್ಯ ಅಂತ ಹಾಕಿಲ್ಲ ಅನ್ನೋ ಒಂದೇ ಕಾರಣಕ್ಕೆ. So ಅಂದ್ರೆ ಹೆಸರು ತಗೊಳ್ದೆ ಈ ತರ ಸೊ ನಿಮ್ಮ ಹತ್ರ ಏನು ಪ್ರೂವ್ ಮಾಡಕ್ಕೂ ಇಲ್ಲ. ವೆರಿ ಸ್ಮಾರ್ಟ್. ಬಟ್ ನಾನು ಧೈರ್ಯವಾಗಿ ಇವತ್ತು ಮಾತಾಡ್ತಿದ್ದೀನಿ ಇನ್ನೋದೇ ಒಂದು ಪ್ರೂಫ್, ಬಿಕಾಸ್ ಲಾಸ್ಟ್ 1.5 years ಯಾರೇ ಕೇಳಿದಾಗ್ಲೂ ಐ ವಾಂಟೆಡ್ ಎ ಬ್ರೇಕ್ ಅಂತಿದ್ದೆ. ಇವಾಗ ಐ ಹೀಲ್ಡ್ ಅಂಡ್ ಐ ಆಮ್ ರಿಯಲಿ ಡೂಯಿಂಗ್ ಗುಡ್ ಫಾರ್ ಮೈ ಸೆಲ್ಫ್. ನನಗನ್ಸೋದು ನಾನು ನೀನು ಧನು ಅನುಭವಿಸಿದ ಹಾಗೆ ಯಾರು ಅನುಭವಿಸಬಾರ್ದು. ದೇರ್ ಆರ್ ಲಾಸ್. ಪ್ರೂಫ್ನ ಸಂಗ್ರಹ ಮಾಡ್ಕೊಳ್ಳಿ, ಮೇಲಲ್ಲಿ ಕಂಪ್ಲೇಂಟ್ನ ಫೈಲ್ ಮಾಡಿ, ಬಿಕಾಸ್ ವಾಟ್ಸ್ಆಪ್ ವರ್ಕ್ ಆಗಲ್ಲ ಅಂತ ಗೊತ್ತಿಲ್ಲದೆ ಇರಬಹುದು. ಅಂಡ್ ದ ಮಿನಿಟ್ ನಿಮ್ಗೆ ಏನಾದ್ರೂ ಸ್ವಲ್ಪ ಇಲ್ಲಿ ಸರಿಗಿಲ್ಲ ಅಂತ ಅನ್ಸಿದ್ರೆ ಸ್ಟಾರ್ಟ್ ಲುಕಿಂಗ್ ಔಟ್ ಫಾರ್ ಜಾಬ್. ಓನ್ಲಿ ಸ್ಯಾಲರಿ ಇಸ್ ನಾಟ್ ದ ಥಿಂಗ್. ವಾಟ್ ವಾಸ್ ಐ ಟೆಲ್ಲಿಂಗ್ ಯು ಸೋನು ಅಬೌಟ್ ಮೈ ವರ್ಕ್? ನಾನಂತೂ ಬಿಡಲ್ಲ. She was always telling me like ಕಂಪನಿ ನನ್ನ ಫೈರ್ ಮಾಡೋವರೆಗೂ ನಾನು ಬಿಡಲ್ಲ. ಫೈರ್ ಅಂತಲ್ಲ, ಬಟ್ ಬಿಡು ಅಂತ ಹೇಳೋವರೆಗೂ ನಾನು ಬಿಡಲ್ಲ ಅಂತ whatever. That was the kind of love that I had, and ಇವಾಗ I realize a love towards company ಇರಬಾರ್ದು, love towards work ಇದ್ರೆ ಅಷ್ಟೇ ಸಾಕು. And ಮತ್ತೊಂದು ಪ್ರೈವೇಟ್ ಕಂಪನೀಸ್ ಅಲ್ಲಿ ನಾವು ಇದನ್ನ ಗಮನಿಸ್ತೀವಿ, ಟಾಪ್ ಅಫಿಷಿಯಲ್ಸ್ ಅಥವಾ ಹೆಡ್ಸ್ ಸಾಮಾನ್ಯವಾಗಿ ಕನ್ನಡದವ್ರು ಇರೋದಿಲ್ಲ. ಮಲಯಾಳಿ ಇರ್ತಾರೆ, ಬೆಂಗಾಲಿ ಇರ್ತಾರೆ, ತಮಿಳಿಯನ್ ಇರ್ತಾರೆ, ತೆಲುಗು ಅವ್ರು ಇರ್ತಾರೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್, ರೈಟ್? ಅವ್ರು ಏನು ಮಾಡ್ತಾರೆ, ಅವರು ಕೆಲಸಕ್ಕೆ ಸೇರ್ಕೊಳ್ತಿದ್ದ ಹಾಗೆ ಅವರ ಕಡೆಯವ್ರನ್ನ ಹೆಚ್ಚೆಚ್ಚು ಎಂಟರ್ಟೈನ್ ಮಾಡ್ತಾರೆ. ನಾವು ಕನ್ನಡಿಗರಾಗಿ ಸುಮ್ಮನೆ ಹೇಳೋದಷ್ಟೇ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ನಾವು ಅವ್ರಿಗೆ ಸಲಾಂ ಹೊಡ್ಕೊಂಡಿರೋದು ತಪ್ಪಲ್ಲ. ಇವಾಗ ಇಫ್ ಯು ರಿಯಲಿ ಡಿಸರ್ವ್ ಅದನ್ನ ಮೆರಿಟ್ ವೈಸ್ ನೀ ಹೇಳಿದ್ದನ್ನ ಕೇಳೋಣ, ಮಾಡೋಣ. ಸೊ ಈ ಆ ಟಾಪ್ ಮ್ಯಾನೇಜ್ಮೆಂಟ್ ಏನಂದ್ರೆ ಮೀಡಿಯಾ ಅಲ್ಲಿ ದೇರ್ ಇಸ್ ನೋ ಹೌ ಮೆನಿ ಆಫ್ ಅಸ್ ಹ್ಯಾವ್ ಡಿಗ್ರಿ ಇನ್ ಮೀಡಿಯಾ. ವಿ ಡೋಂಟ್, ರೈಟ್? ನನ್ನ ಹತ್ರ ಇಲ್ಲ, ನನ್ನ ಹತ್ರ ಎಂಜಿನಿಯರಿಂಗ್ ಡಿಗ್ರಿ ಇದೆ. ಸೊ ಐ ಥಿಂಕ್ ಇನ್ನ ಅದು ಸ್ಟ್ರೀಮ್ ಲೈನ್ ಆಗಿಲ್ಲ. ಐ ಥಿಂಕ್ ಒನ್ಸ್ ಅದು ಸ್ಟ್ರೀಮ್ ಲೈನ್ ಆದ್ರೆ ಕರೆಕ್ಟ್ ಜನ ಪೊಸಿಷನ್ಸಿಗೆ ಬರ್ತಾರೆ ಅಂತ ನನಗೆ ಅನ್ಸುತ್ತೆ. ನಮಗೂ ಆ ಒಂದು ಪ್ರೀತಿ ವಿಶ್ವಾಸ ನಮ್ಮವ್ರು ಬೆಳಿಬೇಕು ಅನ್ನೋದು ಪ್ರಾಕ್ಟಿಕಲಿ ಸ್ಪೀಕಿಂಗ್ ಸೋನು ನಮಗೆಲ್ಲೋ ಒಂದು ಸ್ವಲ್ಪ ಕಮ್ಮಿ ಇದೆ ಅಂತ ನನಗನ್ಸುತ್ತೆ. ಅಂದರೆ ನಾನು ಸೇರ್ಕೊಂಡಿದ್ದೀನಿ, ಹೆಚ್ಚೆಚ್ಚು ಕನ್ನಡಿಗರಿಗೆ ಅವಕಾಶ ಕೊಡೋಣ, ಫಸ್ಟ್ ಪ್ರಿಫರೆನ್ಸ್ ಅಟ್ಲೀಸ್ಟ್ ಅವ್ರಿಗೆ ಕೊಡೋಣ ಅನ್ನೋದು ನಮಗೆ ಬಂದ ದಿನ ಬಹುಶಃ ಥಿಂಗ್ಸ್ ವಿಲ್ ಚೇಂಜ್. ನಾವು ವಿ ಆರ್ ರೆಡಿ ಟು ವರ್ಕ್ ಅಂಡರ್ ಎನಿಬಡಿ, ರೈಟ್? ಆ್ಯಕ್ಚುಲಿ ರಿಚರ್ಡ್ ಲೂಯಿಸ್ ಅವರು ಒಂದು ಹಾಡನ್ನು ಹಾಡಿದ್ದಾರೆ ಅಮ್ಮ ಅಂತ. ಈ ವಿಡಿಯೋ ನೋಡ್ತಿರೋರು ಆ್ಯಂಡ್ ನೀವಿಬ್ರು ಕೇಳಿಸ್ಕೋಬೇಕು ಅದನ್ನ. ಕನ್ನಡ ಕಸ್ತೂರಿ ಅಂತ. ಹೇಗೆ ಎಲ್ಲ ಫೀಲ್ಡ್ಸಲ್ಲೂ ಬೇರೆ ಕಡೆಯಿಂದ ಬಂದವರು ಟಾಪ್ ಹೆಡ್ಸಲ್ಲಿ ಇರ್ತಾರೆ, ಅದ್ರ ಕೆಳಗೆ ಕೆಲಸ ಮಾಡೋರು ಎಲ್ಲರೂ ಕನ್ನಡಿಗರಿರ್ತಾರೆ. ಕೆಲಸದಲ್ಲಿ ಭೇದ ಭಾವ ಅಲ್ಲ ಇದು, ರೈಟ್? ವೆನ್ ಐ ಆಮ್ ಟ್ರೂಲಿ ಡಿಸರ್ವಿಂಗ್, ಯಾಕೆ ಆ ಅವಕಾಶ, ಯಾಕೆ ಆ ಮೆರಿಟ್ನ ನಮಗೆ ಕೊಡ್ತಾ ಇಲ್ಲ ಅನ್ನೋದು. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ಅವ್ರವರು ಸೇರ್ಕೊಂಡು ಪಿತೂರಿ ಮಾಡಿ ನಮ್ಮನ್ನ ಕಳಿಸಿದಾಗ ಇದ್ರ ಬಗ್ಗೆ ನಮಗೆ ಬೇಜಾರಾಗುತ್ತೆ. ಕರೆಕ್ಟ್. ಬಟ್ like how you mentioned in one of your interviews, ಉತ್ತರ ಕರ್ನಾಟಕದವ್ರನ್ನ ಯಾಕೆ ಲೀಡ್ ಮಾಡಲ್ಲ ಸಿನಿಮಾದಲ್ಲಿ? ನಾನು ನೋಡಿಲ್ಲ. ಐ ಥಿಂಕ್ ಅದಕ್ಕೆ ನಾವು ಮಾತಾಡಬೇಕು. ಕರೆಕ್ಟ್. ಐ ಥಿಂಕ್ ನಾವೇನು 3 ಜನ ನಾವು ಮಾಡಿದ್ವಿ, ವಿ ಡಿಡ್ ನಾಟ್ ಸ್ಪೀಕ್ ದೆಮ್. ಐ ಥಿಂಕ್ ಇಟ್ಸ್ ಅ ರಾಂಗ್ ಥಿಂಗ್. ಅಂಡ್ ಇವಾಗ ಯಾರಾದ್ರೂ ಹಂಗೆ ನಮ್ಮ ಜೊತೆ ಮಾತಾಡಿದ್ರೆ ಡೆಫಿನೆಟ್ಲಿ ವಿ ವಿಲ್ ಸ್ಪೀಕ್, ಬಿಕಾಸ್ ವಿ ಹ್ಯಾವ್ ಅ ಪ್ಲಾಟ್ಫಾರ್ಮ್. ನಮ್ಗೆ ಗೊತ್ತು ನಮ್ಮ ಜನ ಕೇಳ್ತಾರೆ ಅಂತ. ಅಂಡ್ ಇದನ್ನ ನಿಜವಾಗ್ಲೂ ದಿಸ್ ಇಸ್ ನಾಟ್ ಟು ವಿಕ್ಟಿಮೈಸ್. ಅಯ್ಯೋ ನನ್ನ ಜೊತೆ ಹಿಂಗಾಯ್ತಲ್ಲ, ನೀವು ನನಗೆ ಸ್ವಲ್ಪ ನಿಮ್ಮ ಸಪೋರ್ಟ್ ಕೊಡಿ. ದಟ್ ಇಸ್ ನಾಟ್ ದ ಗೋಲ್. ಸಪೋರ್ಟ್ ಬೇಡ. ಸೋನು, ಕ್ಯಾನ್ ಯು ಬಿಲೀವ್ ಧನು, ನಿನಗೆ ಗೊತ್ತು ಆಫ್ಟರ್ ವರ್ಕಿಂಗ್ ಫಾರ್ 14 years ನನಗೆ ಲಾಸ್ಟ್ ಶೋ, ಲಾಸ್ಟ್ ಲಿಂಕ್ ಗುಡ್ ಬೈ ಹೇಳೋದಕ್ಕೂ ಬಿಡ್ಲಿಲ್ಲ. ಎಲ್ಲರೂ ಬಂದು ದೇ ಜಸ್ಟ್ ಕಾರ್ನರ್ಡ್ ಮೀ. ಐ ಹ್ಯಾಡ್ ಟು ಜಸ್ಟ್ ಕ್ರೈ ಆ್ಯಂಡ್ ವಾಕ್ ಔಟ್ ಆಫ್ ದ ಸ್ಟುಡಿಯೋ. ಆ್ಯಂಡ್ ಇವತ್ತಿಗೂ ವೆನ್ ಐ ಥಿಂಕ್ ಅಬೌಟ್ ಇಟ್, ಐ ಡಿಡ್ ನಾಟ್ ಡಿಸರ್ವ್ ದಿಸ್. 14 ವರ್ಷ ಕೆಲಸ ಮಾಡಿದ ಮೇಲೆ ನನಗೆ ನನ್ನ ಕೊನೆ ಶೋ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ಫಸ್ಟ್ ಲಿಂಕಲ್ಲಿ ನಾನು ವೆನ್ ಐ ವೆಂಟ್ ಆ್ಯಂಡ್ ಸೆಡ್ ಇದು ದಿಸ್ ಇಸ್ ಮೈ ಲಾಸ್ಟ್ ಶೋ, ಆ್ಯಂಡ್ ಎಷ್ಟು ಮೆಸೇಜಸ್, ಎಷ್ಟು ಕಾಲ್ಸ್ ಬಂತು. ನೆಕ್ಸ್ಟ್ ಕಪಲ್ ಆಫ್ ಥಿಂಗ್ಸ್, ಬಿಕಾಸ್ ಅದನ್ನ ಕೇಳಿಸ್ಕೊಂಡು ಎಲ್ಲರೂ ದೇ ಕೇಮ್ ಆಫ್, ದೇ ಟುಕ್ ಓವರ್ ದ ಶೋ ಕಂಪ್ಲೀಟ್ಲಿ. ಇದು ನನ್ನ ಕೊನೆ ಶೋ, ಥ್ಯಾಂಕ್ ಯು, ಲವ್ ಯು, ಬಾಯ್, ವಾಟ್ ಎವರ್. ನಾನು ಐ ಕುಡಂಟ್ ಸೇ ದಟ್, ಆ್ಯಂಡ್ ದೆರ್ ವಾಸ್ ನೋ ಸೆಂಡ್ ಆಫ್, ರೈಟ್? ಯಾರೋ ಒಬ್ಬರು ಪಾಪ ನನಗೋಸ್ಕರ ಅಡ್ಮಿನಲ್ಲಿದ್ದವರು, ಇಲ್ಲ ನೀವು ಕಟ್ ಮಾಡಲೇಬೇಕು ಕೇಕು, 14 ವರ್ಷ ಇದ್ದೀರಾ ಅಂತ ತಂದಿಟ್ರು. ಯಾರಾದರೂ ಮಾತಾಡ್ತೀರಾ ಅವ್ರ ಬಗ್ಗೆ? ನೋಬಡಿ ಸ್ಪೋಕ್. ಆ್ಯಂಡ್ ದ ಒನ್ ಯಾರ ಜೊತೆ ನಾನು ಅನಿಷ್ಠೂರ ಕಟ್ಕೊಂಡಿದ್ನೋ ಅವ್ರು ದೇವರ್ ನಾಟ್ ಇವನ್ ಪ್ರೆಸೆಂಟ್ ಅಲ್ಲಿ, ಇನ್ಸ್ಪೈಟ್ ಆಫ್ ಬೀಯಿಂಗ್ ದ ಸೋ ಕಾಲ್ಡ್ ಹೆಡ್ಸ್, ರೈಟ್? ಅಲ್ಲಿ ಹೋದೆ, ಐ ಕುಡಂಟ್ ಕಂಟ್ರೋಲ್, ಐ ಬರ್ಸ್ಟ್ ಔಟ್. ಇವತ್ತಿಗೆ ನೆನೆಸ್ಕೊಂಡಾಗ ವೈ ಡಿಡ್ ಐ ಕ್ರೈ?
ನಾನು ತಪ್ಪು ಮಾಡಿಲ್ಲ, ವೈ ಡಿಡ್ ಐ ಕ್ರೈ ಅನ್ಸುತ್ತೆ, Yeah. ರೈಟ್? ಆ್ಯಂಡ್ ಅಲ್ಲೇ ಬಿಡಬಾರ್ದಿತ್ತು, ಅವತ್ತಾದರೂ ಹೇಳ್ಬಿಡ್ಬಹುದಿತ್ತು ಅಂತೆಲ್ಲ. ಅಂದರೆ ಇವಾಗ ನೆನೆಸ್ಕೊಂಡಾಗ ಎಷ್ಟೊಂದು ಅನ್ಸುತ್ತೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಸಾಕಷ್ಟು ವಿಷಯಗಳನ್ನು ಕನ್ವೆ ಮಾಡೋದಕ್ಕೆ. ಇವಾಗ ಬೇರೆ ಬೇರೆ ಕಡೆಯವರು ಬಂದು ಒಂದು ಜಾಗದಲ್ಲಿ ಕೆಲಸ ಮಾಡೋದು ತಪ್ಪಲ್ವೇ ಅಲ್ಲ, ರೈಟ್? ಊಟ ಅಂದಮೇಲೆ ಎಲ್ಲ ಇರಬೇಕು, ಬರೀ ಅನ್ನ ತಿನ್ನಕ್ಕಾಗಲ್ಲ. ಉಪ್ಪಿನಕಾಯಿ ಇರಬೇಕು, ಹಪ್ಪಳ ಇರಬೇಕು, ಪಲ್ಯ ಇರಬೇಕು, ಸ್ವೀಟ್ ಇರಬೇಕು, ಖಾರ ಇರಬೇಕು, ಮೊಸರನ್ನ ಎಲ್ಲ ಇದ್ರೇನೆ ಊಟ. ಆದರೆ ಅದಕ್ಕೊಂದು ಪ್ರಪೋರ್ಷನ್ ಅಂತಿರುತ್ತೆ. ಉಪ್ಪಿನಕಾಯಿನ ಇಷ್ಟು ತಿನ್ನಲ್ಲ, ಅನ್ನನ ಇಷ್ಟು ತಿನ್ನಲ್ಲ, ಆ ಪ್ರಪೋರ್ಷನ್ ನಮಗೆ ಗೊತ್ತಿರಬೇಕು, ರೈಟ್? ಅದು ಗೊತ್ತಿದ್ದಾಗ ಲೈಫ್ ತುಂಬ ಸುಲಭ ಅನ್ಸುತ್ತೆ. ಆ್ಯಂಡ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಕಂಪ್ಲೇಂಟ್ಸ್ಗಳನ್ನು ಹೇಳೋದಲ್ಲ, ನಾವು 3 ಜನ ಅನುಭವಿಸಿದಂಥ ಟ್ರಾಮಾ ಇದನ್ನು ಒಟ್ಟುಗೂಡಿ ನಾವು ಹೇಳಿದಾಗ, ಆ್ಯಂಡ್ ವಿ ಆರ್ ಆಲ್ಸೋ ಟೆಲ್ಲಿಂಗ್ ಪೀಪಲ್ ಇಟ್ ಈಸ್ ನಾಟ್ ವರ್ತ್ ಟೇಕಿಂಗ್ ದಟ್ ರಿಸ್ಕ್. ಇವಾಗ ನಾನು ಪ್ರೀ ಡಯಾಬಿಟಿಕ್ ಅಂತ ಗೊತ್ತಾದಾಗ, ಆ್ಯಂಡ್ ಬಿಕಾಸ್ ಆಫ್ ಸ್ಟ್ರೆಸ್, ನನಗೇನೋ ಒಂದಾಯಿತು ಅಂದರೆ ಕಂಪನಿನೋ ನನಗೆ ಸ್ಟ್ರೆಸ್ ಕೊಟ್ಟವರು ಬಂದು ನೋಡ್ಕೊಳ್ಳಲ್ಲ. ನಾ ಕೊಟ್ಟಿದ್ದ ಸ್ಟ್ರೆಸ್ಸಿಂದ ಪಾಪ ಅವಳಿಗೆ ಹಿಂಗಾಯಿತು, ಶಿ ಪುಟ್ ಆನ್ 25 kilos, ಪ್ರೀ ಡಯಾಬಿಟಿಕ್ ಆದ್ಲು, ಲೆಟ್ ಮಿ ಟೇಕ್ ಕೇರ್ ಆಫ್ ಹರ್ ಡಾಟರ್. ನೋಬಡಿ ವಿಲ್ ಥಿಂಕ್. No, but also ಇನ್ನೊಂದು ಐ ಥಿಂಕ್ ಒನ್ ಪಾಯಿಂಟ್ ಐ ವುಡ್ ಲೈಕ್ ಟು ಆ್ಯಡ್ ಹಿಯರ್, ಬಿಕಾಸ್ ನಮ್ಮ ದೇಶದಲ್ಲಿ ತುಂಬಾ ಜನ ಇದ್ದಾರೆ. ಈ ಹ್ಯೂಮನ್ ರಿಸೋರ್ಸಸ್ ಅನ್ನೋದು HR ಏನಿದೆಯಲ್ಲ, ದೇ ಸೋ ಮಚ್ ಆಪ್ಷನ್ ಫಾರ್ ದೆಮ್. ಅವ್ರಿಗೆ ಗೊತ್ತು ಇವತ್ತು ಯಾರಾದರೂ ಬಿಟ್ಟು ಹೋದ್ರೆ ಅದೇ ಪೋಸ್ಟಿಗೆ 3 ಜನ ರೆಡಿ ಇರ್ತಾರೆ. ಆ್ಯಂಡ್ ಅವಾಗ ಅವ್ರು ಏನು, ಆ್ಯಂಡ್ ಮದುವೆ ಆಗಿರಲಿ, ಜಾಬ್ ಆಗಿರಲಿ, ಫಸ್ಟ್ 6 months ಆರ್ ಆಸಮ್, ರೈಟ್? ಯು ಫೀಲ್ ದಟ್ ದಿಸ್ ಇಸ್ ದ ಪ್ಲೇಸ್ ಐ ವಾಂಟ್ ಟು ವರ್ಕ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಅದಾದಮೇಲೆ ರಿಯಾಲಿಟಿ ನಿಮ್ಗೆ ಗೊತ್ತಾಗಿರೋದು. ಸೊ ಹಾಗಾಗಿ ದೇರ್ ಆರ್ ನೋ ಲಾಸ್ ಪರ್ ಸೇ. ಬಟ್ ನೀವು ಯಾವಾಗ ನೀವು ಒಂದು ಕಂಪನಿಗೆ ಕೆಲಸ ಮಾಡ್ತೀರಾ, ನೀವು ನಿಮ್ಮ ಲಾಸ್ ಅನ್ನ ತಿಳ್ಕೊಳ್ಬೇಕು. ಏನು ಹ್ಯಾರಸ್ಮೆಂಟಿಗೆ ಬರುತ್ತೆ, ಏನು ಬರೋದಿಲ್ಲ. ಬಿಕಾಸ್ ಏನಾಗುತ್ತೆ, ಇಟ್ಸ್ ಅ ವೆರಿ ಫೈನ್ ಲೈನ್. ನೀವು ಸುಮ್ಮನೆ ಏನೋ ಒಂದು ಜಗಳನ ಹ್ಯಾರಸ್ಮೆಂಟ್ ಅಂತ ಹೇಳಕ್ಕಾಗಲ್ಲ. ಯುನೋ, ಐ ಥಿಂಕ್ ದ್ಯಾಟ್ ಇಸ್ ದ ಲೈನ್ ವೇರ್ ವಿ ಹ್ಯಾವ್ ಟು ದಟ್ಸ್ ಅ ಲೈನ್ ವಿ ಹ್ಯಾವ್ ಟು ಡ್ರಾ. ಏನು ಹ್ಯಾರಸ್ಮೆಂಟು, ವರ್ಬಲ್ ಹ್ಯಾರಸ್ಮೆಂಟ್ ಅಂದರೆ ಏನು, ಫಿಸಿಕಲ್ ಹ್ಯಾರಸ್ಮೆಂಟ್ ಅಂದರೆ ಏನು, ಇದಕ್ಕೆ ನಾವು ಏನು ಮಾಡಬೇಕು. ಸೊ ಅರ್ಥ ಮಾಡ್ಕೊಳ್ಳೋದು ಕಂಪನಿ ಲೆವೆಲಿಗೆ ಐ ಥಿಂಕ್ ಇಟ್ಸ್ ದೇರ್ ಜಾಬ್. ಬಟ್ ಆ್ಯಸ್ ಎಂಪ್ಲಾಯೀಸ್ ನೀವು ಅರ್ಥ ಮಾಡ್ಕೋಬೇಕು ನಂದು ಹಕ್ಕೇನು. ಆ್ಯಂಡ್ ಅಫ್ಕೋರ್ಸ್ ನಿಷ್ಠೆ ನಿಮ್ಮ ಕೆಲಸದ ಪ್ರತಿ ಇರಲೇಬೇಕು. Because I think that's a very important thing. But apart from that, I think you should know what are your rights. ನಿಮ್ಗೆ ಗೊತ್ತೇ ಇರಬೇಕು. ಸುಮ್ಮನೆ ನೋಡದೆ ಇದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸೈನ್ ಮಾಡೋದು, ಪ್ಲೀಸ್ ಡೋಂಟ್ ಡೂ ದ್ಯಾಟ್. Know what are your rights, know what are your duties. ಸ್ಕೂಲ್ ಡೇಸ್ ಇಂದ ಹೇಳ್ಕೊಡ್ಬೇಕು ಇಸ್ ವಾಟ್ ಐ ಫೀಲ್. ಸ್ಪೋರ್ಟ್ಸ್ ಯಾಕೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ, ಬಿದ್ದ ಮೇಲೆ ಎದ್ದೇಳೋದು ಹೇಗೆ ಅನ್ನೋದನ್ನ ಸ್ಪೋರ್ಟ್ಸ್ ಹೇಳ್ಕೊಡುತ್ತೆ, ರೈಟ್? ಪ್ರತಿ ಸ್ಕೂಲು ನೀನು ಗೆಲ್ಲಬೇಕು ಅಥವಾ ಪ್ರತಿ ಕಾಲೇಜು ನೀನು ಗೆಲ್ಲಬೇಕು, ಗೆಲ್ಲೋದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದೆ. ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಶುಡ್ ಆಲ್ಸೋ ಟೀಚರ್ಸ್ ನೀನು ಬಿದ್ದ ಮೇಲೆ ಹೆಂಗೆ ಎದ್ದೇಳೋದು ಲೈಫಲ್ಲಿ ಅನ್ನೋದನ್ನ ಕಲಿಸ್ಕೊಡ್ಬೇಕು. ಈ ಥರದ ಒಂದಷ್ಟು ಎಲ್ಲರೂ ತಿಳ್ಕೊಂಡಿರ್ಬೇಕಾಗಿರುವಂತಹ ಲಾಸ್ಗಳನ್ನು ನಮಗೆ ಹೇಳ್ಕೊಡ್ಬೇಕು. ಇಲ್ಲದ್ರೆ ಎಲ್ಲರೂ ವಿಕ್ಟಿಮ್ಸ್ ಆಗೇ ಇರ್ತೀವಿ. ಎಲ್ಲರೂ ಅನ್ನೋದಕ್ಕಿಂತ ಯಾರು ಇದನ್ನ ಅನುಭವಿಸಿದಾರೋ ಅವ್ರು ವಿಕ್ಟಿಮ್ಸ್ ಆಗೇ ಇರ್ತೀವಿ. ನನಗೆ ದೃಶ್ಯ ಸಿನಿಮಾ ಸಾಕಷ್ಟು ವಿಷಯಗಳಿಗೆ ಇಷ್ಟ ಆಗುತ್ತೆ, ರೈಟ್? ಆ್ಯಂಡ್ ದೃಶ್ಯ 2ನಲ್ಲಿ ಒಂದು ಡೈಲಾಗ್ ರೀಸೆಂಟ್ಲಿ ವೆನ್ ಐ ವಾಚ್ ಐ ವಾಸ್ ಲೈಕ್, ಓ ಮೈ ಗಾಡ್, ಐ ಕ್ಯಾನ್ ರಿಲೇಟ್ ಟು ದಿಸ್ ಅಂತ ಅನಿಸಿದ್ದು. ರಾಜೇಂದ್ರ ಪೊನ್ನಪ್ಪನ್ಗೆ ವೆನ್ ಯು ಹ್ಯಾವ್ ಸೀನ್ ಪಾರ್ಟ್ 1 ಅಲ್ವಾ, ತುಂಬ ಜನ ಸಪೋರ್ಟ್ ಮಾಡ್ತಿರ್ತಾರೆ, ಸೇಯಿಂಗ್ ಇಲ್ಲ ಇವನು ಕೊಲೆ ಮಾಡಿಲ್ಲ, ವಿ ಸಪೋರ್ಟ್ ಹಿಮ್ ಅಂತ. ಬಟ್ 2ನಲ್ಲಿ ನೋಡಿದಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವನು ಬಹಳವಾಗಿ ಹಿ ಸೀನ್ ದಟ್ ಗ್ರೋತ್, ಥಿಯೇಟರ್ ಎಲ್ಲ ಕಟ್ಸಿದ್ದಾನೆ, ಹಿ ಈಸ್ ಡೂಯಿಂಗ್ ರಿಯಲಿ ವೆಲ್ ಅವ್ನ ಲೈಫಲ್ಲಿ ಅಂತ ಗೊತ್ತಾಗುತ್ತೆ. ಆ್ಯಂಡ್ ದಟ್ ಈಸ್ ವೆನ್ ಯಾರ್ಯಾರು ಅವನಿಗೆ ಸಪೋರ್ಟ್ ಮಾಡ್ತಿದ್ರು ಅವರು ಕೂಡ ಇವಾಗ ಇವನೇ ಕೊಲೆ ಮಾಡಿರಬಹುದು. ಅಂದರೆ ವೆನ್ ಯು ಗ್ರೋಯಿಂಗ್, ಸುತ್ತಲೂ ಇರೋರೆ ಸಪೋರ್ಟ್ ಮಾಡ್ತಿದ್ದವ್ರೆ ದಿಲ್ ಗೋ ಅಗೇನ್ಸ್ಟ್ ಯು. ಗ್ರೋತ್ನ ಸಹಿಸ್ಕೊಳ್ಳುವಂತಹ ಮನೋಭಾವ, ಮನಸ್ಥಿತಿ ನಮ್ಮಲ್ಲಿ ಇಲ್ಲ, ಸಾಕಷ್ಟು ಜನರಿಗಿಲ್ಲ. ಬಿಕಾಸ್ ಅಫ್ಕೋರ್ಸ್ ದೇರ್ ಆರ್ ಗುಡ್ ಲೀಡರ್ಸ್, ದೇರ್ ಆರ್ ಗುಡ್ ವಿಮೆನ್ ಲೀಡರ್ಸ್ ಆಲ್ಸೋ. ಬಟ್ ಕೆಲವೊಂದು ಸಲ ಇಟ್ಸ್ ವೆರಿ ಟಫ್ ಟು ವರ್ಕ್ ವಿತ್ ವಿಮೆನ್ ಲೀಡರ್ಸ್. ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಬಿಕಾಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್, ರೈಟ್? ಇಟ್ಸ್ ವೆರಿ ಟಫ್. ಇಟ್ಸ್ ರಿಲೇಟಿವ್ಲಿ ಅಥವಾ ಕಂಪ್ಯಾರಿಟಿವ್ಲಿ ಈಸಿ ಒಬ್ಬ ಮೇಲ್ ಬಾಸ್ಗೆ ನೀನು ರಿಪೋರ್ಟ್ ಆಗಿ ಅಟ್ಲೀಸ್ಟ್ ಅವರಾದ್ರೂ ಅರ್ಥ ಮಾಡ್ಕೋತಾರೆ, ಇವ್ರು ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋಂಥ ಪರಿಸ್ಥಿತಿ ಐ ಹ್ಯಾವ್ ಫೇಸ್ಡ್. ಬಟ್ ಐ ಫೀಲ್ ಜನರಲೈಸಿಂಗ್ಗಿಂತ ಸೌಜ್, ಐ ಥಿಂಕ್ ಇಟ್ ಡಿಪೆಂಡ್ಸ್. ಐ ಥಿಂಕ್ ಒಂದು ವರ್ಲ್ಡ್ ವ್ಯೂ, ಒಂದು ರೆಸ್ಪೆಕ್ಟ್ ಫಾರ್ ಹ್ಯೂಮನ್ ಬೀಯಿಂಗ್ಸ್, ನಾಟ್ ಮೇಲ್ ನಾಟ್ ಫೀಮೇಲ್ ಇದ್ರೆ ಅದು ಅದ್ರ ಪಾಡಿಗೆ ಅದು ಬರುತ್ತೆ ಅಂತ ನಂಗೆ ಅನ್ಸುತ್ತೆ. ಬಿಕಾಸ್ ಐ ನೋ ಮೈ ಹಸ್ಬೆಂಡ್ಸ್ ಬಾಸ್, ಓಕೆ? ಆ್ಯಂಡ್ ವೆನ್ ಐ ಆಸ್ಕ್ ಹಿಮ್ ಹೆಂಗೆ ಏನು ಅಂತ, ಐ ಆಲ್ವೇಸ್ ಟೆಲ್ ಹಿಮ್ ಲೈಕ್, ದಿಸ್ ಇಸ್ ಸಮಥಿಂಗ್ ದಟ್ ಐ ರಿಗ್ರೆಟ್. ದಟ್ ನನಗೆ ನನ್ನ ಕಾರ್ಪೊರೇಟ್ ಲೈಫಲ್ಲಿ ಒಬ್ಬ ಒಳ್ಳೆ ಬಾಸ್ ಅಂತ ಇರಲಿಲ್ಲ. ಐ ಹ್ಯಾಡ್ ಸಮ್ ರಿಯಲಿ ಗ್ರೇಟ್ ಮೆಂಟೋರ್ಸ್ ಹೂ ಆರ್ ನಾಟ್ ಮೈ ಬಾಸ್, ಬಟ್ ಐ ಹ್ಯಾಡ್ ಗುಡ್ ಮೆಂಟೋರ್ಸ್. But boss anta like a cool boss, I didn't have that. And medially I did expect that, like somebody who irbahudu, but it's not. So that's the whole problem. But I think
ಇಫ್ ಯು ಹ್ಯಾವ್ ಅ ವಾಯ್ಸ್, ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಅ ವಾಯ್ಸ್, ಯು ಶುಡ್ ಯೂಸ್ ಇಟ್. ನಾವು ಹೇಳಿದ್ರೆ ನಾವು ಜಾಬ್ ಕಳ್ಕೊಳ್ತೀವಿ, ಆ್ಯಂಡ್ ದ್ಯಾಟ್ ಮೇಡ್ ಲೀಡ್ ಟು ಸಮಥಿಂಗ್ ಈವನ್ ವರ್ಸ್. ಸೊ ಡೋಂಟ್ ಲಿವ್ ಇನ್ ಫಿಯರ್ ಆ್ಯಂಡ್ ಡೋಂಟ್ ಲಿವ್ ಇನ್ ರಿಗ್ರೆಟ್. ಅದು ಹೇಳೋದು ತುಂಬ ಸಹಜ, ಯಾಕಂದರೆ ಒಂದು ಪ್ರಿವಿಲೇಜ್ ಅನ್ನೋದಿರುತ್ತೆ. ನಾನು ಇವಾಗ ಕೆಲಸ ಬಿಟ್ಟು 6 ತಿಂಗಳ ಮನೆಯಲ್ಲಿ ಕೂತ್ರೂ ನನ್ನ ಲೈಫ್ ಸ್ಟೈಲಿಗೆ ಏನೋ ಅಭ್ಯಂತರ ಆಗೋದಿಲ್ಲ ಅಂತ ನಂಗೆ ಗೊತ್ತು. ನಾಟ್ ಎವ್ರಿಬಡಿ ಹ್ಯಾಸ್ ದಟ್ ಪ್ರಿವಿಲೇಜ್ ಬಿಕಾಸ್ ದೇರ್ ಆರ್ ಬಿಲ್ಸ್ ಟು ಪೇ, ಪೇರೆಂಟ್ಸ್ ಇರ್ತಾರೆ, ಎಲ್ಲ ಇರ್ತಾರೆ. ಸೊ ಆ ಟೈಮಲ್ಲಿ ಹೌ ಡು ಯು ಟ್ಯಾಕಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಗಿವಿಂಗ್ ಅಪ್ ಇಸ್ ಡೆಫಿನೆಟ್ಲಿ ನಾಟ್ ಅನ್ ಆಪ್ಷನ್. ರೈಟ್. ಮನುಷ್ಯನಾಗಿ ಇರೋದು, ಹ್ಯೂಮನ್ಸ್ ಹ್ಯಾವ್ ಲಾಸ್ಟ್ ದಟ್ ಹ್ಯುಮ್ಯಾನಿಟಿ ಎಷ್ಟೋ ಸಲ ಬಿಕಾಸ್ ಆ ಬೇಸಿಕ್ ಇವಾಗ ಆಕ್ಸಿಡೆಂಟ್ ಆಗಿರೋನ್ನ ಕರೆಸೋದಿರಬಹುದು, ನನಗೆ ಹರಾಸ್ಮೆಂಟ್ ಆಗ್ತಿದೆ ಅಂದಾಗಲೂ ಅರ್ಥ ಮಾಡ್ಕೊಳ್ದಿರಬಹುದು, ಗ್ರೂಪಲ್ಲಿ ಇನ್ಸಲ್ಟ್ ಮಾಡೋದಿರಬಹುದು, ಕಾರ್ನರ್ ನೀನು ವಾಟ್ ಆರ್ ಯು ಗೇನಿಂಗ್, right? What are you gaining out of it? No, so this also comes from the fact that our position in a strong ಮಾಡ್ಕೊಳ್ತಾ ಇದ್ದಾರೆ, you know. So and that is human mentality ಅಲ್ಲ. ಯಾರಾದ್ರೂ ನಮ್ಗಿಂತ ಜಾಸ್ತಿ ಸ್ಟ್ರಾಂಗ್ ಇದ್ರೆ either we think of completely finishing that person or you know, getting better is hard work. You know, so why don't we break this person who is a threat to us, ಮುಗಿಸ್ಬಿಡೋಣ ಕತೆ ಅಂತ. ಸೊ ನಾವೆಲ್ಲ ಬೆಳೆದಿರೋದು ಸಾಫ್ಟ್ ಆಗಿ ಬೆಳೆದಿರೋರಿಗೆ ಇಟ್ ಇಸ್ ವಿ ಆರ್ ಈಸಿ ಟಾರ್ಗೆಟ್ಸ್. Very true. In fact, when I got the prime time show, I got it from a boss who was a lady, right? And she was extremely sweet, very sweet. And ivattugu I always expect, and ivattugu I always think ಅವ್ರ ತರ ಇನ್ನೊಬ್ರು ಬಾಸ್ ಸಿಕ್ಕಿದ್ರೆ ಬಹುಶಃ ಚೆನ್ನಾಗಿರೋದು ಅಂತ, ರೈಟ್? ದೇರ್ ವರ್ ಟಫ್ ಬಾಸಸ್, ಬಟ್ ಟಫ್ ಬಾಸಸ್ ಕೆಲಸದ ವಿಷಯವಾಗಿ ಬಂದಾಗ ಇಟ್ ಇಸ್ ಸ್ಟಿಲ್ ಫೈನ್. ಪರ್ಸನಲ್ ಸ್ಪೇಸಲ್ಲಿ ನಿಮಗೆ ತುಂಬ ಸ್ಟ್ರೆಸ್ ಆಗ್ತಿದೆ, ತಡ್ಕೊಳ್ಳೋದಕ್ಕಾಗ್ತಿಲ್ಲ ಅಂದಾಗ ಡೂ ನಾಟ್ ಟೇಕ್ ದಟ್ ಸ್ಟ್ರೆಸ್ ಬಿಕಾಸ್ ಇಟ್ ಕ್ಯಾನ್ ಲೀಡ್ ಟು ಎನಿಥಿಂಗ್ ಆಸ್ ಫೇಟಲ್ ಆಸ್ ಡೆತ್. ಇಟ್ ಈಸ್ ನಾಟ್ ವರ್ತ್ ಟೇಕಿಂಗ್ ಆ ರಿಸ್ಕ್, ಆ ಸ್ಟ್ರೆಸ್, ಬಿಕಾಸ್ ನಮ್ಮನ್ನು ನಂಬಿ ಒಂದು ಫ್ಯಾಮಿಲಿ ಇದೆ. ಎಸ್ಪೆಷಲಿ ಇಫ್ ಯು ಹ್ಯಾವ್ ಅ ಫ್ಯಾಮಿಲಿ, ಎಷ್ಟು ವರ್ಕಿಂಗ್ ಅವರ್ಸ್ ಇರುತ್ತೋ ಅಷ್ಟೇ ವರ್ಕ್ ಮಾಡಿ. ನನಗೂ ಎಲ್ಲರೂ ಹೇಳೋರು ನೀವು ಕೆಲಸವನ್ನು ಮಾತ್ರ ಪ್ರೀತಿಸು ಅಂತ. ಇನ್ಫ್ಯಾಕ್ಟ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು, ಅಂದರೆ ಅವಾಗ ನನಗೇನಾಗ್ತಿತ್ತು ಅಂದರೆ ಒಂದಷ್ಟು ಕಥೆಗಳು ಇಟ್ ಯೂಸ್ ಟು ಇನ್ಸ್ಪೈರ್ ಮೀ, ಒಂದಷ್ಟು ಹಾಡುಗಳು, ಸದ್ಗುರುದು ಅದೆಲ್ಲ ಕೇಳಕ್ಕೆ ಜಾಸ್ತಿ ಮಾಡಿಬಿಟ್ಟೆ ಬಿಕಾಸ್ ಯು ಫೀಲ್ ಬೆಟರ್, ರೈಟ್? ಆ್ಯಂಡ್ ಒಂದು ಇನ್ಸಿಡೆಂಟಲ್ಲಿ ಇದನ್ನು ಬ್ಯಾಂಗ್ಳೂರ್ ಪ್ರೆಸ್ದು ಶೂಟ್ ಮಾಡಿದ್ವಿ ನಾವು, ಇಫ್ ಯು ರಿಮೆಂಬರ್, ರೈಟ್? ಅಲ್ಲಿ ರಿಸರ್ಚ್ ಮಾಡ್ತಾ ನನಗೆ ಗೊತ್ತಾಯಿತು, ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಗೆ ಈ ಥಾಟ್ ಬಂದಾಗ, ಅಂದರೆ ಬ್ಯಾಂಗ್ಳೂರ್ ಪ್ರೆಸ್ನ ಸ್ಟಾರ್ಟ್ ಮಾಡೋಣ ಅನ್ನೋ ಥಾಟ್ ಬಂದಾಗ ಒಂದು ಸಿಂಧ್ ಕ್ಯಾಲೆಂಡರಿಂದ ಹಿ ಗಾಟ್ ಇನ್ಸ್ಪೈರ್ಡ್, ರೈಟ್? ಈ ಥರನೇ ನಾವು ಯಾಕೆ ನಮ್ಮ ಕರ್ನಾಟಕದಲ್ಲಿ ಮಾಡಬಾರ್ದು ಅಂತ ಅದನ್ನು ಅವರ ಆಫೀಸಲ್ಲಿ ಪ್ರೆಸೆಂಟ್ ಮಾಡಿದಾಗ ಮಿಸ್ಟರ್ ಹಾಬ್ ಅಂತ ಆಗಿನ ಆಫೀಸರ್, ಹಿ ಡಿಡ್ ನಾಟ್ ಸಪೋರ್ಟ್ ಮಾಡದೇ ಇರೋದು ಹೋಗಲಿ, ಆಲ್ಮೋಸ್ಟ್ ಇಟ್ ವಾಸ್ ಲೈಕ್ ಹರಾಸ್ಮೆಂಟ್. ಇವ್ರಿಗೊಂಥರ ಏನೂ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಫ್ರೀಡಮ್ ಇಲ್ಲ ಕೆಲಸದಲ್ಲಿ. ಸೊ ಸಡನ್ ಆಗಿ ಹಿ ಡಿಡ್ ನಾಟ್ ಟೇಕ್ ಅ ಕಾಲ್ ಟು ಕ್ವಿಟ್. ಹಿ ಥಾಟ್ ಒಂದು ಬ್ರೇಕ್ ತೊಗೊಂಡು ಬರೋಣ, ಮೇ ಬಿ ಥಿಂಗ್ಸ್ ವಿಲ್ ವರ್ಕ್. ಅಂದರೆ ಚೆನ್ನಾಗಿ ಕೆಲಸ ಮಾಡೋರು, ಒಳ್ಳೆ ವ್ಯಕ್ತಿಗಳು, ಇಟ್ಸ್ ಓಕೆ, ಒಂದು ಬ್ರೇಕ್ ತೊಗೊಂಡ್ಬರೋಣ, ಥಿಂಗ್ಸ್ ಮೈಟ್ ವರ್ಕ್ ಅಂತ ಅನ್ಕೋತಾರೆ, ಗೊತ್ತಾ? ಬ್ರೇಕ್ ತೊಗೊಳ್ತಾರೆ, ವಾಪಸ್ ಬರ್ತಾರೆ, ಇನ್ನೂ ವರ್ಸನ್ ಆಗಿರುತ್ತೆ ಸಿಚುವೇಶನ್. ಆ್ಯಂಡ್ ದಟ್ ಇಸ್ ವೆನ್ ಹೀಲ್ ಡಿಸೈಡ್, ನಾನು ಕ್ವಿಟ್ ಮಾಡ್ತೀನಿ, ಐ ಕೆನಾಟ್ ಟೇಕ್ ಇಟ್ ಅಂತ. ಕ್ವಿಟ್ ಮಾಡಿದ್ಮೇಲೆ ಅವರು ಬ್ಯಾಂಗ್ಳೂರ್ ಪ್ರೆಸ್ಗೆ ಅಡ್ವೈಸರ್ ಆಗಿ ಅವ್ರು ಏನೇನು ಕನಸುಗಳನ್ನ ಕಂಡಿದ್ರು ಅದನ್ನ ಸಾಕಾರಗೊಳಿಸ್ತಾರೆ, ರೈಟ್? ಇವತ್ತಿನ ದಿನ ಬ್ಯಾಂಗ್ಳೂರ್ ಪ್ರೆಸ್ ಇಸ್ ಸಚ್ ಎ ಲೆಜೆಂಡರಿ ಕಂಪನಿ. ಸೊ ಇಂಥ ವ್ಯಕ್ತಿತ್ವಗಳ ಬಗ್ಗೆ ತಿಳ್ಕೊತಾ ನನಗೇನು ಅನ್ಸುತ್ತೆ, ದಿಸ್ ಇಸ್ ಸೋ ಇನ್ಸ್ಪೈರಿಂಗ್. ಆ್ಯಂಡ್ ಇವ್ರಿಗೆ ಹೀಗಾಗಿದೆ ಅಂದ ಮೇಲೆ ಅಂತ ಇವತ್ತು ನಾವು ಮಾತಾಡ್ತಿರೋ ಉದ್ದೇಶನೂ ಓಕೆ, ಇವ್ರುಗಳಿಗೆ ಹೀಗಾಗಿದೆ ಅಂದ ಮೇಲೆ ಅಂತ ಹೇಳಿ ಯಾರ್ಯಾರು ಇಫ್ ದೇ ಆರ್ ಗೋಯಿಂಗ್ ಥ್ರೂ ಆ ಸಿವಿಯರ್ ಸ್ಟ್ರೆಸ್, ಇದು ಪರ್ಸನಲ್ ಲೆವೆಲ್ಗೂ ಅನ್ವಯ, ಡು ನಾಟ್ ಟೇಕ್ ಇಟ್. ಸೂಸೈಡ್ ಇಸ್ ನಾಟ್ ದ ಸೊಲ್ಯೂಷನ್, ಎಂಡಿಂಗ್ ಲೈಫ್ ಇಸ್ ನಾಟ್ ದ ಸೊಲ್ಯೂಷನ್. ಅದರಿಂದ ಆಚೆ ತುಂಬ ಬ್ಯೂಟಿಫುಲ್ ಆಗಿದೆ ಪ್ರಪಂಚ, ಅದು ಎಕ್ಸ್ಪ್ಲೋರ್ ಮಾಡೋದು ಹೊರತು ಗೊತ್ತಾಗಲ್ಲ, ಇಸ್ ವಾಟ್ ಐ ಫೀಲ್ ದನು. ಕರೆಕ್ಟ್. ಆ್ಯಂಡ್ ಆಲ್ಸೋ ಐ ಥಿಂಕ್ ಫ್ಯಾಮಿಲಿ ಸಪೋರ್ಟ್. ಕರೆಕ್ಟ್. ನಿಮ್ಮ ಫ್ಯಾಮಿಲಿಗೆ ಏನೇ ಇದ್ರೂ ಹೇಳ್ತಾ ಬನ್ನಿ. ನೆವರ್ ಥಿಂಕ್ ದಟ್ ನನ್ನ ಟೆನ್ಷನ್ ನಾನು ಇವ್ರ ಮೇಲೆ ಯಾಕೆ ಹಾಕಬೇಕು ಅಂತ. ಐ ಥಿಂಕ್ ವಿ ಆರ್ ಪಾರ್ಟ್ನರ್ಸ್, ಫ್ಯಾಮಿಲಿ ಮೆಂಬರ್ಸ್ ಆರ್ ಬೇಸಿಕಲಿ ಪಾರ್ಟ್ನರ್ಸ್. ಸೊ ನಿಮಗೆ ಖುಷಿ ಹೆಂಗೆ ಹಂಚ್ಕೊಳ್ತೀರಾ ಹಂಗೆ ದುಃಖನೂ ಐ ಥಿಂಕ್ ಹಂಚ್ಕೊಳ್ಳಿ. ಹೌದು ಹೌದು. ಆಸ್ ಯು ಟೋಲ್ಡ್ ಅಲ್ಲ ಸೋನಕ್ಕ, ಹೋಗ್ತಾ ಹೋಗ್ತಾ ಲೈಫ್ ವಿಲ್ ಫೈಂಡ್ ಇಟ್ಸ್ ವೇ ಅಂತ ನೀವು ಒಂದು ಮಾತು ಹೇಳಿದ್ರಿ. ಸೊ ಹೋಗ್ತಾ ಹೋಗ್ತಾ ಇಷ್ಟೆಲ್ಲ ಆದಾಗ ನನ್ನ ಪರ್ಸನಲ್ ಕ್ಯಾರೆಕ್ಟರ್ ಸ್ವಲ್ಪ ರೂಡ್ ಆಗ್ತಾ ಹೋಯ್ತು. I started becoming very rude to all the people around me. ಆಯಿತು, ನಾನು ಬಿಡುವಂಥ ಪರಿಸ್ಥಿತಿ ಬಂತು, ಬಿಡಿಸ್ತಾ ಇಲ್ಲ ನನಗೆ ಕಂಪ್ನಿ. ಆ್ಯಂಡ್ ಓಕೆ, ಹೆಂಗೋ ಒಂದು ಫೈಟ್ ಮಾಡಿ ಐ ಕೇಮ್ ಔಟ್ ಆಫ್ ಇಟ್. ನೆಕ್ಸ್ಟ್ ಡೇನೇ ನನಗೆ ಇನ್ನೊಂದು ಜಾಬ್ ಸಿಕ್ತು, ಇಂಟರ್ವ್ಯೂ ನಡೀತಾ ಇದೆ, ನನ್ನ ಹೋಗಬೇಕಲ್ಲ ಈಗ. ಆ ಬಾಸ್ ಎದುರುಗಡೆ ಕೂತ್ಕೊಂಡಿದ್ದಾರೆ. ಐ ಡಿಂಟ್ ನೋ ಈಸ್ ವೆರಿ ಸ್ವೀಟ್, ಬಟ್ ಅವ್ರಿಗೆಲ್ಲ ಐ ವಾಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಆ್ಯಂಡ್ ವೆರಿ ರೂಡ್. ಹಿಂಗೆಲ್ಲ ಆಗಿದೆ ಅಂತ ಐ ವಾಸ್ ಲೈಕ್ ವೆರಿ ರೂಡ್ಲಿ ಸ್ಪೀಕಿಂಗ್. ಸೊ ಕಂಪ್ಲೀಟ್ ಫ್ರಸ್ಟ್ರೇಷನ್ ಇಂದ ಜಸ್ಟ್ ಒಂದು ಸ್ಟೆಪ್ ಹೊರಗಿಟ್ಟಿನಿ. ಆ ಪರ್ಟಿಕ್ಯುಲರ್ ಹೀಟ್ ಆಫ್ ದ ಮೂಮೆಂಟ್ದಾಗ ಅವ್ರಿಗೆ ನನಗೆ ಹಿಂಗಿಂಗೆ ಬೇಕು, ಹಿಂಗಿಂಗಿದ್ರೆ ನಾ ಇರಂಗಿಲ್ಲ ಅನ್ನೋ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಟಾಕ್ಸ್ ಆ್ಯಂಡ್ ವೆರಿ ರೂಡ್ ಮಾತುಗಳು
ಐ ಮೀನ್ ದ ವೇ ಆಫ್ ಕಮ್ಯುನಿಕೇಶನ್ ವಿತ್ ದಮ್ ವಾಸ್ ವೆರಿ ಹಿಂಗ್ ಮಾಡಿಸ್ತದ ಪರಿಸ್ಥಿತಿ ಅಂತಂದು ನಂಗೆ ಅನ್ನಿಸ್ತು. ಹೌದು, ಅಂದ್ರೆ ಅಫ್ಕೋರ್ಸ್. Yeah. ಅಂಡ್ ಅದೇ ನೋಡು, ಲೈಕ್ ವರ್ಸ್ಟ್ ಕೇಸ್ ನಾವ್ ಎಲ್ಲರೂ ಫ್ರೀಲಾನ್ಸರ್ಸ್ ಆಗ್ಬಿಟ್ಟಿವಿ, ಬಾಸ್ ಸವಾಸನೇ ಬೇಡ, ವಿ ಡೋಂಟ್ ವಾಂಟ್ ಟು ರಿಪೋರ್ಟ್ ಎನಿಬಡಿ. ಅಂಡ್ ಪ್ರಪಂಚ ಎಷ್ಟು ವಿಶಾಲವಾಗಿದೆ, ಅಪರ್ಚುನಿಟೀಸ್ಗಳು ಎಷ್ಟಿದೆ ಅಂದ್ರೆ ಇದು ನನಗೆ ರಿಯಲೈಸ್ ಆಗಿದ್ದೆ ಆಚೆ ಬಂದ್ಮೇಲೆ. ನಾನು ಕರೆಂಟ್ ನಾನಂತೂ ಯಾವಾಗ್ಲೂ ಸೌಜನ್ಯಾಗ ಫೋನ್ ಮಾಡಿ ಹೇಳ್ತಿದ್ದೆ, ಬಿಟ್ಬಿಡ್ರಿ ಏನು ಅರ್ಥ ಇಲ್ಲ, ಬಿಟ್ಬಿಡ್ರಿ, ಯಾವಾಗ ಬಿಡ್ಲಿಗತ್ತೆ. ದೆನ್ ಐ ಥಿಂಕ್ ಶಿ ಕಾಲ್ಡ್ ಮೀ ಆಫ್ಟರ್ ಶಿ ಪುಟ್ ಹರ್ ಪೇಪರ್ಸ್ ಡೌನ್. ಬಟ್ ಇಟ್ ಡಸಂಟ್ ಹ್ಯಾವ್ ಟು ಬಿ ದಿಸ್ ಟ್ರಾಮ್ಯಾಟಿಕ್ ಅಂತ ಹೇಳ್ತಾ ಇದ್ದೀನಿ. ಐ ಥಿಂಕ್ ನಮ್ಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ನಾವು ಬೇರೆ ಕಂಪನಿಗೆ ಶಿಫ್ಟ್ ಆಗಬೇಕು. ನಮ್ಗೆ ಏನೋ ಸರಿ ಅನಿಸ್ಲಿಲ್ಲ ಅಂದ್ರೆ ನಾವು ಮತ್ತೆ ಬೇರೆ ಜಾಬ್ಸ್ ಅನ್ನ ನೋಡಬೇಕು. ಬಿಕಾಸ್ ಇಲ್ಲಿ ಕಮಿಟ್ಮೆಂಟ್ ಅನ್ನೋದೇನು ಇಲ್ಲ. ಲೈಕ್ ನೀನ್ ನನಗೆ ಸಂಬಳ ಕೊಡ್ತಾ ಇದೀಯ, ಅದಕ್ಕೆ ನಾನು ನಿನಗೆ ಕೆಲಸ ಮಾಡ್ತಾ ಇದ್ದೀನಿ. ಲಾಯಲ್ಟಿ ಯಾವಾಗ ಬರುತ್ತೆ, ಅದು ಎರಡು ಕಡೆಯಿಂದ ಬರಬೇಕು. ನೀವ್ ಹೇಗೆ ನಿಮ್ ಲಾಯಲ್ಟಿ ತೋರಿಸ್ತೀರಾ, ಅಪ್ರಿಸಿಯೇಷನ್ ಮಾನಿಟರಿಲಿ ಆ್ಯಂಡ್ ವರ್ಬಲಿ ಬೋತ್. ಬಿಕಾಸ್ ಬರೀ ವರ್ಬಲಿ ಹೇಳಿ ನಿನ್ ಕೈಯಲ್ಲಿ ಏನು ಕಾಸು ಕೊಡ್ಲಿಲ್ಲ ಅಂದ್ರೆ ದರ್ ಇಸ್ ನೋ ಪಾಯಿಂಟ್ ಆಫ್ ಮೀ ವರ್ಕಿಂಗ್. ಸೊ ಅದು ಒಂದು ಸಿಸ್ಟಮ್ ಇರಬೇಕು. ಅಂಡ್ ದಟ್ ಡಸ್ ಎಕ್ಸಿಸ್ಟ್ ಇನ್ ಬಿಗ್ ಕಂಪನೀಸ್ ಬಿಕಾಸ್ ಐ ನೋ ಇಟ್ ಎಕ್ಸಿಸ್ಟ್. ಸ್ಮಾಲರ್ ಕಂಪನೀಸ್ ಆರ್ ದ ಒನ್ಸ್ ದಟ್ ಹ್ಯಾವ್ ಟು ಸ್ಟ್ರಗಲ್. ಅಂಡ್ ಅವರು ಆ ಲೆವೆಲಿಗೆ ಬರಬೇಕು ಅಂದ್ರೆ ಎಂಪ್ಲಾಯೀಸ್ ಜವಾಬ್ದಾರಿ ಅದು. ನೀವು ನಿಮ್ಮ ಕಂಪನಿಗೆ ಅಕೌಂಟಬಲ್ ಇರಬೇಕು ಅಂಡ್ ನಿಮ್ಮ ಕಂಪನಿ ಸಹ ನಿಮಗೆ ಅಕೌಂಟಬಲ್ ಇರಬೇಕು. ಸೊ ಇಫ್ ಯು ಡೋಂಟ್ ಹ್ಯಾವ್ ಇನಫ್ ರಿಸೋರ್ಸಸ್, ಯು ಶುಡ್ ಸೇ ಈ ಕೆಲಸ ಮಾಡೋಕ್ಕೆ ನನಗೆ ಇದು ಬೇಕು, ನಿಮಗೆ ಮಾಡ್ಕೊಡಕ್ಕಾಗತ್ತಾ ಇಲ್ವಾ. ಐ ಥಿಂಕ್ ದಟ್ ಕ್ಲಾರಿಟಿ ಇನ್ ಕಮ್ಯುನಿಕೇಶನ್ ಅಂಡ್ ಮೇಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಾಟಮ್ ಲೈನ್ ಇಟ್ ಇಸ್ ಮೇಲ್ಸ್. ಕ್ರಿಯೇಟಿವ್ ಫ್ರೀಡಮ್ ಟು at the same creative freedom too if you are working in a creative ಇದು ಕ್ರಿಯೇಟಿವ್ ಫ್ರೀಡಮ್ ಇಸ್ ಸೋ ಇಂಪಾರ್ಟೆಂಟ್. ನನ್ಗೆ ಐ ರಿಮೆಂಬರ್ ಒಂದ್ಸಲ ಅಂತೂ ರಾತ್ರಿ ದೇ ಟೆಕ್ಸ್ಟೆಡ್ ಮೀ ಸೇಯಿಂಗ್ ನಾಳೆ ಬೆಳಗ್ಗೆ ಫೀಚರ್ CM ಇನ್ ಯೋರ್ ಶೋ. ಲೈಕ್ ಹೂ ಇಸ್ CM? ಹಿ ಇಸ್ ನಾಟ್ ಮೈ ಫಾದರ್, ಹಿ ಇಸ್ ನಾಟ್ ಮೈ ಅಂಕಲ್, ರೈಟ್? ನೀನು ರಾತ್ರಿ ಕೇಳಿ ಬೆಳಗ್ಗೆ ಫೀಚರ್ ಮಾಡು ಅನ್ನೋದಕ್ಕೆ. ಸೊ ನನಗೆ ಅವಾಗ ನಗುನೇ ಬಂತು ಇನ್ಫ್ಯಾಕ್ಟ್. ಓಕೆ, ಆ್ಯಂಡ್ ನಾನು ಅದೇ ಹೇಳ್ತಾ ಇರ್ತೀನಿ, ನಾನು ಹೆಂಗೆ ಏನ್ ಮಾಡಿದ್ರು ತಪ್ಪು ಅನ್ನೋದಾಗ ಹೋಗಿತ್ತು. ಒಳ್ಳೆದ್ ಗಂಡಂಗ್ ಮೊಸರಲ್ಲಿ ಕಲ್ಲು. So you got CM, what is the CM? Common man. I got common man. I got common man. Best. For like very special ನನಗೆ, ರೈಟ್? ನಾನು ಅದೇ ಹೇಳ್ತಾ ಇದ್ದೆ, ನಾನು ಹೆಂಗಿತ್ತು ಸಿಚುಯೇಷನ್ ಅಂದ್ರೆ ಸೋನು, ನಾನು ಬಹುಶಃ ದೇವ್ರನ್ನೇ ಕರ್ಕೊಂಬಂದು ಕೂರಿಸಿದ್ರು. ಇವತ್ತು ಯಾಕೆ ಕರ್ಕೊಂಬಂದೆ? ಯು ಡಿಡ್ ಎ ಮಿಸ್ಟೇಕ್, ನಾಳೆ ಕರ್ಕೊಂಬರ್ಬೇಕಿತ್ತು, ಟುಡೇ ವಾಸ್ ದ ರಾಂಗ್ ಡೇ. ಆ ಲೆವೆಲ್ಗೆ ರೀಚ್ ಆದಾಗ ಆ್ಯಂಡ್ ನೋ ಆನೆಸ್ಟ್ಲಿ ಇವತ್ತು ಐ ಫೀಲ್ ಇಟ್ಸ್ ಆಲ್ವೇಸ್ ವರ್ತ್ ಟೇಕಿಂಗ್ ಅ ರಿಸ್ಕ್. ಯಾಕಂದರೆ ಹಾರ್ಡ್ ವರ್ಕಿಗೆ ಸಬ್ಸ್ಟಿಟ್ಯೂಟ್ ಇಲ್ಲ. ಅದನ್ನು ನಾವು ಮಾಡ್ತಿದ್ದೀವಿ ಇಂದಾಗ, ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಅಂದಾಗ, ಖಾಲಿ ಪಲಾವ್ಗಳೆಲ್ಲ ನಾವು, ರೈಟ್? ಕ್ರೀಪರ್ಸ್ ಅಲ್ಲ, ರೈಟ್? ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಅಂದಾಗ ದೇವ್ರ ಕೈ ಹಿಡ್ದೇ ಹಿಡಿತಾನೆ. ಬಟ್ ಸೌಜ್ ಎಲ್ರಿಗೂ ಅವ್ರು ಟ್ಯಾಲೆಂಟೆಡ್ ಅಂತ ಅನ್ನಿಸ್ತದೆ. ದಟ್ಸ್ ಆಲ್ಸೋ ಟ್ರೂ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ ದ್ಯಾಟ್ ಅದೆಲ್ಲ ಬಿಟ್ಬಿಡೋಣ. ಡಿಸ್ಕಂಫರ್ಟ್ ಆಗಿದ ತಕ್ಷಣ ಶೇರ್ ಮಾಡೋದು ಈಸ್ ದ ಬೆಸ್ಟ್ ಸೊಲ್ಯೂಷನ್. ಸೊ ಫಸ್ಟ್ ಸ್ಟಾರ್ಟ್ ಬೈ ಶೇರಿಂಗ್ ಇಟ್ ವಿತ್ ಫ್ಯಾಮಿಲಿ. ದೆನ್ ಯು ಆರ್ ಲೈಕ್, ಇಲ್ಲ ನನಗೆ ಇನ್ನೂ ಬೇರೆ ಕೆಲಸ ಸಿಗ್ತಾ ಇಲ್ಲ, ಇಲ್ಲ ಇನ್ನೊಂದು ಸ್ವಲ್ಪ ಇರಬೇಕು, ಅವ್ರೇನೋ ಗ್ರ್ಯಾಚುಟಿ ಇದೆ, ದುಡ್ಡು ಬರೋದಿದೆ ಕೈಗೆ, ಐ ವಿಲ್ ಹ್ಯಾವ್ ಟು ಪುಲ್ ಥ್ರೂ. ದೆನ್ ಯು ಹ್ಯಾವ್ ಟು ಗೋ ಥ್ರೂ ದ ಹೈಯರ್ ಅಥಾರಿಟೀಸ್ ಅಷ್ಟೇ. ಐ ಮೀನ್ ಐ ಥಿಂಕ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಕ್ರ್ಯಾಕ್ಡ್ ದ ಕೋಡ್. ನಾನು ಅದೇ ಹೇಳ್ತಾ ಇದ್ದೀನಿ, ಎಲ್ರಿಗೂ ಸ್ಟ್ರೆಸ್ ಇದೆ, ಬಟ್ ಸಮ್ ಪೀಪಲ್ ಹ್ಯಾವ್ ಕ್ರ್ಯಾಕ್ಡ್ ದ ಕೋಡ್. ಸಮ್ ಪೀಪಲ್ ದೇ ಹ್ಯಾವ್ ಡಿಟ್ಯಾಚ್ ದೆಮ್ಸೆಲ್ಸ್ ಫ್ರಮ್ ದೇರ್ ಆಫೀಸಸ್. ದೇರ್ ಲೈಕ್ ಏನೋ ನನ್ ಮಾಡೋ ಕೆಲಸಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ ಅಷ್ಟೇ. ಇದರ್ ಹ್ಯಾವ್ ದ್ಯಾಟ್ ಆಟಿಟ್ಯೂಡ್. ಆರ್ ನಿಮ್ಗೆ ತುಂಬಾ ಅಂಬಿಷಿಯಸ್ ಇದ್ರೆ, ಇಲ್ಲ ನನ್ಗೆ ಅದು ಮಾಡಬೇಕು ಇದು ಮಾಡಬೇಕು ಇದ್ರೆ, ದೆನ್ ಡಿಮಾಂಡ್. ಸೊ ಈ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ತೊಗೊಂಡಾಗ ನಾವೆಲ್ಲ ಕೂತ್ಕೊಂಡು ಕಮೆಂಟ್ ಮಾಡ್ಬೋದು, ಓ ಅವ್ರು ಹಂಗೆ ಮಾಡಬಾರ್ದಾಗಿತ್ತು, ಓ ಇದಕ್ಕೆ ಈ ಥರ ಡೀಲ್ ಮಾಡ್ಬೋದಾಗಿತ್ತು. ಬಟ್ ಐ ಆಮ್ ಪ್ರಿಟಿ ಶ್ಯೂರ್ ದಟ್ ಅವ್ರಿಗೆ ಅವಾಗ ಬೇರೆ ಏನು ವಿಧೇನೇ ಇಲ್ಲ ಅಂತ ಅನ್ನಿಸ್ತು ಅಂತ ಅವ್ರು ಆ ಥರ ಮಾಡಿದ್ರು. ಆ್ಯಂಡ್ ಸಮ್ಟೈಮ್ಸ್ ವಿ ಆಲ್ಸೋ ಫೀಲ್ ಲೈಕ್ ದ್ಯಾಟ್. ಓ ಏನು ಮಾಡೋದು ಇವಾಗ, ದಿಸ್ ಇಸ್ ದಿ ಎಂಡ್. ಬಟ್ ದೆನ್ ಯು ಜಸ್ಟ್ ಹ್ಯಾವ್ ಟು ರಿಯಲೈಸ್. ನನಗೆ ಐ ಆ್ಯಕ್ಚುಲಿ ವಾಂಟ್ ಟು ಟೆಲ್ ದಿಸ್. ಓಕೆ, ಒಂದ್ಸತಿ ಏನಾಗಿತ್ತು, ನನಗೆ ಈ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡಿ ರೂಢಿ ಆಗಿಬಿಟ್ಟಿತ್ತು. ನನ್ನ ಪ್ರೀವಿಯಸ್ ಕಂಪನಿ, ನಾಟ್ ದ ಒನ್ ವಿ ಸ್ಪೋಕ್ ಅಬೌಟ್, ಪ್ರೀವಿಯಸ್ ಇದರಲ್ಲಿ. ಆ್ಯಂಡ್ ನನಗೆ ಅವಾಗ ಅನಿಸ್ತಾ ಇರಲಿಲ್ಲ, ಬಿಕಾಸ್ ವಿ ವರ್ ಇನ್ ಲೈಕ್ ಅರ್ಲಿ 20s. ಐ ಆಮ್ ಲೈಕ್ ದಟ್ ಈಸ್ ಟು ಟೇಕ್ ಸ್ಟ್ರೆಸ್ ಟು ಲರ್ನ್ ವರ್ಕ್, ಆ ಥರ ಒಂದು ಆಟಿಟ್ಯೂಡ್ ಇತ್ತಲ್ಲ. ಸೊ ಒಂದಿನ ಇಷ್ಟು ಸ್ಟ್ರೆಸ್ಡ್ ಆಗಿದ್ದೀನಿ. ಆ್ಯಂಡ್ ಬೇರೆಯವರು ಶೋ ಮಾಡ್ತಾ ಇದ್ರು, ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಐ ವಾಸ್ ಲೈಕ್ ಫುಲ್, ನಾನು ಅಂದರೆ ಲೈಕ್ ಐ ಸ್ಟಾರ್ಟೆಡ್ ಸ್ವೆಟಿಂಗ್ ಟು ದ್ಯಾಟ್ ಎಕ್ಸ್ಟೆಂಟ್. ದೆನ್ ಹಿ ಆಸ್ಕ್ಡ್ ಮೀ ಟು ಸ್ಟಾಪ್. ಆ್ಯಕ್ಚುಲಿ ಅವ್ರ ಹೆಸರು ತೊಗೊಳ್ಬೋದು, ಬಿಕಾಸ್ ಈಸ್ ಅ ನೈಸ್ ಪರ್ಸನ್. ಹೀಸ್ ನೇಮ್ ಇಸ್ ಡಿರೈಸ್ ಸುನಾವಾಲಾ. ಹಿ ಟೋಲ್ಡ್ ಮೀ ಸ್ಟಾಪ್ ವಾಟ್ ಯು ಆರ್ ಡೂಯಿಂಗ್. ನೀನು ಈ ಥರ ಮಾಡೋದ್ರಿಂದ ಈಸ್ ಸಂಬಡೀಸ್ ಲೈಫ್ ಗೆಟಿಂಗ್ ಎಫೆಕ್ಟೆಡ್? ಲೈಕ್ ಈಸ್ ಸಂಬಡಿ ಗೋಯಿಂಗ್ ಟು ಡೈ ನೀನು ಈ ಕೆಲಸ ಮಾಡಲಿಲ್ಲ ಅಂದರೆ? ಐ ಸೆಡ್ ನೋ. ಸ್ಕೈ ಈಸ್ ಗೋಯಿಂಗ್ ಟು ಫಾಲ್ ಅಂತ ಕೇಳಿದರು. ಇಲ್ಲ ಅಂತ ಹೇಳಿದೆ. ದೆನ್ ಏನಕ್ಕೆ ಎಷ್ಟು ಟೆನ್ಷನ್, ಆರಾಮಾಗಿ ಮಾಡು ಅಂತ. ಆ್ಯಂಡ್ ದ್ಯಾಟ್ ಮೇಡ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಟು ಮೀ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನಾವು ಮಾಡೋ ಕೆಲಸದಿಂದ ಯಾರಾದರೂ ಜೀವನಕ್ಕೆ ಅಪಾಯ ಇದೆ,
then you have to take stress. That's the only time you have to take stress. Take stress or give stress. Give stress. Yeah. And but it's all easily said than done. But every time when I imagine the worst, and ನನ್ನ ಕೆಲಸದಿಂದ ವರ್ಸ್ಟ್ ಆಗ್ತಾ ಇಲ್ಲ ಅಂದರೆ ಇಟ್ಸ್ ನಾಟ್ ವರ್ತ್ ಟೇಕಿಂಗ್ ಎನಿ ಕೈಂಡ್ ಆಫ್ ಸ್ಟ್ರೆಸ್. ಬಟ್ ಇಟ್ ಕಮ್ಸ್ ವಿತ್ ಲಾಟ್ ಆಫ್ ಪ್ರಾಕ್ಟಿಸ್. ಸಡನ್ಲಿ ಬರಲ್ಲ ಅದು. ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಓ ನನ್ನ ಲೈಫಲ್ಲಿ ಸ್ಟ್ರೆಸ್ ಇಲ್ಲ, ಖಂಡಿತ ಇಲ್ಲ, ಅಫ್ಕೋರ್ಸ್ ಇದೆ. ಬಟ್ ದೆನ್ ಐ ಹ್ಯಾವ್ ಲರ್ನ್ ಹೌ ಟು ಡೀಲ್ ವಿತ್ ಇಟ್. ನಾನು ಆ್ಯಕ್ಚುಲಿ ಇವಾಗ ವರ್ಕೌಟ್ ಮಾಡಿದ್ರೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸೊ ವಿ ಆಲ್ ಫೈಂಡ್ ಅವರ್ ಓನ್ ಥಿಂಗ್ಸ್ ಟು ಡೂ, ಬಟ್ ವಿ ಹ್ಯಾವ್ ಟು ಕೀಪ್ ಲುಕಿಂಗ್ ಫಾರ್ ಇಟ್. ನೀವು ಆ ಕೆಲಸ ಸ್ಟ್ರೆಸ್ ಇದೆ ಅಂತ ಸುಮ್ಮನೆ ಕೂತ್ಕೊಂಡು, ನೋ, ಯು ಹ್ಯಾವ್ ಟು ವರ್ಕ್. ಏನು ಸ್ಟ್ರೆಸ್ ಕಮ್ಮಿ ಮಾಡಕ್ಕೆ ನಾನು ಏನು ಮಾಡಬಹುದು, ಅದ್ರ ನಮ್ಮ ಥ್ರೆಶೋಲ್ಡ್ ಫಾರ್ ಸ್ಟ್ರೆಸ್ ಎಷ್ಟು ಅಂತಾನು ಅದು ವ್ಯತ್ಯಾಸ ಆಗುತ್ತಲ್ಲ. ಬಿಯಾಂಡ್, ಎಕ್ಸಾಕ್ಟ್ಲಿ ಬಿಯಾಂಡ್ ಲೆವೆಲ್. ನನಗೆ ಹೆರಾಸ್ಮೆಂಟ್ ಈ ವಿಷಯಕ್ಕೂ ಆಗಿದೆ. ನಾನು ಆಮ್ ಅ ಮ್ಯೂಸಿಷಿಯನ್ ಅಂಡ್ ಸಿಂಗರ್. ನಾನು ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ಅಂತ ಐ ಸ್ಟಾರ್ಟೆಡ್ ಸಿಂಗಿಂಗ್ ಫಾರ್ ಮೈ ಸೆಲ್ಫ್. ಐ ಸ್ಟಾರ್ಟೆಡ್ ಅಪ್ಲೋಡಿಂಗ್ ಇಟ್ ಆನ್ ಇನ್ಸ್ಟಾಗ್ರಾಮ್. ಆಯ್ತು, ಈಗ ಒಂದು ಸ್ವಲ್ಪ ಏನೋ ಒಂದು ರೀಚ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದನ್ನ ನೋಡಿ ಆಫೀಸಲ್ಲಿ, ನಿನಗೆ ಅದೆಲ್ಲ ಮಾಡಕ್ ಟೈಮ್ ಇದೆ, ಮನೇಲಿ ಕುತ್ಕೊಂಡು ಈ ಕೆಲಸ ಮಾಡಕ್ when we put up stories, right, ಅದನ್ನ ಬಂದು ನೋಡ್ತಾರೆ, ನೋಡ್ಬಿಟ್ಟು ಅದ್ರ ಮೇಲೆ ಟಾರ್ಗೆಟ್. You have time for this. So I think we worked in a very bad organization. For sure. Yes. You know, for sure. I hope none of you go and work here. ಹೋಗ್ತಾ ಹೇಗಾಯ್ತು ಅಂದ್ರೆ, ನೀನ್ ಪರ್ಸನಲ್ ಆಗಿ ಏನ್ ಮಾಡ್ತೀಯಾ ಅದನ್ನ ಇಲ್ಲೂ ಮಾಡು. Yeah, I mean, include that. ನನಗೂ ಹೇಳಿದ್ರು, but I was hell bent that I'm not going to do that. I'm not going to do. ನಂದು ಏನು ಕೇರ್ ಇದೆ, ನಾನು ಮಾಡ್ತೀನಿ ಅಂತ. ಬಟ್ ಐ ಥಿಂಕ್ 20s ಆರ್ ಆಲ್ ಅಬೌಟ್, ಈವನ್ ನನಗೂ ಹಂಗೆ ಅನ್ನಿಸ್ತಾ ಇತ್ತು. ಬಟ್ ನೌ ಐ ನೋ ವೇರ್ ಟು ಡ್ರಾ ದ ಲೈನ್. ಐ ಥಿಂಕ್ ದಟ್ ಕಮ್ಸ್ ವಿತ್ ಏಜ್, ಎಕ್ಸ್ಪೀರಿಯನ್ಸ್, ಏಜ್ ಅಲ್ವಾ. ಇವತ್ತು ವಿ ಆರ್ ಸೋ ಮಚ್ ಬೆಟರ್ ಅಂಡ್ ಮೆಂಟಲಿ ವಿ ಆರ್ ಸೋ ಸ್ಟ್ರಾಂಗ್ ಕಂಪೇರ್ಡ್. ಇವಾಗ ಅಷ್ಟು ಸುಲಭವಾಗಿ ಕಣ್ಣಲ್ಲಿ ನೀರು ಬರ್ದೇ ಇರ್ಬೋದು, ಅಷ್ಟು ಸುಲಭವಾಗಿ ಬ್ರೇಕ್ ಡೌನ್ ಆಗದೆ ಇರ್ಬೋದು, ಅಷ್ಟು ಸುಲಭವಾಗಿ ಹರಾಸ್ಮೆಂಟ್ ತಗೊಳ್ದೇ ಇರ್ಬೋದು, ತಗೊಂಡು ಸುಮ್ಮನಿಲ್ದೇ ಇರಬಹುದು. ಬಟ್ ಅವತ್ತು ಥಿಂಗ್ಸ್ ಬಟ್ ಡಿಫ್ರೆಂಟ್. ನೀವ್ಯಾರು ಅದನ್ನ ಫೇಸ್ ಮಾಡ್ದೀರಾ. ಆಸ್ ಸೋನು ರೈಟ್ಲಿ ಮೆನ್ಷನ್, ಕಾರ್ಪೊರೇಟ್ ಅಲ್ಲಿ ಮೇಲ್ಸ್ ಆರ್ ಎವ್ರಿಥಿಂಗ್. ಇದನ್ನ ಯಾವಾಗ್ಲೂ ಎಲ್ಲರೂ ಹೇಳ್ತಾ ಬಂದಿದ್ರು, ಬಟ್ ಅದ್ರ ಸೀರಿಯಸ್ನೆಸ್ ನಮಗೆ ಗೊತ್ತಾಗೋದು ನಮ್ಮ ಅನುಭವಕ್ಕೆ. ಐ ಥಿಂಕ್ ಒಂದು ಕ್ರಾಶ್ ಕೋರ್ಸ್ ಏನಾದ್ರು ಇದ್ರೆ, ಹೌ ಟು ರೈಟ್ ಪ್ರಾಪರ್ ಮೇಲ್ಸ್, ಐ ಥಿಂಕ್ ಎವ್ರಿಬಡಿ ಶುಡ್ ಟೇಕ್. ಯಾಕಂದ್ರೆ ಅಲ್ಲಿ ಪರ್ಸನಲ್ ಫೀಲಿಂಗ್ಸಿಗೆ ಜಾಗ ಇಲ್ಲ. You have to play by facts. Correct. So only facts. Nothing how I felt, you said, you looked at me like this. Idella is not going to hold true. Present facts. And facts andre, it has to be facts. Correct. Nothing else. ಸೊ ನಾವು ಹೇಳಿದಾಗೆ ಸ್ಟ್ರೆಸ್ ನಮ್ಮ ಮೆಂಟಲ್ ಹೆಲ್ತ್ನ ಮಾತ್ರ ಅಲ್ಲದೆ ಫಿಸಿಕಲ್ ಹೆಲ್ತ್ನ ಹಾಳು ಮಾಡುತ್ತೆ. ಸೊ ನೌ ದಟ್ ವಿ ಆರ್ ಔಟ್ ಆಫ್ ಇಟ್, ಬರೀ ಸ್ಟ್ರೆಸ್ ನಾನು ಹೇಳ್ತಾ ಇಲ್ಲ, ಸ್ಟ್ರೆಸ್ ನಮ್ಮ ಕೆಲಸದಲ್ಲೂ ಇದೆ, ವಿಚ್ ಇಸ್ ಗುಡ್. ನಮ್ಮ ಥ್ರೆಶೋಲ್ಡ್ಗಿಂತ ಅದು ಕಡಿಮೆನೇ ಇರೋದ್ರಿಂದ ವಿ ಡೂಯಿಂಗ್ ರಿಯಲಿ ಗುಡ್. ನಮ್ಮ ಹೆಲ್ತ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಹೆಲ್ತ್ ನ ಪ್ರಯಾರಿಟೈಸ್ ಮಾಡ್ಕೊಂಡ್ರು ನಿಮ್ಮಿಬ್ರಿಗೆ. ವಾವ್, more sugar from Saptam Taila. These are, I thought sweet box ittido. That's so lovely. 100% wood pressed oils. Thank you. How sweet. ಇನ್ನಷ್ಟು ಹೆಲ್ದಿ ಆಗೋದಕ್ಕೆ. Thank you. ಎಷ್ಟು ಚೆನ್ನಾಗಿದೆ ಪ್ಯಾಕೇಜಿಂಗ್ ಇದು. Like, yeah, this is very nice. Thank you so much. And thank you so much ನೀವಿಬ್ರು for being a part of this ಇಂಟರ್ವ್ಯೂ ಅನ್ನಲ್ಲ ಇದನ್ನ ನಾನು. ಐ ರಿಯಲಿ ಲವ್ಡ್ ಟಾಕಿಂಗ್ ಟು ಯು ಬೋತ್. ಯಾಕಂದ್ರೆ ಫೋನಲ್ಲಿ ಕಾನ್ವರ್ಸೇಷನ್ಸ್ ನಡೀತಾ ಇತ್ತು. ಕೆಲವೊಂದ್ಸಲ ಏನಾಗುತ್ತೆ, ನಮ್ಮ ಮನಸ್ಸಲ್ಲಿರೋದನ್ನ ಹೊರ ಹಾಕಿದಾಗ ವಿ ಫೀಲ್ ಸೋ ಗುಡ್, ಆರಾಮ್ ಅನ್ಸುತ್ತೆ. ಆ ಟ್ರಾಮಾ ನಂಗೆ ಆಕ್ಚುಲಿ ಹೆಸರು ತಗೊಂಡಿದ್ರೆ ಇನ್ನ ಖುಷಿ ಆಗ್ತಾ ಇತ್ತು. ಬಟ್ ಐ ಥಿಂಕ್ ವಿ ಆರ್ ಬೀಯಿಂಗ್ ನೈಸ್. ಆಕ್ಚುಲಿ ವಿ ಬೀಯಿಂಗ್ ನೈಸ್. ನಿಮ್ಗೆ ಯಾರಂತ ಅವ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಅವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. And thank you so much for watching. Thank you, Saujanya. Thank you so much. Thanks.